ನಮಸ್ಕಾರ ಸ್ನೇಹಿತರೆ KEA NWKRTC ಎಕ್ಸಾಮ್ ಏನಾಗಿದೆ, GK ಪೇಪರ್ ಸೂಪರ್ ಆಗಿದೆ. 30 ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಕೇಳಿದ್ದಾನೆ, 28 ಅಪ್ರಾಕ್ಸಿಮೇಟ್ಲಿ 30 ಕೊಡಿ. ಎಷ್ಟು ಡಿಫಿಕಲ್ಟಿ ಇದೆಯಾ ಪೇಪರು. ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ನ ಸಾಲ್ವ್ ಮಾಡೋದು ಹೆಂಗಿದೆ ಅಂತಕ್ಕಂಥದ್ದು ಇದೊಂದು ಎಚ್ಚರಿಕೆ ಅನ್ಕೋಬಹುದು. ಅಪ್ಕಮಿಂಗ್ ಎಕ್ಸಾಮ್ಸ್ ಒಂದ್ಸಲ 5 ಕೇಳ್ತೇನೆ, ಒಂದ್ಸಲ 10 ಕೇಳ್ತೇನೆ, ಒಂದ್ಸಲ ಕೇಳದೇ ಇಲ್ಲ. ಆದ್ರೂ ಕೂಡ ಇಲ್ಲಿ ಸಖತ್ತಾಗಿ ಕೇಳಿದಾನೆ 30. ಏನ್ ಪೇಪರ್ ಅಲ್ಲಿ 100ರಲ್ಲಿ ಬರೀ 30, 28ರಿಂದ 30 ಕ್ವಶನ್ಸ್ ಇದೇ ಆಗ್ಬಿಟ್ರೆ ತುಂಬಾ ಒಂದೊಂದ್ಸಲ ಈ ತರ ಡಿಫಿಕಲ್ಟಿ ಮಾಡ್ಬಿಟ್ರೆ ಕಷ್ಟ ಆಗುತ್ತೆ ಅಲ್ವಾ ಸ್ನೇಹಿತರೆ. ಬನ್ನಿ ನಾವು ಡೀಟೇಲ್ ಆಗಿ ಪ್ರತಿಯೊಂದು ಕ್ವಶನ್ ಸಾಲ್ವ್ ಮಾಡ್ತಾ ಹೋಗೋಣ. ಫೈನ್ ಸರ್, ಇಲ್ಲಿ ಈ ತರದ ಪೈ ಚಾರ್ಟು, ಟ್ಯಾಬ್ಯುಲರ್ ಕಾಲಮು ಮತ್ತೆ ಬಾರ್ ಚಾರ್ಟ್ ಈ ತರದ್ದು ಒಂದು 4-5 ಕ್ವಶನ್ಸ್ ಕೇಳಿದ್ದಾನೆ. ಒಂದಷ್ಟು ಈಸಿ ಇದೆ, ತುಂಬಾ ಡಿಫಿಕಲ್ಟಿ ಇಲ್ಲ ಈ ಪೈ ಚಾರ್ಟ್ ಇದೆಲ್ಲ. ಬಟ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಇಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಎರಡಲ್ಲಿ ತಗೊಂಡಿದ್ದೀನಿ, ನೋಡ್ಕೊಳ್ಳಿ ಸ್ನೇಹಿತರೆ. ಏನಿದೆ, ಒಂದು ನಗರದಲ್ಲಿ ಒಂದು ನಿರ್ದಿಷ್ಟ ಗುಂಪಿನ ಯುವಜನರಿಗೆ ಯಾವ ರೀತಿಯ ಸಂಗೀತ ಇಷ್ಟ ಅಂತ ಕೊಟ್ಟಿದ್ದಾನೆ, ಸಮೀಕ್ಷೆ ಮಾಡಲಾಗಿದೆ. ಕೆಳಗೆ ನೀಡಲಾದ ಪೈ ಚಾರ್ಟ್ ಸಮೀಕ್ಷೆ ಫಲಿತಾಂಶವನ್ನು ತೋರುತ್ತದೆ. ಓಕೆ, ಕ್ವಶನ್ಸ್ ಇಲ್ಲಿ ತಗೊಂಡಿದ್ದೀನಿ ನಾನು. ಇಲ್ಲಿ 2 ಇಂಗ್ಲಿಷ್, ಇಲ್ಲಿ 2 ಕನ್ನಡ, ಎರಡು ಇದೆ ನೋಡ್ಕೊಳ್ಳಿ. ಓಕೆ, ಇಲ್ಲಿ ಏನಿದೆ, 400 ಪೀಪಲ್ ಲೈಕ್ ವೆಸ್ಟರ್ನ್ ಮ್ಯೂಸಿಕ್, ದೆನ್ ಹೌ ಮೆನಿ ಯಂಗ್ ಪೀಪಲ್ ವರ್ ಸರ್ವೆಡ್. ಎರಡನೇ ಕ್ವಶನ್ ಏನಿದೆ, ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್ ಹೂ ಲೈಕ್ಸ್ ಫೋಕ್ ಮ್ಯೂಸಿಕ್ ಈಸ್ ಅಂತ ಕೊಟ್ಟಿದ್ದಾನೆ. ಅಂದ್ರೆ ಜನಪದ ಸಂಗೀತ ಇಷ್ಟಪಡುವ ಗರಿಷ್ಠ ಸಂಖ್ಯೆ ಏನು ಅಂತ ಕೇಳಿದ್ದಾನೆ. ಫಸ್ಟ್ ಅನಲೈಸ್ ಮಾಡಿ, ಈಸಿ ಇದೆ ಕ್ವಶನ್. ಇಲ್ಲಿ ನೋಡಿ, ಒಂದು ಪೈ ಚಾರ್ಟ್ ಸರ್, 25%, 10%, 35%, 25, 35 ಅಂದ್ರೆ ಎಷ್ಟು, 50, 60, 70, 30, 60, 10, 70, 30, 100. ಅಂದ್ರೆ ಈ ಕಂಪ್ಲೀಟ್ ಪೈ ಚಾರ್ಟ್ ನಾವು 100 ಅಂತ ಇಟ್ಕೋಬಹುದು. 100 ಅಂತ ಇಟ್ಕೊಂಡ್ರೆ ನೀವೇನಾಗುತ್ತೆ, ಈಗ 100 ಜನ ಅಂತ ಅನ್ಕೋಣ ಸ್ನೇಹಿತರೆ. 100 ಜನ ಇದ್ದಾರೆ ಇಲ್ಲಿ ನೋಡಿ. ಯಾಕೆ ಹೇಳ್ತಾರೆ, ಕಂಪ್ಲೀಟ್ 100 ಕೊಟ್ಟಿನ ಇಲ್ಲಿ. ಇವ್ರು 25 ಜನ ಇದಾರೆ ಅನ್ಕೊಳ್ಳಿ, ಬೇಕಾರೆ ಇವ್ರು 10 ಜನ ಇದಾರೆ ಅನ್ಕೊಳ್ಳಿ, ಇವ್ರು 35 ಇದಾರೆ ಅನ್ಕೊಳ್ಳಿ, ಇವ್ರು 30 ಇದಾರೆ ಅನ್ಕೊಳ್ಳಿ, 100 ಜನ ಆಗೋಯ್ತು. ಪರ್ಸೆಂಟೇಜೇ ಬೇಕಾಗಿಲ್ಲ ಇಲ್ಲಿ ನಿಮ್ಗೆ. ಓಕೆ, ಕ್ವಶನ್ ಏನಿದೆ, ಫಸ್ಟ್ ನೋಡಿ, 400 ಇದು ಕನ್ನಡ ಮತ್ತೆ ಇಲ್ಲಿ 2 ಇಂಗ್ಲಿಷ್ ಇದೆ ನೋಡ್ಕೊಳ್ಳಿ. 400 ಪಾಶ್ಚಾತ್ಯ ಸಂಗೀತ ಇಷ್ಟಪಟ್ಟರೆ ಒಟ್ಟು ಎಷ್ಟು ಜನ ಸಮೀಕ್ಷೆ ಮಾಡಲಾಯಿತು. ಓಕೆ, ವೆಸ್ಟರ್ನ್ ಮ್ಯೂಸಿಕ್ 400 ಜನ ಇಷ್ಟಪಟ್ರೆ ಎಷ್ಟು ಜನ ಸರ್ವೆ ಮಾಡಿದ್ರು ಅಂತ. ನಮ್ಗೆ ಎಷ್ಟು ಜನ ಸರ್ವೆ ಮಾಡಿದ್ರು, 100 ಜನ ಸರ್ವೆ ಮಾಡಿದ್ರು, ಅದ್ರಲ್ಲಿ 25% ಅಂದ್ರೆ 25 ಜನ ನಮಗೆ ವೆಸ್ಟರ್ನ್ ಮ್ಯೂಸಿಕ್ ನೋಡಿದ್ದಾರೆ. ಅಂದ್ರೆ ಏನರ್ಥ, ಇಲ್ಲಿ 25 ಜನ ಅಂತಕ್ಕಂಥದ್ದು ನಾವೇನ್ ಅನ್ಕೊಂಡಿದೀವಿ, 25% 25 ಅಂತ ಇಟ್ಕೊಂಡಿದೀವಿ, ವಿಚ್ ಇಸ್ ಈಕ್ವಲೆಂಟ್ ಟು 400. ಓಕೆ, ಮೊದಲನೇ ಕ್ವಶನ್ಗೆ ಆನ್ಸರ್ ಮಾಡ್ತಾ ಇದೀನಿ. ಮೊದಲನೇ ಕ್ವಶನ್ ಇಲ್ಲಿದೆ. ದಿಸ್ ಇಸ್ ದ ಫಸ್ಟ್ ಕ್ವಶನ್. 1 ಸೆಕೆಂಡ್. ದಿಸ್ ಇಸ್ ದ ಫಸ್ಟ್ ಕ್ವಶನ್, ದಿಸ್ ಇಸ್ ಸೆಕೆಂಡ್ ಕ್ವಶನ್. ಓಕೆ, ನಾವೇನ್ ಕಂಡಿಡಬೇಕು, ಹೌ ಮೆನಿ ಪೀಪಲ್ ವರ್ ಸರ್ವೆಡ್ ಅಂದ್ರೆ ಎಷ್ಟು ಸರ್, 100 ಜನ ಅನ್ಕೊಂಡ್ವಿ. ಟೋಟಲ್ ಇಲ್ಲಿ 100 ಜನ ಅಂತ ನಾವು ಅನ್ಕೊಂಡಿದ್ವಿ. ಎಸ್ ಸರ್, ಹಂಗಾರೆ 25 ಜನ 400 ಅಂದ್ರೆ 100 ಜನ ಇಸ್ ಈಕ್ವಲ್ ಟು ಎಷ್ಟು, ಈಕ್ವಲೆಂಟ್ ಅಂತ ಅಲ್ವಾ ಸರ್. ನೋಡಿ, 25ಕ್ಕೆ ಸೇರಿಸಿದ್ರೆ 4 ಆಗುತ್ತೆ, 25 ಇಂಟು 4 ಅಲ್ವಾ ಸರ್. ಹಾಗೆ 400 ಇಂಟು 4 ಮಾಡಿ ಎಷ್ಟಾಯ್ತು, 1600. ಆನ್ಸರ್ 1600 ಆಪ್ಷನ್ ಇದೆಯಾ, ಇದೆ. ದಿಸ್ ಇಸ್ ದ ರೈಟ್ ಆನ್ಸರ್. ಸೊ ಟೋಟಲ್ ಅಂತಕ್ಕಂಥದ್ದು ಏನಿದೆ, ದಟ್ ಈಸ್ ಟೋಟಲ್ 1600 ಮೆಂಬರ್ಸ್ ನ ಸರ್ವೆ ಮಾಡಿದಿರೋದು. ಓಕೆ, ಎರಡನೇ ಕ್ವಶನ್ ಏನಿದೆ, ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್ ಹೂ ಲೈಕ್ ಫೋಕ್ ಮ್ಯೂಸಿಕ್, ದ ಜನಪದ ಸಂಗೀತ ಇಷ್ಟಪಡುವ ಜನರ ಸಂಖ್ಯೆ ಎಷ್ಟು ಅಂತ. ಜನಪದ ಸಂಗೀತ ಅಂತ ತಕ್ಷಣ ಏನೋ, ಫೋಕ್ ಮ್ಯೂಸಿಕ್ ಎಷ್ಟು ಜನ ಇದ್ದಾರೆ ಸರ್, 35% ಇದ್ದಾರೆ ನೋಡಿ, 35% ಜನಪದ. ಅಂದ್ರೆ 1600ರಲ್ಲಿ 35% ಅಂದ್ರೆ ಎಷ್ಟು ಜನ, ಸಿಂಪಲ್ ಅಲ್ವಾ ಸರ್ ಈ ಕ್ವಶನ್. 35/100 ಔಟ್ ಆಫ್ 1600 ಕ್ಯಾಲ್ಕುಲೇಟ್ ಮಾಡಿ. 2 ಕ್ಯಾನ್ಸಲ್. ಹತ್ತಕ್ಕೆಲ್ಲ ಹೇಳ್ತಾ ಇರೋದು, 2 ಕ್ಯಾನ್ಸಲ್. 35 ಹತ್ಲಿ 350, 35 ಆರ್ಲಿ 351, 35 ಇಂಟು 6 ಎಷ್ಟಾಗುತ್ತೆ ಸರ್, 4 560. ಟೋಟಲ್ 560 ಇಸ್ ದ ಆನ್ಸರ್. 560 ಇದೆಯಾ, ಇದೆ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಾ, ಇಷ್ಟೇ ಈ ಫ್ಲೋ ಚಾರ್ಟ್. ಅರ್ಥ ಆಯ್ತಾ ಸ್ನೇಹಿತರೆ, ಪೈ ಚಾರ್ಟ್ ಕ್ವಶನ್ ಇಷ್ಟೇ. ನೆಕ್ಸ್ಟ್ ಬರ್ತೇನೆ, ಮಿಸ್ಸಿಸಿಪ್ಪಿ ಪದದಲ್ಲಿರುವ ಅಕ್ಷರವನ್ನು ಜೋಡಿಸಲು ಎಷ್ಟು ಮಾರ್ಗಗಳಿವೆ ಅಂದ್ರೆ ಹೌ ಮೆನಿ ಲೆಟರ್ಸ್. ನೋಡಿ, ಈ ತರದೆಲ್ಲ ಪ್ರಾಬಿಲಿಟಿ, ಎನ್ ನಂಬರ್ಸ್ ಇವೆಲ್ಲ ನಿಮ್ಗೆ ಗೊತ್ತಿದೆ, ನಾನು ಹೇಳ್ಕೊಂಡು ಸಿಟಿ ಇಲ್ಲ. ಇಲ್ಲಿ ಎಷ್ಟು ಟೋಟಲ್ ಎಷ್ಟಿದೆ ನೋಡ್ಕೊಳ್ಳಿ. ಫಸ್ಟ್ ಟೋಟಲ್ 1 2 3 4 5 6 7 8 9 10 11 ಫ್ಯಾಕ್ಟೋರಿಯಲ್. ಟೋಟಲ್ ಎಷ್ಟು ಸರ್, ಟೋಟಲ್ 11 ಇದೆ. ರಿಪೀಟ್ ಆಗಿರೋದು ಎಷ್ಟಿದೆ, ಐ ರಿಪೀಟ್ ಆಗಿದೆಯಾ, 1 2 3 4. ಐ ಅಂತಕ್ಕಂಥದ್ದು 4 ಸಲ ರಿಪೀಟ್ ಆಗಿದೆ. ಎಸ್ ಅಂತಕ್ಕಂಥದ್ದು ಎಷ್ಟು ರಿಪೀಟ್ ಆಗಿದೆ ನೋಡ್ಕೊಳ್ಳಿ, 1 2 3 4 4 ಸಲ ಎಸ್ ರಿಪೀಟ್ ಆಗಿದೆ. ಪಿ ಅಂತಕ್ಕಂಥದ್ದು 2 ಸಲ ರಿಪೀಟ್ ಆಗಿದೆ ಅಲ್ವಾ ಸರ್. ರಿಪೀಟ್ ಆಗಿರೋದನ್ನ ಡಿವೈಡೆಡ್ ಮಾಡಬೇಕು ಔಟ್ ಆಫ್ ಟೋಟಲ್ ಅಂತಕ್ಕಂಥದ್ದು. ಇದು ನಿಮ್ಗೆ ಗೊತ್ತಿದೆ ಅಲ್ವಾ, ನಾನು ಹೇಳ್ಕೊಡೋ ನೆಸಿಟಿ ಇಲ್ಲ. ಎಸ್ ಸರ್, ಮಾಡ್ತೀರಾ ನೀವೇನೇ ಆನ್ಸರ್ ಹೇಳ್ತೀರಾ, ಬರ್ಕೊಳ್ಳಿ. ಎನ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ, ಈಗ ಇದು ಎಷ್ಟು ರಿಪೀಟ್ ಆಗಿದೆ ಅದನ್ನ ಹಾಕ್ಬೇಕು. ಅಂದ್ರೆ ಈಗ ಇದನ್ನ ಬೇಕಾದ್ರೆ
ನೀವು ಪಿ ಕ್ಯೂ ಆರ್ ಅಂತಾರು ಇಟ್ಕೋಬಹುದು. ಅಂತ ಇಟ್ಕೊಂಡ್ರೆ ಪಿ ಫ್ಯಾಕ್ಟೋರಿಯಲ್ ರಿಪೀಟ್ ಆಗಿರೋದು ಕ್ಯೂ ಫ್ಯಾಕ್ಟೋರಿಯಲ್ ಆರ್ ಫ್ಯಾಕ್ಟೋರಿಯಲ್ ಅಂತ ಬರೀಬಹುದು. ಅಂದ್ರೆ ಏನಂತ 11 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 4 ಫ್ಯಾಕ್ಟೋರಿಯಲ್ 2 ಫ್ಯಾಕ್ಟೋರಿಯಲ್ ಅಗೇನ್ 4 ಫ್ಯಾಕ್ಟೋರಿಯಲ್ ಅಲ್ವಾ ಸರ್. 11 ಅಂದ್ರೇನು, ನಾನು ನಿಮಗೆ ಡೀಟೇಲ್ ಆಗಿ ಹೆಂಗ್ ಕ್ಯಾಲ್ಕುಲೇಷನ್ ಮಾಡೋದು ಅಂತ ಹೇಳ್ಕೊಟ್ಬಿಡ್ತೇನೆ. 10 11 ಎಲ್ಲರಿಗೂ ಅರ್ಥ ಆಗ್ಬೇಕು ಅಂತ. 8 7 6 5 4 3 2 1 ಅಲ್ವಾ ಸರ್. ಡಿವೈಡೆಡ್ ಬೈ ಇದೆಷ್ಟು 4 4 3 2 1. ಓಕೆ, ಇನ್ನೊಂದು 2 ಫ್ಯಾಕ್ಟೋರಿಯಲ್ 2 ಇಂಟು 1, ಇನ್ನೊಂದು ಯಾವುದು 4 ಫ್ಯಾಕ್ಟೋರಿಯಲ್ ಅಗೇನ್ 4 ಇಂಟು 3 ಇಂಟು 2 ಇಂಟು 1 ಅಲ್ವಾ ಸರ್. ನೋಡಿ 4 3 2 1 ಹೋಯ್ತು, ಈ 4 3 2 1 ಹೋಯ್ತು. ಅರ್ಥ ಆಗ್ತದೆ ನಾನು ಹೇಳ್ತಾ ಇರೋದು. ಈಗ ನೋಡಿ ಇಲ್ಲಿ 4 4 ಒಂದ್ಲಿ 4 2 8 ಅಗೇನ್ ಇಲ್ಲಿ 2 ಇಂಟು 1 ಅಂದ್ರೆ 2 2 2 ಕ್ಯಾನ್ಸಲ್ ಆಯ್ತು. 3 ನೋಡಿ 3 ಒಂದ್ಲಿ 3 2 6 ಅಗೇನ್ ಇಲ್ಲಿ 2 ಇದೆ ನೋಡಿ, 2 ಕ್ಯಾನ್ಸಲ್ ಆಯ್ತು. ಡಿನಾಮಿನೇಟರ್ ಕೆಳಗಡೆ ಯಾವುದು ಇಲ್ಲ, ಮೇಲ್ಗಡೆ ಮಾತ್ರ ಉಳ್ಕೋತು. ಮೇಲ್ಗಡೆ ಎಷ್ಟು ಉಳ್ಕೋತು? 10 9 ಆಮೇಲೆ 7 5 ಇಷ್ಟು ಉಳ್ಕೋತು. ಇದು ಮಲ್ಟಿಪ್ಲೈ ಮಾಡೋದೇನು ಈಸಿನಾ? ಈಸಿ ಇದೆ. ಹೆಂಗ್ ಈಸಿ ಸರ್? ಸಿ ನೋಡಿ, ಯಾವ್ದು ಈಸಿ ಅದ್ ಮಾಡಬೇಕು ನೋಡಿ. 11 9 99 ಇದು ಚೆನ್ನಾಗಿದೆ ನಂಬರು. 10 ಇಂಟು 5 50 50 ಇಂಟು 7 ಎಷ್ಟು? 350. ಈಗ ಇದು ಮಲ್ಟಿಪ್ಲೈ ಮಾಡೋದು ಕಷ್ಟನಾ? 350 ಹತ್ಲಿ ಎಷ್ಟ 100ಲಿ ಎಷ್ಟಾಗುತ್ತೆ ಸರ್? 3500. ಅದ್ರಲ್ಲಿ 350 ಮೈನಸ್ ಮಾಡಿ, ಯಾಕಂದ್ರೆ 99 ಇಂಟು ಮಾಡಬೇಕು ಅಂದ್ರೆ ಏನಾಗುತ್ತೆ? 3500 450 ಆಗುತ್ತೆ. ಇದೆಯಾ? 3450 ಇದೆ. ಸೊ ಇವೆಲ್ಲ ಕ್ಯಾಲ್ಕುಲೇಷನ್ ನಿಮ್ಗೆ ಹೆಂಗೆ ಈಸಿ ಮಾಡ್ಕೋಬೇಕು, ನೀವು ಫಾಸ್ಟ್ ಕ್ಯಾಲ್ಕುಲೇಷನ್ ಹೆಂಗ್ ಮಾಡಬೇಕು, ಅವೆಲ್ಲ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಫೈನ್, ಈ ಕ್ವಶನ್ಗೆ ಹೋಗೋಣ. ಓಕೆ ಬನ್ನಿ, ಈ ಕ್ವಶನ್ ಏನ್ ಹೇಳುತ್ತೆ? ಇದು ಸೂಪರ್ ಆಗಿದೆ, ಅಲ್ಟಿಮೇಟ್ ಕ್ವಶನ್. ಇದು ಆಲ್ಜಿಬ್ರಾ ಬೇಸಿಕ್ ಥಿಂಗ್ಸ್ ನಿಮಗೆ ಗೊತ್ತಿರಬೇಕಿದು. ಓಕೆ, ಏನ್ ಬೇಸಿಕ್ ಥಿಂಗ್ಸ್? ಈಗ ಫಾರ್ ಎಕ್ಸಾಂಪಲ್ ಎ ಪ್ಲಸ್ ಬಿ ಪ್ಲಸ್ ಸಿ ಅಂತ ಅನ್ಕೊಂಡಿದ್ದು, ಎ ಅನ್ಕೋಣ, ಅಥವಾ ಎಕ್ಸ್ ವೈ ಪ್ಲಸ್ ಝೆಡ್ ಇಸ್ ಈಕ್ವಲ್ ಟು 0 ಅಂದ್ರೆ ಇದು 0 ಆದಾಗ ಎ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಹೋಲ್ ಕ್ಯೂಬ್ ಏನಾಗುತ್ತೆ ಅಂತ ಒಂದಿದೆ ನಿಮಗೆ. ನಿಮಗೆ ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ತಡೀರಿ. ಈಗ ಈಗ ಏನ್ ಮಾಡೋದು ಅಂದ್ರೆ, ಈಗ ಇದನ್ನ ನೋಡಿ, ಇದನ್ನ ಎ ಬಿ ಸಿ ಹೋಲ್ ಕ್ಯೂಬ್ ಅಂತ ಅನ್ಕೊಳ್ಳಿ. ಅಂದ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಕ್ಯೂಬ್ ಅಂದ್ರೆ ನಿಮ್ಗೆ ಗೊತ್ತಿದೆ ಏನಿದೆ ಫಾರ್ಮುಲಾ ಏನು? ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಪ್ಲಸ್ 3 ಎ ಸ್ಕ್ವೇರ್ ಇಂಟು ಬಿ, ಅಥವಾ ಫೈನಲ್ ಬರೆಯೋದ್ರೆ ಎ ಸ್ಕ್ವೇರ್ ಬಿ ಪ್ಲಸ್ 3 ಎ ಬಿ ಸ್ಕ್ವೇರ್, ಆಮೇಲೆ ಏನಾಗುತ್ತೆ ಪ್ಲಸ್ 3 ಎ ಸ್ಕ್ವೇರ್ ಸಿ ಪ್ಲಸ್ 3 ಎ ಸಿ ಸ್ಕ್ವೇರ್ ಪ್ಲಸ್ 3 ಬಿ ಸಿ ಸ್ಕ್ವೇರ್ ಪ್ಲಸ್ 3 ಬಿ ಸಿ ಸ್ಕ್ವೇರ್, ಬಿ ಸ್ಕ್ವೇರ್ ಸಿ ಆದ್ಮೇಲೆ ಪ್ಲಸ್ 6 ಎ ಬಿ ಸಿ ಅಂತ ಬರುತ್ತೆ. ಇದು ಫಾರ್ಮುಲಾ ಫೈನಲ್. ಬಟ್ ಇಲ್ಲೊಂದು ಕಂಡೀಷನ್ಸ್ ಇದೆ, ಆಸ್ಪೆಕ್ಟ್ಸ್ ಗಳಿವೆ. ವೆನ್ ದೆರ್ ಈಸ್ ಎ ರಿಯಲ್ ನಂಬರ್ಸ್ ಆಫ್ ದ ಕ್ಯೂಬ್ಸ್ ಆರ್ 0 ಅಂತ ಅಂದ್ರೆ, ವೆನ್ ಇಯರ್ ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ಆದ್ರೆ, ಇಫ್ ಓಕೆ ಇಸ್ ಈಕ್ವಲ್ ಟು 0 ಆದ್ರೆ ಇದೇನಾಗುತ್ತೆ ಅಂದ್ರೆ ಎ ಕ್ಯೂ ಪ್ಲಸ್ ಬಿ ಕ್ಯೂ ಪ್ಲಸ್ ಸಿ ಕ್ಯೂಬ್ ಇಸ್ ಈಕ್ವಲ್ ಟು 3 ಎ ಬಿ ಸಿ ಆಗುತ್ತೆ ಅಂತ. ಓಕೆ, ಸೊ ಅದನ್ನೇ ಕಂಡೀಷನ್ ಹಾಕಿ ಅವನು ಇಲ್ಲಿ ಕೊಟ್ಟಿದ್ದಾನೆ. ಇಲ್ಲಿ ಎ ಬಿ ಸಿ ಅನ್ನೋ ಬದಲು ಎ ಟು ದ ಪವರ್ ಆಫ್ 1/3 ಬಿ ಟು ದ ಪವರ್ ಆಫ್ 2/3 ಅಂತ ಕೊಟ್ಟಿದ್ದಾನೆ ಅಷ್ಟೇ. ಅರ್ಥ ಆಗ್ತಿಲ್ಲ ಹೇಳ್ತಿರೋದು? ಸೊ ಈ ಕಂಡೀಷನ್ಸ್ ಅಂದ್ರೆ ಇದು ನಿಮಗೆ ಬೇಸಿಕ್ ಗೊತ್ತಿರಬೇಕು. ಒಂದ್ಸಲ ಈ ತರ ಆಲ್ಜಿಬ್ರಾಗಳಿಗೆ ಬರ್ತಾ ಇರುತ್ತೆ ಸ್ನೇಹಿತರೆ, ಏನೋ ಮಾಡೋಕ್ಕಾಗಲ್ಲ, ಅವಾಗ ನೀವು ಮಾಡ್ಬೇಕಾಗತ್ತೆ. ಸೊ ಈಗ ಇಲ್ಲಿ ಏನ್ ಮಾಡ್ಬೇಕು ನೀವು? ಏನು ಮಾಡಂಗಿಲ್ಲ ಸರ್, ಈ ಕಂಡೀಷನ್ ಎತ್ಕೋಬೇಕು. ಯಾಕಂದ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ 0 ಅದನ್ನೇ ಕೊಟ್ಟಿರೋದು ಇಲ್ಲಿ. ಆದ್ರೆ ಇಲ್ಲಿ ಎ ಅಂತಂದ್ರೇನು? ಇಲ್ಲಿ ಎ ಅಂತಂದ್ರೇನು? ಎ ಇಸ್ ನಥಿಂಗ್ ಬಟ್ ಎ ಟು ದ ಪವರ್ ಆಫ್ 1/3 ಅಂತ. ಓಕೆ, ಈಗ ನಾನು ಇದನ್ನ ಬರ್ಕೋತೀನಿ ಇಲ್ಲಿ. ಇದನ್ನ ಬೇಕಾದ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ ಬದಲು ಎಕ್ಸ್ ಅಂತಾನು ತಗೋಬಹುದು. ಇಲ್ಲಿ ಎ ಅಂತಕ್ಕಂಥದ್ದೇನು? ಇಲ್ಲಿ ಎ ಅಂತಕ್ಕಂಥದ್ದು ಎ ಟು ದ ಪವರ್ ಆಫ್ 1/3 ಅಂತ, ಬಿ ಅಂತಕ್ಕಂಥದ್ದು ಬಿ ಟು ದ ಪವರ್ ಆಫ್ 2/3 ಅಂತ, ಸಿ ಅಂತಕ್ಕಂಥದ್ದು ಏನಿಲ್ಲಿ ಸಿ ಅಂತ. ಸೊ ಇದೇನು ಇಲ್ಲಿಗೆ ಹಾಕಿ, ಈಗ ಎ ಕ್ಯೂಬ್ ಅಂತಿದೆ. ಎ ಕ್ಯೂಬ್ ಅಂದ್ರೆ ಏನು? ಎ ಪವರ್ ಆಫ್ 1/3 ಹೋಲ್ ಕ್ಯೂಬ್ ಪ್ಲಸ್ ಬಿ ಪವರ್ ಆಫ್ 2/3 ಹೋಲ್ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಇಸ್ ಈಕ್ವಲ್ ಟು 3 ಇಂಟು ಎ ಬಿ ಸಿ. 3 ಇಂಟು ಎ ಅಂದ್ರೆ 1/3, ಬಿ ಅಂದ್ರೆ 2/3, ಸಿ ಅಂದ್ರೆ ಸಿ. ಇದು ಬರ್ಕೊಳ್ಳಿ, ಸಾಲ್ವ್ ಮಾಡಿ. ಸಾಲ್ವ್ ಮಾಡಿದ್ರೆ ಏನಾಗುತ್ತೆ? ಇಲ್ಲಿ 3 ಇಲ್ಲಿಗೆ ಕ್ಯಾನ್ಸಲ್ ಆಗುತ್ತೆ, ಇಲ್ಲೂ ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ? ಎ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಕ್ಯೂಬ್ ಇಸ್ ಈಕ್ವಲ್ ಟು ಇದು ಅಷ್ಟೇ 3 ಎ ಟು ದ ಪವರ್ ಆಫ್ 1/3 ಬಿ ಟು ದ ಪವರ್ ಆಫ್ 2/3 ಸಿ ಆಯ್ತು. ಈಗ ನಮ್ಗೆ ಏನ್ ಬೇಕಾಗಿರೋದು?
ಇದೇ ಬೇಕಾಗಿರೋದು. ಇಲ್ಲೇನ್ ಕೇಳಿದ್ರೆ ವಾಟ್ ಇಸ್ ದ ವ್ಯಾಲ್ಯೂ ಆಫ್ a ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಕ್ಯೂಬ್ ಹೋಲ್ ಕ್ಯೂಬ್ ಅಂತ ಕೇಳಿದ್ದಾನೆ. ಸೊ ಇದನ್ನ ಕ್ಯೂಬ್ ಮಾಡಿ, ಇದನ್ನ ಕ್ಯೂಬ್ ಮಾಡಿ ನೋಡಿ, a ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಕ್ಯೂಬ್, ಇದನ್ನ ಕ್ಯೂಬ್ ಮಾಡಿ ಅಂದ್ರೇನು a ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಕ್ಯೂಬ್ ಹೋಲ್ ಕ್ಯೂಬ್ ಮಾಡಿದ್ರೆ ಇದನ್ನ ಕ್ಯೂಬ್ ಮಾಡಿ 3 ಕ್ಯೂಬ್. ಓಕೆ, ಈಗ ನಾನು ಹೇಳ್ತಾ ಇದ್ದೀನಿ ಇದನ್ನ ಕ್ಯೂಬ್ ಮಾಡಿದ್ರೆ ಇದೇನಾಗುತ್ತೆ, ಇದ್ರೂ ಕೂಡ a 1/3 ಇಂಟು ಬಿ 2/3 ಇಂಟು ಸಿ ಹೋಲ್ ಕ್ಯೂಬ್ ಆಗುತ್ತೆ. ನಮ್ಗೆ ಇದ್ರ ಆನ್ಸರ್ ಬೇಕು. ಈಗ 3 ಕ್ಯೂಬ್ ಅಂತಂದ್ರೇನು 9, ಇದಂತೂ ಗೊತ್ತೇ ಇದೆ ಅಲ್ಲ ಸರ್. 3 3 9 9 3 27. ಇದು a 1/3 3 ಅಂದ್ರೆ a ಆಗುತ್ತೆ. b 2/3 ಇಂಟು 3 ಅಂದ್ರೆ ಬಿ ಸ್ಕ್ವೇರ್ ಆಗುತ್ತೆ. ಸಿ ಕ್ಯೂಬ್ ಆಗುತ್ತೆ. 27 a ಇಂಟು ಬಿ ಸ್ಕ್ವೇರ್ ಇಂಟು ಸಿ ಕ್ಯೂಬ್ ಇದೆಯಾ? ಇದೆ. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಓಕೆ, ನಮಗೆ ಕೇಳಿರೋದ ತಾನೆ a ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಕ್ಯೂಬ್ ಹೋಲ್ ಕ್ಯೂಬ್ ಏನು ಅಂತ ಕೇಳಿದ್ದಾನೆ. ಈ ತರದ್ ಬರುತ್ತೆ, ಏನು ಮಾಡೋಕ್ಕಾಗಲ್ಲ ಒಂದೊಂದು ಕ್ವಶನ್ ಸ್ನೇಹಿತರೆ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಫೈನ್. ಈಗ ಇಲ್ಲಿ ಬಡ್ಡಿ ದರದ ಬಗ್ಗೆ ಕೇಳಿದ್ದಾನೆ. ಓಕೆ ಸರ್, ಬಡ್ಡಿ ದರ ಬಗ್ಗೆ ಕೇಳಿದ್ದಾನೆ. ಇಲ್ಲಿ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ, ಒಂದು ನಿರ್ದಿಷ್ಟ ಮೊತ್ತವನ್ನ ವರ್ಷಕ್ಕೆ 10% ಬಡ್ಡಿ ದರದಲ್ಲಿ 2 ವರ್ಷದ ಅವಧಿಗೆ ಸರಳ ಬಡ್ಡಿ ಅಂತ ಹೂಡಿಕೆ ಮಾಡ್ತಾನೆ. ಓಕೆ, ಒಂದಷ್ಟು ಅಮೌಂಟ್ ಗೊತ್ತಿಲ್ಲ ಯಾವುದು ಅಂತ 2%. ಇಲ್ಲಿ ಅಗೇನ್ ಇಲ್ಲಿ ಸರಳ ಬಡ್ಡಿ ಅಂದ ತಕ್ಷಣ ಸಿಂಪಲ್ ಇಂಟ್ರೆಸ್ಟ್ 2,000 ರೂಪಾಯಿ ಅವನಿಗೆ ಪ್ರಾಫಿಟ್ ಸಿಗುತ್ತೆ. ಅದೇ ವ್ಯಕ್ತಿ ಅದೇ ಮೊತ್ತವನ್ನ ಅದೇ ಬಡ್ಡಿ ದರದಲ್ಲಿ ಅದೇ ಅವಧಿಗೆ ಚಕ್ರ ಬಡ್ಡಿ ಅಂದ್ರೆ ಕಾಂಪೌಂಡ್ ಇಂಟ್ರೆಸ್ಟ್ಗೆ ಕೊಡ್ತಾನೆ. ದೆನ್ ಪ್ರಾಫಿಟ್ ಎಷ್ಟು ವುಡ್ ಬಿ ಗೆಟ್ ಅಂತ ಕೇಳಿದ್ದಾರೆ. ನೀವು ಈಗೇನು ಇಲ್ಲಿ ಫಾರ್ಮುಲಾ ಹಾಕ್ಬೇಡಿ ಅಂತ ಹೇಳ್ತೀನಿ. ಫಾರ್ಮುಲಾ ಏನೋ ಸರ್ ನಿಮ್ಗೆ ಗೊತ್ತಿರೋ ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ PTR/100 ಅಂತ ಹಾಕ್ತೀರಾ. ಇದರಲ್ಲಿ ಏನ್ ಕಂಡಿಡ್ತೀರಾ? ಪಿ ಕಂಡಿಡಿತೀರಾ. ಅದಾದ್ಮೇಲೆ ಕಾಂಪೌಂಡ್ ಇಂಟ್ರೆಸ್ಟ್ ಹಾಕ್ತೀರಾ. P ಇಂಟು 1 ಪ್ಲಸ್ R/T 100 ವೋಲ್ಟ್ ಮೈನಸ್ ಪಿ ಅಂತ ಹಾಕ್ತೀರಾ. ಇವೆಲ್ಲ ಮಾಡ್ಕೊಂಡು ಕೂತ್ಕೋಬೇಡಿ ಅಂತ ನಾನು ಹೇಳ್ತೀನಿ. ಫಾರ್ಮುಲಾಗಳಲ್ಲ, ಕಾನ್ಸೆಪ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಏನಿದೆ ನೋಡೋಣ. ಓಕೆ ಸರ್, ಒಬ್ಬ ಪರ್ಸನ್ ಇನ್ವೆಸ್ಟೆಡ್ ಸ್ಪೆಸಿಫಿಕ್ ಅಮೌಂಟ್ ಆಫ್ ಇನ್ ಸಿಂಪಲ್ 2 years. ಈಗ 100 ರೂಪಾಯಿ ಇದೆ ಸರ್. ಓಕೆ, ಅವ್ನು 2 ವರ್ಷ, 1 ವರ್ಷ 2 ವರ್ಷ 10% ರೇಟ್ ಆಫ್ ಇಂಟ್ರೆಸ್ಟ್ 2 years. ಓಕೆ, 1 year ಇದು ಸೆಕೆಂಡ್ ಇಯರ್. ಅಂದ್ರೆ 100ಕ್ಕೆ 10 ಎಷ್ಟು? ಇಲ್ಲಿ 10 ರೂಪಾಯಿ ಬರುತ್ತೆ, ಇಲ್ಲಿ 10 ರೂಪಾಯಿ ಬರುತ್ತೆ. ಟೋಟಲ್ 110 ರೂಪಾಯಿ ಆಯ್ತು. ಕಾಮ್ ಖತಮ್. ಸೊ ಅಲ್ಲಿ ಏನಾಯ್ತು? ಗೆಟ್ ಎ ಪ್ರಾಫಿಟ್ ಆಫ್ 2000. ಅಂದ್ರೆ ಇಲ್ಲಿ 2 ವರ್ಷಕ್ಕೆ 100 ರೂಪಾಯಿ ಅಂತ ನಾನು ಅನ್ಕೊಂಡಿದ್ದೀನಿ, ಗೊತ್ತಿಲ್ಲ ಎಷ್ಟು ಅಂತ. 2 ವರ್ಷಕ್ಕೆ 10% ಅಂತಂದಾಗ ಏನಾಗುತ್ತೆ? ಇಲ್ಲಿ 10 ರೂಪಾಯಿ ಫಸ್ಟ್ ವರ್ಷ, ನೆಕ್ಸ್ಟ್ 10 ವರ್ಷ 110 ಅಂದ್ರೆ 10 ರೂಪಾಯಿ ಲಾಭ. ದಟ್ ಈಸ್ 10 rupees ಲಾಭ ಇಸ್ ಈಕ್ವಲ್ ಟು 2000. ಆಯ್ತಾ ಸರ್? 1 ಕ್ಯಾನ್ಸಲ್ ಅಂದ್ರೆ 1 ಈಸ್ ಈಕ್ವಲ್ ಟು 200. ಅರ್ಥ ಆಯ್ತಾ? ಸೊ ಹಾಗಾದ್ರೆ ಇಲ್ಲಿ ನಾನು ಅಸಲು ಅಂದ್ರೆ ಫಸ್ಟ್ ಒನ್ ಅಸಲು ಅಂದ್ರೆ ಪ್ರಿನ್ಸಿಪಲ್ ಏನಿದೆ ಅದನ್ನ 100 ಅಂತ ಅನ್ಕೊಂಡಿದ್ದೆ. ಸೊ ಹಾಗಾದ್ರೆ 100 ಈಸ್ ಈಕ್ವಲೆಂಟ್ ಟು 200. ಆದ್ರೆ ಏನಾಗುತ್ತೆ? ಸರಿ, 1 ಈಸ್ ಈಕ್ವಲ್ ಟು 200 ಅಂದ್ರೆ 100 ಎಷ್ಟು ಅಂತ ಇಂಟು 100 ಮಾಡಿ. 100 ಇಂಟು 200 ಮಾಡಿ. 1 ಈಸ್ ಈಕ್ವಲ್ ಟು 200 ಅಂದ್ರೆ ಇಲ್ಲಿ ಏನಾಯ್ತು? 100 ಅಂದ್ರೆ ಎಷ್ಟು? ಪಿ ಇಂಟು 200 ಮಾಡಿ. ಎಷ್ಟಾಯ್ತು ಸರ್? 20,000 ಈಸ್ ದ ಅಮೌಂಟ್. ಇದು ಪ್ರಿನ್ಸಿಪಲ್ ಅಮೌಂಟ್, ಅಸಲು ಮೊದಲಿತ್ತು ಅವನ ಹತ್ರ. ಇಫ್ ದ ಪರ್ಸನ್ ಇನ್ವೆಸ್ಟೆಡ್ ದ ಸೇಮ್ ಅಮೌಂಟ್ ವಿತ್ ದ ಸೇಮ್ ಇಂಟ್ರೆಸ್ಟ್ ರೇಟ್ ಫಾರ್ ದ ಸೇಮ್ ಡ್ಯೂರೇಷನ್ ಆಸ್ ಅ ಕಾಂಪೌಂಡ್ ಇಂಟ್ರೆಸ್ಟ್. ಅಗೇನ್ ಕಾಂಪೌಂಡ್, ನಾನು ನಿಮಗೆ ಬೇಸಿಕ್ ಹೇಳಿರೋದು. ಆಕ್ಚುಲಿ ಇದು ಕ್ಯಾಲ್ಕುಲೇಷನ್ ಮಾಡೋದೇ ಬೇಕಾಗಿಲ್ಲ. ನಾನಾಗಿದ್ರೆ ನೋಡಿದ ತಕ್ಷಣ ಏನ್ ಮಾಡ್ತಾ ಇದೆ ಅಂತಂದ್ರೆ, ಓಕೆ 2000 10 ಅಂದ್ರೆ 10 20, ಓಕೆ ಇನ್ನು 10 ರೂಪಾಯಿ ಜಾಸ್ತಿ ಅಂದ್ರೆ 100 ರೂಪಾಯಿ 2100 ಅಂತ ಟಿಕ್ ಆಗ್ತಾ ಇದೆ. ಓಕೆ, ಅಂದ್ರೆ ಇದು ನಿಮ್ ಪ್ರಾಕ್ಟೀಸ್ ಅಲ್ಲಿ ಬರುತ್ತೆ. ಸೊ ಈಗ ಹೆಂಗೆ? ಈಗ ನೋಡಿ, ನಾನು ನಿಮ್ಗೆ ಬೇಸಿಕ್ ಸ್ವಲ್ಪ ಅಂದ್ರೆ ತುಂಬಾ ಬೇಸಿಕ್ ಹೇಳ್ಕೊಡಕ್ ಹೋಗಲ್ಲ, ಪ್ರೊಸೀಜರ್ ಹೇಳ್ಕೊಡ್ತೀನಿ ಅಷ್ಟೇ. ಓಕೆ, ಯಾಕಂದ್ರೆ ಎಲ್ಲರಿಗೂ ಅರ್ಥ ಆಗ್ಬೇಕು. ನಮಗೆ ಕಾನ್ಸೆಪ್ಟ್ಸ್ ಅವ್ನು ಹೆಂಗೆ ಕ್ವಶನ್ಸ್ ಕೊಟ್ರು, ಈಗ ತುಂಬಾ ಡಿಫಿಕಲ್ಟಿ ಕ್ವಶನ್ ಕೊಟ್ರು, ಆಗ ಇದೇ ಪ್ಯಾಟರ್ನ್ ಮಾಡ್ಕೊಳ್ಳೋದು ಈಸಿ. ಈಗ ನೋಡಿ 20,000 ರೂಪಾಯಿ ಪ್ರಿನ್ಸಿಪಲ್ ಅಂತ ಗೊತ್ತಾಯ್ತು ನಮ್ಗೆ. ಯಾಕೆ ಬೇಕಾದ್ರೆ ಚೆಕ್ ಮಾಡಿ ಕ್ಲಾಸ್ ನೋಡಿ. 20,000 ರೂಪಾಯಿ ಅಂದ್ರೆ 2,000 ರೂಪಾಯಿ 1 ವರ್ಷಕ್ಕೆ, 2 ವರ್ಷಕ್ಕೆ 1 ವರ್ಷಕ್ಕೆ ಎಷ್ಟಾಗುತ್ತೆ ಸರ್? 1 ವರ್ಷಕ್ಕೆ ಎಷ್ಟು? ಸಾರಿ ಇಲ್ಲಿ 120 ಆಗ್ಬೇಕು ಅಲ್ವಾ? 10 120 ಅಂದ್ರೆ 20 ರೂಪಾಯಿ. ಸೊ ಅಂದ್ರೆ ಇದು 100 ರೂಪಾಯಿ ಆಗ್ಬೇಕು, ಇದು 10,000 ಆಗ್ಬೇಕು. ಸಾರಿ, ಓಕೆ 10,000. ಯಾಕೆ ಹೇಳಿ 10 10 20 ಅಲ್ಲ, 110 ಅಲ್ಲ, 120. 2 ವರ್ಷಕ್ಕೆ 20 ರೂಪಾಯಿ ಲಾಭ. 20 ರೂಪಾಯಿ ಲಾಭ ಅಂದ್ರೆ 2,000. ಸೊ ಈಗ ಏನಾಯ್ತು? 2,000 ಸಿಕ್ತಲ್ವಾ? ಓಕೆ, ಈಗ 1,000 ನಾವು ತಗೊಂಡು ಏನ್ ಮಾಡ್ಬೇಕು? ಕಾಂಪೌಂಡ್ ಇಂಟ್ರೆಸ್ಟ್ ಕಂಡು ಹಿಡಬೇಕು. ಕಾಂಪೌಂಡ್ ಅಂದ್ರೆ ಏನು? 1 ಸೆಕೆಂಡ್. ಕಾಂಪೌಂಡ್ ಅಂದ್ರೆ ಏನು? ಓಕೆ, ಕಾಂಪೌಂಡ್ ಅಂದ್ರೆ ಏನು ಅಂದ್ರೆ ಬಡ್ಡಿಗೆ ಬಡ್ಡಿ ಬರ್ತಕ್ಕಂಥದ್ದು. ಈಗ ಅದನ್ನೇ ನಾನು 10,000 ಇಲ್ಲಿ ಇಟ್ಕೋತೀನಿ. ಈಗ ಅದೇ 2 ವರ್ಷಕ್ಕೆ ಹಾಕ್ಬೇಕು. ಫಸ್ಟ್ 10%, ನೆಕ್ಸ್ಟ್ ಇಯರ್ 10%. 10,000ಕ್ಕೆ ಎಷ್ಟು ಸರ್? ಈಗ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಅವನೇ ಕೊಟ್ಬಿಟ್ಟವನೆ 2 ವರ್ಷಕ್ಕೆ 2,000 ರೂಪಾಯಿ ಸಿಂಪಲ್ ಇಂಟ್ರೆಸ್ಟ್ ಅಂತ. ಇದಕ್ಕೆ 1 ವರ್ಷಕ್ಕೆ 1,000 ರೂಪಾಯಿ ಅಂತ ಅರ್ಥ ಅಲ್ಲಿಗೆ.
ಅದೇ ನಾನು ಹೇಳ್ತಾ ಇರೋದು, ಕ್ಯಾಲ್ಕುಲೇಷನ್ ಮಾಡೋದ್ ಬೇಡ ಅಂತ. ಇಲ್ಲಿ 1,000 ರೂಪಾಯಿ ಸಿಕ್ತು ಬಡ್ಡಿ, 2ನೇ ವರ್ಷ ಇನ್ನೊಂದ್ 1,000 ರೂಪಾಯಿ ಸಿಕ್ತು ಅಂತ ಅರ್ಥ. ಕಾಂಪೌಂಡ್ ಇಂಟ್ರೆಸ್ಟ್ ಅನ್ನು ಈ ಬಡ್ಡಿಗೂ 2ನೇ ವರ್ಷ ತಗೋಬೇಕಾದ್ರೆ ಅವನು ಇದಕ್ಕೆ ಹೆಂಗೆ 10,000ಕ್ಕೆ 1,000 ಬರುತ್ತೆ, 1,000ಕ್ಕೂ ಹಂಗೆ ಇನ್ನೊಂದು 10% ಬಡ್ಡಿ ಹಾಕಬೇಕು. ಅಂದ್ರೆ ಎಷ್ಟು? 100 ರೂಪಾಯಿ ಹಾಕ್ಬೇಕು ಅಲ್ವಾ ಸರ್? ಅಂದ್ರೆ ಏನಾಯ್ತು, 2,000 ಮೊದಲೇ ಕೊಟ್ಟಿದ್ದ ಪ್ಲಸ್ 100 ರೂಪಾಯಿ ಕಾಂಪೌಂಡ್ ಇಂಟ್ರೆಸ್ಟ್, 2,100 ರೂಪಾಯಿ ಇಸ್ ದ ಆನ್ಸರ್. ನಾನು ಅದನ್ನೇ ಇಲ್ಲಿ ಟಿಕ್ ಮಾಡಿದ್ದು. ಓಕೆ, ನೋಡಿದ ತಕ್ಷಣ ಹೇಳ್ಬೋದು. ಕ್ಯಾಲ್ಕುಲೇಷನ್ ಮಾಡ್ತಾ ಕೂತ್ಕೊಂಡ್ರೆ ಈ ಫಾರ್ಮುಲಾ ಹಾಕೊಂಡು ಕ್ಯಾಲ್ಕುಲೇಷನ್ ಮಾಡ್ತಾನೆ ಇರಿ. ಒಂಚೂರು ಕ್ಯಾಲ್ಕುಲೇಷನ್ ತಪ್ಪಾದ್ರೆ ಕಷ್ಟ. ಓಕೆ, ಈ ತರದಲ್ಲಿ ತಪ್ಪಾಗಲ್ಲ. ಓಕೆ, ಇದ್ರಲ್ಲಿ ನಾವು ಕೂಡೋದು ಕಳಿಯೋದು ಮಾತ್ರ ತಪ್ಪು ಮಾಡ್ಬಿಡಿ. ಈಗ ನಾನು ಸಿಂಪಲ್ ತಪ್ಪು ಮಾಡಿದ್ಮೇಲೆ ಹಂಗೆ ತಪ್ಪು ಮಾಡ್ಬಿಡಿ ಅಷ್ಟೇ. ಓಕೆ, ನೆಕ್ಸ್ಟ್ ಕ್ವಶನ್ ಬರ್ತೀನಿ. ಫೈಂಡ್ ದ ಮಿಸ್ಸಿಂಗ್ ನಂಬರ್ ವಿಚ್ ಕಮ್ಸ್ ಇನ್ ಪ್ಲೇಸ್ ಆಫ್. ಕ್ವಶನ್ಸ್ ಚೆನ್ನಾಗಿದೆ ಸ್ನೇಹಿತರೆ, ಒಂದಷ್ಟು ಡಿಫಿಕಲ್ಟೀಸ್, ಒಂದಷ್ಟು ಸಿಂಪಲ್, ಈ ತರದೆಲ್ಲ ಕೊಟ್ಟಿದ್ದಾನೆ. ಮಿಸ್ಸಿಂಗ್ ನಂಬರ್ ಹೇಳ್ಬೇಕು, ಹೇಳ್ತೀರಾ? ಇಲ್ಲಿ ಯಾವ್ದು ಮಿಸ್ಸಿಂಗ್ ಇದೆ ಅಂತ? ಏನ್ ಪ್ಯಾಟರ್ನ್ ಫಾಲೋ ಮಾಡಿದೆ ಇದು? ಎನಿಬಡಿ ಏನ್ ಪ್ಯಾಟರ್ನ್ ಫಾಲೋ ಮಾಡಿದೆ? ಇಲ್ಲಿ ನೋಡಿ, ಇಲ್ಲಿ ಮಧ್ಯ 3 ಇದ್ದಾನೆ. ಇದು ನ್ಯೂಟ್ರಲೈಸ್ ಮಾಡೋ ಪ್ರತಿಯೊಂದರಲ್ಲಿ. ಈಗ ನಾನು ಇದು ಹೆಂಗಿದೆ ಅಂದ್ರೆ 4 × 3 + 1 ಹಾಕಿದ್ರೆ 4 3 12 1 13 ಇದು ಬಂತು. ನೆಕ್ಸ್ಟ್ ಆಂಟಿ ಕ್ಲಾಕ್ ವೈಸ್ ಹಿಂಗೆ ಹೋಗ್ಬೇಕು. 13 ಇಂಟು ಅಗೇನ್ 3ನ ಇಂಟು ಮಾಡ್ಲೇಬೇಕು, ಬಟ್ ಒಂದು ಬದಲು ಇಲ್ಲಿ ನೆಕ್ಸ್ಟ್ 2 ಆಡ್ ಮಾಡ್ತೀನಿ. 13 3ಲಿ ಎಷ್ಟು? 9 3 39 + 2 41 ಅಂತ 41 ಇದೆ. ಹಂಗೆ ನೆಕ್ಸ್ಟ್ 41 ಇಂಟು ಮಧ್ಯದಲ್ಲಿ 3 ಇದೆ, ಇಂಟು 3 ಮಾಡಿ ಪ್ಲಸ್ 3 ಮಾಡಿ. ಓಕೆ, ಇದು ಪ್ಲಸ್ 3. 41 3 ಅಂದ್ರೆ 3 4 3 12 ಪ್ಲಸ್ 3 ಅಂದ್ರೆ ಎಷ್ಟು? 126. ಇದು 126 ಆಗಬೇಕು. ಇಸ್ ದ ರೈಟ್ ಆನ್ಸರ್. ಬೇಕಾದ್ರೆ ಕ್ರಾಸ್ ವೆರಿಫೈ ಮಾಡಿ. 126 ಇಂಟು 3 ಮಾಡಿ ಪ್ಲಸ್ 4 ಆಡ್ ಮಾಡಿ, ನಿಮಗೆ 382 ಬರುತ್ತೆ. ಇಲ್ಲಿದೆ ಆಲ್ರೆಡಿ. ಅರ್ಥ ಆಗ್ತಿದೆಯಲ್ಲ? ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬರ್ತೀನಿ. ಇಲ್ಲಿ ಟ್ರಯಾಂಗಲ್ ಮತ್ತೆ ನಿಮಗೆ ಸ್ಕ್ವೇರ್ ಎರಡು ಕಂಡಿರಬೇಕು. ಓಕೆ, ತ್ರಿಭುಜ ಮತ್ತೆ ಚೌಕ ಕಂಡುಹಿಡಿಬೇಕು. ಈಗ ಒಂದನ್ನು ತಗೊಳ್ಳಿ ನೀವು. ಒಂದರಲ್ಲಿ ನಿಮ್ಗೆ ನೋಡ್ತಾ ಇದ್ದಂಗೆ, ನಿಮ್ ಪ್ರಾಕ್ಟೀಸ್ ಮಾಡೋದ್ರಲ್ಲಿ ನೋಡ್ತಾ ಇದ್ದಂಗೆ ಹೇಳ್ಬೋದು ಇದರಲ್ಲಿ ಎಷ್ಟು ತ್ರಿಭುಜಗಳಿದೆ ಅಂತಂದ್ರೆ. ಎಷ್ಟಿದೆ ಸರ್ ಹೇಳ್ತೀರಾ? 8 ಇದೆ ಅಂತ ಹೇಳ್ಬೋದು ನೀವು. 8 ಇದೆ ಅಂತ. ಓಕೆ, ಹೆಂಗೆ ಸರ್? ಇಲ್ಲಿ ನೋಡಿ, ಇದೊಂದು 2 3 4. ಆಮೇಲೆ ನೋಡಿ ಇದೊಂದು ಇದೆಯಲ್ಲ, ಇದು 4 5 ಆಯ್ತಾ. ಇದೊಂದಿದೆ ನೋಡಿ, ಇದು 6. ಆಮೇಲೆ ನೋಡಿ ಇದೊಂದು 7. ಆಮೇಲೆ ನೋಡಿ ಇದೊಂದು 8. ಒಂದರಲ್ಲಿ 8 ಇದೆ. 8 3ಲಿ ಎಷ್ಟು ಸರ್? 24 ಆಯ್ತು. ಆಯ್ತಾ? 8 3ಲಿ ಎಷ್ಟು? ಒಂದರಲ್ಲಿ 8 ಇದೆ. ಆ ಥರ ಇಂಟು 3 ಇದೆ, 24 ಆಯ್ತು. 24 ಅಂದ್ರೆ 3 ನೋಡಿ, ಇಲ್ಲಿ ನೋಡಿ ಇಲ್ಲೊಂದಿದೆ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡ್ರಿ, ಇಲ್ಲಿ ಹಿಂಗೊಂದಾಯ್ತಾ 1. ಅಲ್ಲಿ ನೋಡಿ, ಆಮೇಲೆ ಹಿಂಗೊಂದಾಯ್ತಾ 2. ಆಯ್ತಾ? ಅದೇ ತರ ಉಲ್ಟಾ ನೋಡಿ, ಉಲ್ಟಾ ಬನ್ನಿ, ಹಿಂಗೊಂದಾಯ್ತಾ 3. ಅದೇ ತರ ಇಲ್ಲೊಂದು ನೋಡಿ, ಇಲ್ಲಿ ನೋಡಿ 4 ಆಯ್ತಾ, ಪ್ಲಸ್ 4 ಅಂದ್ರೆ 28 ಟ್ರಯಾಂಗಲ್ಸ್ ಆಯ್ತು. 28 ಎಲ್ಲಿದೆ? ಇಲ್ಲಿದೆ. ಈಗ ಸ್ಕ್ವೇರ್ ಚೌಕ ಎಷ್ಟಿದೆ? ಚೌಕ ಅಂತೂ ಇಲ್ಲಿ ನೋಡಿದ ತಕ್ಷಣ ಹೇಳ್ಬೋದು ಇದು 1 2 3 ಇದೆ ಅಂತ. ಬಟ್ ಇಲ್ಲಿ 3 ಆಪ್ಷನ್ ಇಲ್ಲ, ಇನ್ನ 2 ಇದೆ. ಯಾವ್ದು ಇನ್ನ 2? ಇಲ್ಲಿ ನೋಡಿ. ಈಗ ನಾನು ಜೋರಾಗಿ ಮಾರ್ಕ್ ಮಾಡ್ತೀನಿ ನೋಡಿ, ಇದೊಂದು ಅಲ್ವಾ? ಇದೊಂದು ಚೌಕ ತಾನೆ ಇದು. ಉಲ್ಟಾ ಇಟ್ಟಿದ್ದಾರೆ ಅಷ್ಟೇ ಚೌಕನ. ಆಮೇಲೆ ಇದೊಂದು ಚೌಕ ತಾನೆ ಅಲ್ವಾ? ಎಷ್ಟು ಸರ್ ಆಯ್ತು? 3 + 2 5. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಓಕೆ, ಅರ್ಥ ಆಯ್ತಲ್ಲ? ಫೈನ್ ಸರ್, ನೆಕ್ಸ್ಟ್ ಹೋಗೋಣ ಬನ್ನಿ. ಎ ಶಾಪ್ ಕೀಪರ್ ಸೆಲ್ಸ್ ಅನ್ ಆರ್ಟಿಕಲ್ ಅಟ್ ಎ ಲಾಸ್ ಆಫ್ 10%. ಈಗ ಅಗೇನ್ ಈ ತರ ಇದ್ದಾಗ ಎಕ್ಸ್ ಇಟ್ಕೊಳ್ಳೋದು ಅವೆಲ್ಲ ಮಾಡಕ್ ಹೋಗ್ಬೇಡಿ. ಈ ತರ ಪರ್ಸೆಂಟೇಜ್ ಈ ತರ 100 ಅನ್ಕೊಳ್ಳಿ. ಈಗ ನಾನು ಹೇಳ್ತೀವಿ, ಒಬ್ಬ ಅಂಗಡಿ ಹತ್ರ 100 ರೂಪಾಯಿ ಇದೆ, ಯಾವುದೋ ಒಂದು ವಸ್ತು ತಗೊಂಡಿದೆ, ಕಾಸ್ಟ್ ಪ್ರೈಸ್ ಅಂತ ಕರಿತೀವಿ ಅಥವಾ ಅಸಲು ಅಂತ ಕರಿತೀವಿ. ಓಕೆ, ನೀವು ಹೆಂಗ್ ಇಂಗ್ಲಿಷ್ ನೋಡ್ಕೊಳ್ಳಿ, ಇದು ಕನ್ನಡ ಮಾಡ್ಕೊಳ್ಳಿ. ಓಕೆ, ಒಂದು ವಸ್ತು 10% ನಷ್ಟದಲ್ಲಿ ಸೆಲ್ ಮಾಡ್ತಾನೆ. ಓಕೆ, ನಾ ಸೆಲ್ ಮಾಡ್ತಾನೆ ಸರ್ 10% ಮೈನಸ್ 10% ಅಂದ್ರೆ 100 ರೂಪಾಯಿ ತಂದಿದ್ದೆ, 90 ರೂಪಾಯಿಗೆ ಸೆಲ್ ಮಾಡಿದೆ ಸರ್. ಓಕೆ ಅನ್ಕೋತೀನಿ. ಓಕೆ, ಮಾರಾಟದ ಬೆಲೆ 40 ರೂಪಾಯಿ ಹೆಚ್ಚಿದ್ರೆ ಅವ್ರು 110 ಲಾಭ ಪಡಿತಿದ್ದ. ಈಗ ಓಕೆ, ಈಗ 90 ರೂಪೀಸ್ ಇದೆ ಇದು. ಇದಕ್ಕೆ ಏನ್ ಮಾಡೋಣ? 40 ರೂಪಾಯಿ ಆಡ್ ಮಾಡಿದ್ರೆ ಎಷ್ಟಕ್ಕೆ ಸೆಲ್ ಮಾಡ್ತಾ ಇದ್ದೆ ಇದನ್ನ ನಾನು? 90 ರೂಪಾಯಿಗೆ 40 ರೂಪಾಯಿ ಹೆಚ್ಚಿದ್ರೆ ಅಂದ್ರೆ ಮಾರಾಟ 90 ರೂಪಾಯಿ ಲೆಸ್ ಮಾಡ್ಕೊಂಡು 90 ರೂಪಾಯಿ ಮಾರೋದ್ ಬದಲು 10 ರೂಪಾಯಿ ಜಾಸ್ತಿ 40 ರೂಪಾಯಿ ಜಾಸ್ತಿ ಮಾಡಿದ್ರೆ ಒಟ್ಟು ಎಷ್ಟಕ್ಕೆ ಮಾರ್ತಾ ಇದೆ? 40 ರೂಪಾಯಿ ಜಾಸ್ತಿ ಮಾರಿದ್ರೆ ಹೇಳ್ತೀರಾ? 40 ರೂಪಾಯಿ ಹೆಚ್ಚು ಇದ್ದಿದ್ರೆ ಅವನ ಲಾಭ 10% ಪಡೆಯುತ್ತಿದ್ದ. ನೋಡಿ ಎಷ್ಟಕ್ಕಾಯ್ತಿತ್ತು? 10% ಲಾಭ ಬರ್ತಾ ಇತ್ತು. 40 ರೂಪಾಯಿ ಹೆಚ್ಚು ಕೊಟ್ಟಿದ್ರೆ 10% ಲಾಭ ಬರ್ತಾ ಇತ್ತು. ಇನ್ ದ ಸೆನ್ಸ್ 10% ಲಾಭ ಅಂದ್ರೆ 100 ರೂಪಾಯಿಗೆ ನಾ ತಂದಿರೋದು ಲಾಭ. ಯಾವಾಗ್ಲೂ ಅಸಲು ಕಾಸ್ಟ್ ಪ್ರೈಸ್ ನಾವು ಲಾಭ ಮಾಡೋದು.
10% ಲಾಭ ಅಂದ್ರೆ ಏನಾಗ್ತಾ ಇತ್ತು, 10% ಲಾಭ ಅಂದ್ರೆ 110 ರೂಪಾಯಿಗೆ ನಾನು ಸೆಲ್ ಮಾಡ್ಬೇಕಾಗಿತ್ತು. ಅಂದ್ರೆ ಇಲ್ಲಿ ಏನರ್ಥ, ಇಲ್ಲಿ ಏನರ್ಥ ಸರ್, 90ರಿಂದ 110, 90ರಿಂದ 110ಕ್ಕೆ ಎಷ್ಟು ಡಿಫರೆನ್ಸ್ ಇದೆ, 20 ರೂಪಾಯಿ ಡಿಫರೆನ್ಸ್ ಇದೆ. ಅಂದ್ರೆ ಈ 20 ಅಂತಕ್ಕಂಥದ್ದು ಏನಿದೆ, ವಿಚ್ ಈಸ್ ಈಕ್ವಲ್ ಟು 40, ಅವನು 40 ರೂಪೀಸ್ ಹೆಚ್ಚು, 20 ರೂಪಾಯಿ 40 ರೂಪಾಯಿ ಹೆಚ್ಚು ಮಾರಾಟ ಮಾಡಿದ್ರೆ ಅಂದ್ರೆ ಈ 20 ಯೂನಿಟ್ಗಳು 40 ಯೂನಿಟ್ಗೆ ಸಮ ಅಂತ. 0ಕ್ಕೆ 0, 2 ಒಂದ್ಲಿ 2 ಎರಡ್ಲಿ, ಅಂದ್ರೆ 1 ಯೂನಿಟ್ ಇಸ್ ಈಕ್ವಲ್ ಟು 2. ಬಟ್ ನಮಗ್ ಬೇಕಾಗಿರೋದು ನಾವು ಏನೋ ಅಸಲು 100 ರೂಪಾಯಿ ಅಂತ ಅನ್ಕೊಂಡಿದ್ವಿ, ಎಕ್ಸ್ 100 ರೂಪಾಯಿ ಅಂತ ಅನ್ಕೊಂಡಿದ್ವಿ. ಏನಾಗುತ್ತೆ, 1 ಅಂದ್ರೆ 2, 100 ಅಂದ್ರೆ ಎಷ್ಟು ಅಂತ ಕ್ರಾಸ್ ಮಲ್ಟಿಪ್ಲೈ ಮಾಡಿ 100 ಇಂಟು 2 ಮಾಡಿ 200 ರೂಪಾಯಿ ಅಸಲು. ಓಕೆ, ಕಾಸ್ಟ್ ಪ್ರೈಸ್ ಅಂದ್ರೆ ನಮಗೆ ವಾಟ್ ಈಸ್ ದ ಕಾಸ್ಟ್ ಪ್ರೈಸ್ ಅಂತ, ವೆಚ್ಚ, ವಸ್ತುವಿನ ವೆಚ್ಚ ಬೆಲೆ ಅಂದ್ರೆ ನಾನು ಏನು ಕೊಂಡ್ಕೊಂಡ್ ಬಂದಿದ್ದೆ ಆ ಬೆಲೆ, 200 ರೂಪಾಯಿ ಇಸ್ ದ ರೈಟ್ ಆನ್ಸರ್. ಇವೆಲ್ಲ ಈಸಿ ಕ್ವಶನ್ಸ್ ಸ್ನೇಹಿತರೆ. ಓಕೆ ಫೈನ್ ಸರ್, ನೆಕ್ಸ್ಟ್ ಬರ್ತೇನೆ. ಕನ್ನಡ ಇಂಗ್ಲಿಷ್ ಕ್ಲೀನ್ ಆಗಿ ಓದ್ಕೊಳ್ಳಿ, ಇದು ತುಂಬಾ ಚೆನ್ನಾಗಿದೆ ಕ್ವಶನ್ ಇದು. ಇಲ್ಲಿ ನೋಡಿ, ಎಕ್ಸ್ ಮತ್ತೆ ವೈ ಇಬ್ಬರು ಬೆರಳಚ್ಚುಗಾರ ಇರ್ತಾರೆ, ಅಂದ್ರೆ ಟೈಪಿಸ್ಟ್ ಇರ್ತಾರೆ. ಅವ್ರಿಗೆ 60 ಪುಟಗಳ ಬೆರಳಚ್ಚು ಮಾಡೋದು ಕೊಡಲಾಗುತ್ತೆ, ಅಂದ್ರೆ 60 ಪುಟಗಳು ಟೈಪ್ ಮಾಡಕ್ ಕೊಡ್ತಾನೆ. ಆದ್ರೆ ವೈ ಎಕ್ಸ್ಗಿಂತ 30 ನಿಮಿಷ ಮೊದಲೇ ಮುಗಿಸ್ತಾನೆ, ಅಂದ್ರೆ ಎಕ್ಸ್ 60 ಪುಟ ತಗೊಳಕ್ಕೆ ಎಷ್ಟೊತ್ತು ಮಾಡಿದ್ದ, ಅದಕ್ಕಿಂತ 30 ನಿಮಿಷ ಮೊದಲೇ ಮುಗಿಸ್ತಾನೆ. ಎಕ್ಸ್ ಇದೇ ಕೆಲಸ ಮಾಡಲು 2 ಗಂಟೆ ತಗೋತಾನೆ. ಅಂದ್ರೆ ಈಗ ಎಕ್ಸ್ 2 ಅವರ್ಸ್ ತಗೊಂಡ್ರೆ ವೈ ಅರ್ಧ ಗಂಟೆ ಮುಂಚೆ ಅಂದ್ರೆ 1.5 ಅವರ್ಸ್ ಅಲ್ಲಿ ಮುಗಿಸ್ತಾ ಅಂತ ಕೊಟ್ಟಿದ್ದಾನೆ. ಎಷ್ಟು, 60 ಪೇಜಸ್, ಇಬ್ರಿಗೂ 60 ಪೇಜ್ ಕೊಟ್ಟಿದ್ರು, ಇವನಿಗೂ 60 ಪೇಜ್ ಕೊಟ್ಟಿದ್ರು. ಓಕೆ, ಮರುದಿನ ಮಧ್ಯಾಹ್ನ ಅವರಿಗೆ 84 ಪುಟಗಳ ಬೆರಳಚ್ಚು ಮಾಡಲು ಕೊಡಲಾಯಿತು. ಈ ಬಾರಿ ಅವರ ಕೆಲಸವನ್ನು ಏಕಕಾಲದಲ್ಲಿ ಮುಗಿಸುವಾಗ ಹಂಚಿಕೊಳ್ಳಲು ನಿರ್ಧರಿಸಿದ್ರು. ಓಕೆ, ಅಂದ್ರೆ ಇವನ್ ಸ್ಪೀಡ್ ಜಾಸ್ತಿ ವೈ, ಆದ್ರೆ ಈಗ ಹೆಂಗ್ ಮಾಡಿದ್ದಾರೆ ಅಂದ್ರೆ ಟೋಟಲ್ ಅವ್ರಿಗೆ 84 ಕೊಡ್ತಾರೆ, ಇವನ್ ಬೇಗ ಮಾಡ್ತಾನಲ್ವ ವೈ, ಹಂಗಾರೆ ಅವನ್ಗೆ ಸ್ವಲ್ಪ ಜಾಸ್ತಿ ಕೊಡ್ಬೇಕು ಟೈಪ್ ಮಾಡಕ್ಕೆ. ಆಗ ಇಬ್ರು ಒಟ್ಟಿಗೆ ಒಂದೇ ಟೈಮಲ್ಲಿ ಮುಗ್ಸಕ್ ಸಾಧ್ಯ ಅಲ್ವಾ ಸರ್. ಸೊ ಹಾಗಾದ್ರೆ ಎಕ್ಸ್ ಎಷ್ಟು ಪುಟಗಳ ಬೆರಳಚ್ಚು ಮಾಡಬೇಕು, ಹಂಗಾರೆ ಎಕ್ಸ್ ಎಷ್ಟು ಮಾಡಬೇಕು ಬೆರಳಚ್ಚು, ಅಂದ್ರೆ ಎಷ್ಟು ಟೈಪ್ ಮಾಡಬೇಕು ಪೇಜಸ್ನ ಅಂತ ಕೇಳಿರೋದು. ಸಿಂಪಲ್ ಸರ್. ಫಸ್ಟ್ ಇಲ್ಲಿ ನಾನು ಏನ್ ಹೇಳ್ತೀನಿ ನಿಮ್ಗೆ, ಇಲ್ಲಿ ನಾನು ಇಂಗ್ಲೀಷ್ ಅಲ್ಲಿ ಇಲ್ಲಿ ತಗೊಳ್ಳ, ನಾನು ಇಲ್ಲೇನು ಬರ್ದಿದ್ದೀನಿ, ಇಲ್ಲಿ ತಗೋತೀನಿ ನಾನು ಇಲ್ಲಿ, ಯಾಕಂದ್ರೆ ಒಂದೇ ಪೇಜಲ್ಲಿ ಕ್ಯಾಲ್ಕುಲೇಷನ್ ಇರಲಿ ಅಂತ, ಅಲ್ಲರ್ಧ ಮಾಡೋದು ಬೇಡ ಅಂತ. ಓಕೆ, ತಿರುಗಿಸ್ಬೇಕಾಗತ್ತೆ ಆಮೇಲೆ. ಅರ್ಥ ಆಗ್ತೀವಿ ನಾನು ಹೇಳ್ತಾ ಇರೋದು? ಫೈನ್. ಈಗ ನಾನು ಏನ್ ಹೇಳ್ದೆ, ಎಕ್ಸ್ ಇಸ್ ಈಕ್ವಲ್ ಟು ಪೇಜಸ್ 60 ಪೇಜು, ಫಸ್ಟ್ 60 ಪೇಜ್ ಕೊಟ್ಟಿದ್ರು ಎಕ್ಸ್ಗೆ, ಅವನ್ ಏನ್ ಮಾಡ್ದ, ಟೈಪ್ ಮಾಡ್ದ. 60ಅಲ್ಲಿ 30 ಇವನ್ ಮಾಡ್ದ, ವರ್ಕ್ ಇವನ್ 60 ಪೇಜಸ್, ದೇ ಡಿವೈಡ್ ವರ್ಕ್ ಈಕ್ವಲಿ. 60ಅಲ್ಲಿ ಇವನ್ 30 ತಗೊಂಡ, ಎಷ್ಟು ಅವರ್ ಕಂಪ್ಲೀಟ್ ಮಾಡ್ದ, 2 ಅವರ್ಸ್, ಅಂದ್ರೆ 15 ಪೇಜಸ್ ಪರ್ ಅವರ್ ಅಲ್ಲಿ ಕಂಪ್ಲೀಟ್ ಮಾಡ್ದ. ಓಕೆ, ಟೋಟಲ್ 60 ಇತ್ತು. ಓಕೆ, ಹಂಗೆ ವೈ ಏನ್ ಮಾಡ್ದ, ಅದೇ 60ನ ಅರ್ಧ ಗಂಟೆ ಮುಂಚೆ ಮಾಡ್ದ ಅಲ್ವಾ ಸರ್, ಹಾಫ್ ಅನ್ ಅವರ್ ಮುಂಚೆ ಕೊಟ್ಟಿದ್ದಾನಲ್ಲ, 30 ಮಿನಿಟ್ಸ್ ಬಿಫೋರ್ ಎಕ್ಸ್ ಅಂತ. ಅದೇ 30, ಯಾಕಂದ್ರೆ ಈಕ್ವಲ್ ಡಿವೈಡೆಡ್ ದ ವರ್ಕ್ ಈಕ್ವಲಿ ಅಂತ ಕೊಟ್ಟಿದ್ದಾರೆ, ಅದಕ್ಕೆ 30 ಮಾಡಿರೋದು, ಇಲ್ಲಿ 60 ಹಾಕೋಬಾರ್ದು. ಓಕೆ, ಡಿವೈಡೆಡ್ ಬೈ 1.5 ಅವರ್ಸ್ ಆಯ್ತು, ಅಂದ್ರೆ ಎಷ್ಟಾಯ್ತು, 15 ಎರಡ್ಲಿ ಅಂದ್ರೆ 2 ಅಂದ್ರೆ 20, 20 ಪೇಜಸ್ ಪರ್ ಅವರ್ ಆಯ್ತು. ವೈ 20 ಪೇಜಸ್ ಪರ್ ಅವರ್ ಮಾಡ್ತಾನೆ. ಅರ್ಥ ಆಗ್ತಾ ಇಲ್ಲ ನಾನು ಹೇಳ್ತಾ ಇರೋದು? ಫೈನ್ ಸರ್. ಈಗ 84 ಪೇಜಸ್ ಕೊಟ್ಟಿದ್ದಾರೆ, ಈಗ ಟೋಟಲ್ 84 ಕೊಟ್ಟಿದ್ದಾರೆ, ಅದನ್ನು ಡಿವೈಡ್ ಮಾಡ್ಕೋಬೇಕು, ಯಾರು, ಎಕ್ಸ್ ಮತ್ತೆ ವೈ. ಈಗ ಏನ್ ಮಾಡ್ತಾನೆ, ಎಕ್ಸ್ ಏನ್ ಮಾಡ್ತಾನೆ ಸರ್, ಅವನು ಎಕ್ಸ್ ಅಂಡ್ however this time they decide the work to finish simultaneously, then how page x has to type. ಓಕೆ, ಈಗ ಟೋಟಲ್ 84 ಇದೆ. ಈಗ ಎಕ್ಸ್ ಏನ್ ಮಾಡ್ತಾನೆ, ಅವನು ಎ ಅಂತ ಅನ್ಕೋಣ, ಎ ಅನ್ನೋ ಪೇಜ್ ನ ಟೈಪ್ ಮಾಡ್ತಾನೆ. ವೈ ಏನ್ ಮಾಡ್ತಾನೆ, 84 ಮೈನಸ್ ಎ ಕಳೆದ್ರೆ ಅಷ್ಟು ಟೈಪ್ ಮಾಡ್ತಾನೆ. ಈಗೇನು, ಈಕ್ವಲಿ ದಿಸ್ ಟೈಮ್ ದೇ ಡಿಸೈಡ್ ಟು ಡಿವೈಡ್ ದ ವರ್ಕ್ ಸಚ್ ದಟ್ ದೇ ಫಿನಿಶ್ ಟೈಮ್ ಸೈಮಲ್ಟೇನಿಯಸ್ಲಿ ಅಂತ. ಅಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು ವೈ, ಈಕ್ವಲ್ ಆಗಿ ಕೆಲಸ ಮುಗಿಸ್ಬೇಕು. ಎಕ್ಸ್ ಅಂದ್ರೆ ಏನು, ಎಷ್ಟು, ಈಗ ಅವ್ನು ಟೋಟಲ್, ಈಗ ಟೋಟಲ್ ಪೇಜಸ್ ಏನಿದೆ ಎಷ್ಟಿದೆ ಸ್ನೇಹಿತರೆ, ಎ ಅಂತ ಇಟ್ಕೊಂಡಿದೀವಿ ಎಕ್ಸ್ದು ಅಲ್ವಾ. ಅವನು ಎಷ್ಟವರು ಪರ್ ಪೇಜಸ್ ಮಾಡ್ತಾನೆ, ಇಲ್ಲಿ 15 ಅವರು, ಡಿವೈಡ್ ಬೈ 5. ಟೈಪ್ ಮಾಡೋದೇನು, ಟೋಟಲ್ ಪೇಜಸ್ ಡಿವೈಡ್ ಬೈ ನಂಬರ್ ಆಫ್ ಅವರ್ಸ್ ಅಲ್ವಾ ಸರ್. ನೆಕ್ಸ್ಟ್ ವೈ ಏನ್ ಮಾಡ್ತಾನೆ, 84 ಮೈನಸ್ ಎ ಡಿವೈಡೆಡ್ ಬೈ ಎಷ್ಟು ಸರ್, 20 ಪೇಜಸ್ ಪರ್ ಅವರ್ ಮಾಡ್ತಾನೆ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ 20a ಇಸ್ ಈಕ್ವಲ್ ಟು 15 × 84
84 ಹತ್ತಲಿ 840, 840 1260 ಆಗುತ್ತೆ. ಓಕೆ, ಮೈನಸ್ 15A ಆಯಿತು. ಓಕೆ ಸರ್, ಇದು ಈ ಕಡೆ ಬಂದ್ರೆ ಏನಾಯಿತು 35A ಆಯಿತು. ಇದೇನಾಯಿತು 1660 ಆಯಿತು. ಆಮೇಲೆ ಏನು ಮಾಡಬೇಕು, A = 1260/35 ಆಯಿತು. ಸೊ ಇದನ್ನ ಇದು ಮಾಡಿ ಎಷ್ಟಾಗುತ್ತೆ 30. ಈಗ ತಾನೇ ನೋಡೋದಲ್ಲ 35 ಹತ್ಲಿ 350 ಅಲ್ಲ ಸರ್. 2ಲಿ 30ಲಿ ಎಷ್ಟಾಯ್ತು 300 700 1900 ಆಯ್ತು. 900 700 1050 ಆಯ್ತು. ಪ್ಲಸ್ ಇಂಟು 6. ಇಲ್ಲಾಂದ್ರೆ ನೀವು ಡೈರೆಕ್ಟ್ ಆಗಿ ಮಾಡ್ಬೋದು, ಭಾಗಿಸ್ಬೋದು. ಡೈರೆಕ್ಟ್ ಆಗಿ ಮಾಡಲಿಲ್ಲ ಅಂದ್ರೆ ಹಿಂಗೆ ಭಾಗಿಸ್ತೀನಿ ಅಂದ್ರೆ ಭಾಗಿಸಿ 7ಲಿ ಅಲ್ಲ ಸರ್ 5ರಿಂದ ಹೋಗುತ್ತೆ ಅಲ್ಲ. 5 7 5ಲಿ 35, 5 2ಲಿ 10, 5 5ಲಿ 25, 5 2ಲಿ 10. ಓಕೆ, 7ರಿಂದ ಹೋಗುತ್ತಾ. ಓಕೆ, 7 3ಲಿ 21, 6ಲಿ 22, 36 ಇಸ್ ದ ರೈಟ್ ಆನ್ಸರ್. ಸೊ ಎ ಇಸ್ 32 ಅಂದ್ರೆ x = a ಅಂತ ಇಲ್ಲಿ ಇಟ್ಕೊಂಡಿದೀವಿ. ಸೊ ದಿಟ್ ಇಸ್ 36. ನಮ್ಗೆ ಅದೇ ಕೇಳಿದ್ರೆ x ಹೌ ಮೆನಿ ಟೈಪ್ ಮಾಡ್ತಾನೆ ಅಂತ 36 ಇದೆ. ಸೊ ದಿಸ್ ಇಸ್ ದ ಆನ್ಸರ್. ಇಷ್ಟೇ ಆನ್ಸರ್ ಸ್ನೇಹಿತರೆ. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ಪುನಃ ರಿಪೀಟ್ ಕೇಳಿ ಇನ್ನೊಂದ್ಸಲ, ಅರ್ಥ ಆಗಿಲ್ಲ ಅಂತ ನಿಮ್ಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ಬರ್ತಾನೆ. ಓಕೆ, ಎನ್ಫ್ಯೂ ಹಾಕ್ಬಿಟ್ಟಿದ್ದಾನೆ. ಓಕೆ, ಒಂದು ಚೀಲದಲ್ಲಿ 4 ಕೆಂಪು, 3 ಬಿಳಿ, 5 ನೀಲಿ ಬಣ್ಣ ಚೆಂಡುಗಳಿವೆ. 3 ಚೆಂಡುಗಳನ್ನು ಎದೃಚ್ಛಿತವಾಗಿ ತೆಗೆದಾಗ ಅಂದ್ರೆ 3 ಬಾಲ್ಸ್ ರ್ಯಾಂಡಮ್ ಆಗಿ ತೆಗಿಬೇಕು. 3 ಬಾಲ್ಸ್, ಆ 3 ಒಂದೇ ಬಣ್ಣದಾಗಿರುವ ಸಂಭವನೀಯತೆ ಪ್ರಾಬಬಿಲಿಟಿ ಎಷ್ಟು ಅಂತ ಕೇಳಿದ್ದಾನೆ. ಟೋಟಲ್ ಎಷ್ಟಿದೆ? ಟೋಟಲ್ ಸರ್ ಇದು ಬರ್ಕೊಂಡು ಟೋಟಲ್ ಎಷ್ಟಿದೆ ಸರ್? ಟೋಟಲ್ ಅಂದ್ರೆ ನಾವು NCR ಟೋಟಲ್. NCR ಅಂದ್ರೆ ಟೋಟಲ್ ಎಷ್ಟು? N ಅಂದ್ರೆ ಟೋಟಲ್ ಎಷ್ಟಿದೆ? 4 3 3 5 5 3 8 12 ಇದೆ. ಸೊ 12 C R ಎಷ್ಟು ತೆಗಿಯೋದು? 3 ತೆಗಿಯೋದು. ಪ್ಲಸ್ 12 3 ತೆಗಿಬೇಕು ನಾವು. ಸೊ ಇದನ್ನ ಹೆಂಗ್ ಬರ್ಕೋತೀರಾ? 12 × 11 × 10 ಡಿವೈಡ್ ಬೈ 3 × 2 × 1 ಅಂತ ಬರೀತೀವಿ. ಸೊ 3ರಿಂದ ಹೋಗುತ್ತಾ? 3 ಹೋಗುತ್ತಲ್ಲ. 3 4ಲಿ 12, 2 1ಲಿ 2. ಸೊ ಅಂದ್ರೆಷ್ಟು? 12 20 × 11 220. ದಿಸ್ ಇಸ್ ಟೋಟಲ್ ನಮಗೆ. ಓಕೆ, ಟೋಟಲ್ ಔಟ್ಕಮ್. ಈಗ ನಮಗೆ ಇಲ್ಲಿ 3 ರೀತಿ ಬರಬೇಕು. ಒಂದೇ ಬಣ್ಣ, ಅದು ಒಂದೇ ಬಣ್ಣ ಅಂದ್ರೆ ಆ ಬಣ್ಣ 3 ಸಲ ತೆಗೆದಾಗ ರೆಡ್ ಆರು ಬರ್ಬೋದು 3, ಅಥವಾ 3 ವೈಟು ಬರ್ಬೋದು, ಅಥವಾ 3 ಬ್ಲೂನು ಬರ್ಬೋದು ಸರ್. ಕಂಡೀಷನ್ಸ್ಗಳು. ಸೊ ಮೊದಲನೇ ಕಂಡೀಷನ್ ಇಲ್ಲಿ ಬರ್ಕೊಳ್ಳೋಣ ಬೇಕಾದ್ರೆ. ಮೊದಲನೇ ಕಂಡೀಷನ್, ಈಗ ರೆಡ್ ಬಂದ್ರೆ ಏನಾಗುತ್ತೆ? ರೆಡ್. ಓಕೆ, ರೆಡ್ ಅಂದ್ರೇನು? 4C3 ಅಂದ್ರೇನು? 4C3 ಅಂತ ತಕ್ಷಣ ಇಲ್ಲಿ ಬರ್ದ ತಕ್ಷಣ ಬರಬಹುದು. 4C3 ಅಂದ್ರೆ 4 3 1 ಅಂದ್ರೆ 4. ಹೆಂಗ್ ಬಂತು ಸರ್ 4? ಬರ್ಕೊಳ್ಳಿ ಬೇಕಾದ್ರೆ, ನೀವು ಬೇಕು ಅಂದ್ರೆ ಮಾಡ್ಕೊಳ್ಳಿ ಸ್ನೇಹಿತರೆ. ಕ್ಯಾಲ್ಕುಲೇಟರ್ 2 × 1 ನೋಡಿ, ಕ್ಯಾನ್ಸಲ್ ಆಯ್ತಾ? 4. ಸೊ 4, ದಿಸ್ ಇಸ್ ದ 4 1. ಓಕೆ, ದಿಸ್ ಇಸ್ ದ 4. ಸೊ ಇಲ್ಲಿ ಬರ್ಕೊಡ್ತೀನಿ 4. ಈಗ ನೆಕ್ಸ್ಟ್ ವೈಟ್ ತಗೊಂಡಾಗ ಎರಡನೇ ಕಂಡೀಷನ್. ವೈಟ್ ಎಷ್ಟು? 3C3. ಇದು ನೋಡಿದ ತಕ್ಷಣ 3C3 ಇಸ್ ನಥಿಂಗ್ ಬಟ್ 1. ಓಕೆ, ಮೂರನೇ ಕಂಡೀಷನ್. ಬ್ಲೂ ಕಲರ್, ಎಲ್ಲ 3 ಬಾಲು ಬ್ಲೂ ಕಲರ್ ಬಂದ್ರೆ ಏನಾಗುತ್ತೆ? 5C3. ಓಕೆ, ಇದನ್ನ ಬರ್ಕೊಂಡ್ರೆ ಏನಾಗುತ್ತೆ? 5C3 ಬರ್ಕೊಳ್ಳಿ. 5 × 4 × 3 ಅಂತ, 3 × 2 × ಬರ್ಕೊಳ್ಳಿ. 3 3 ಕ್ಯಾನ್ಸಲ್, 2 2ಲಿ 4 ಅಂದ್ರೆ 10. ಓಕೆ, ಈಗ ಟೋಟಲ್ ಎಷ್ಟಾಯ್ತು? 4 + 1 + 10 = 15 ಆಯ್ತು. 15 ತರ ಫೇವರಬಲ್ ಔಟ್ಕಮ್ ಬರ್ಬೋದು. ಸೊ ಸೇಮ್ ಕಲರ್ ನಮ್ಗೆ ಔಟ್ ಆಫ್ 220 ಏನ್ ಬರುತ್ತೆ ಅಂತ ನೋಡೋದಾದ್ರೆ, ಸೊ P = ಎಷ್ಟಿದೆ ಸರ್? 15 / 220 ಮಾಡಿದ್ರೆ ನಿಮ್ಗೆ ಆನ್ಸರ್ ಬರುತ್ತೆ. ಮಾಡಿ. 5 3ಲಿ 5 4ಲಿ 20, 5 4ಲಿ 20 ಅಂದ್ರೆ 3/44 ಇಸ್ ದ ಆನ್ಸರ್, ಇಸ್ ದ ಪ್ರಾಬಬಿಲಿಟಿ. 3/44 ಇಸ್ ಆಪ್ಷನ್ 2. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಬರ್ತೇವೆ. ಭುವನ್ ಮತ್ತು ಸಂಗೀತ ಗಂಡ ಹೆಂಡತಿ. ಓಕೆ, ಬರ್ಕೊಳ್ಳಿ. ಭುವನ್ ಸಂಗೀತ ಗಂಡ ಹೆಂಡತಿ ಅಂತ ಹಿಂಗ್ ಬರ್ಕೋಣ. ರಾಹುಲ್ ಭುವನ್ ಸಹೋದರ. ಓಕೆ, ಭುವನ್ ಸಹೋದರ ರಾಹುಲ್. ಓಕೆ, ಸಾಗರ್ ರಾಹುಲ್ನ ತಂದೆ. ರಾಹುಲ್ನ ತಂದೆ ಸಾಗರ್ ಅಂದ್ರೆ ಭುವನ್ಗೂ ತಂದೆನೂ ಸಾಗರ್ ಆಗಿರ್ತಾನೆ. ಓಕೆ, ಕೃಷ್ಣ ಸಂಗೀತಳ ಮಗ. ಸಂಗೀತ ಮಗ ಅಂದ್ರೆ ಕೃಷ್ಣ, ಅಂದ್ರೆ ಭುವನ್ಗೂ ಮಗ ಅವನು. ಅಂದ್ರೆ ಸಾಗರು ಕೃಷ್ಣ ತಾತ ಮೊಮ್ಮಗ ಆಗಿರ್ತಾರೆ. ನಮ್ಗೆ ಕೇಳಿರೋದು ಅದು. ಕೃಷ್ಣ ಸಾಗರನಿಗೆ ಏನಾಗಬೇಕು? ಮೊಮ್ಮಗ ಆಗ್ಬೇಕು. ಇದೆ. ಗ್ರ್ಯಾಂಡ್ ಸನ್ ಇಸ್ ದ ರೈಟ್ ಆನ್ಸರ್. ಓಕೆ,
ಫೈನ್ ಸರ್. ನೆಕ್ಸ್ಟ್ ಬರುತ್ತೆ. ಇದು ನೋಡಿ ತುಂಬಾ ಚೆನ್ನಾಗಿದೆ. ಒಂದು ಕಂಪನಿ ಒಂದು ನಿರ್ದಿಷ್ಟ ತಿಂಗಳ ಒಟ್ಟು ಖರ್ಚು 6,000 ರೂಪಾಯಿ ಇದೆ. ವಿವಿಧ ವೆಚ್ಚದ ಶೀರ್ಷಿಕೆ ಕೆಳಗೆ ಕೊಟ್ಟಿರೋ ಪೈ ರೇಖಾಚಿತ್ರ ಸೂಚಿಸುತ್ತೆ. ಇಲ್ಲಿ ಏನ್ ಕೇಳಿದ್ದಾನೆ ಅಂದ್ರೆ, ಬೇಕಾದ್ರೆ ಇಂಗ್ಲಿಷ್ ಅಲ್ಲಿ ತೋರಿಸ್ತೀನಿ, ಕನ್ನಡದಲ್ಲಿ ನೋಡ್ಕೊಂಡು ಇಂಗ್ಲಿಷ್ ಅಲ್ಲಿ ತೋರಿಸ್ತೀನಿ. 6,000 ರೂಪಾಯಿ ಪರ್ ಮಂತ್ ಖರ್ಚಾಗುತ್ತೆ. ಅದರಲ್ಲಿ ರಾ ಮೆಟೀರಿಯಲ್ ಇಲ್ಲಿ 90 ಡಿಗ್ರಿ ಕೊಟ್ಟ, ಇದು 108 ಡಿಗ್ರಿಲಿ ಕೊಟ್ಟಿದ್ದಾನೆ ಖರ್ಚು, 72 ಡಿಗ್ರಿ ಕೊಟ್ಟಿದ್ದಾನೆ, 90 ಡಿಗ್ರಿ ಕೊಟ್ಟಿದ್ದಾನೆ. ಓಕೆ. ಅಂಡ್ ಆಲ್ಸೋ ಇಲ್ಲಿ ನಮ್ಗೆ ಏನ್ ಮ್ಯಾಚ್ ದ ಫಾಲೋಯಿಂಗ್ ಮಾಡಬೇಕು. ಐಟಮ್ 1 ರಾ ಮೆಟೀರಿಯಲ್ ಎಷ್ಟು ಪರ್ಸೆಂಟೇಜು, ಇಲ್ಲಿ ಪರ್ಸೆಂಟೇಜ್ ಅಲ್ಲಿ ಕೇಳಿದ್ದಾನೆ. ಎಕ್ಸ್ಪೆಂಡಿಚರ್ ವೆಚ್ಚ, ಒಟ್ಟು ವೆಚ್ಚ 600 ರೂಪಾಯಿ ಅಂತ 6,000 ಅಂತ ಕೊಟ್ಟ. ಸರ್ ಇದು ಕ್ಯಾಲ್ಕುಲೇಟ್ ಮಾಡ್ಲೇಬಾರ್ದು, ಇದನ್ನ ನೋಡಿದ ತಕ್ಷಣ ಹೇಳ್ಬಿಡ್ಬೋದು ಯಾವ್ದು ಆಪ್ಷನ್ ಸರಿ ಅಂತ. ಯಾಕೆ ಹೇಳ್ಬಿಡ್ಬೋದು? ಸಿಂಪಲ್ ಆಗಿ ನೋಡಿ, ಇಲ್ಲಿ 90 ಡಿಗ್ರಿ ಇದೆ, ಇಲ್ಲಿ 90 ಡಿಗ್ರಿ ಇದೆ, ಡಿಗ್ರಿ ಸೇಮ್ ಅಂದ್ರೆ ವೆಚ್ಚ ಸೇಮ್ ಇರಬೇಕು, ಎಕ್ಸ್ಪೆಂಡಿಚರ್ ಸೇಮ್ ಇರಬೇಕು. 25% ಅನ್ನೋದು 2 ತರ ಇದೆ. ಅಂದ್ರೆ ಇದು ನೋಡಿ, ಇದು 1ನೇದು, ಇದು 2ನೇದು, ಅಂದ್ರೆ 2 25 ಇರೋದು ನೋಡಿ, ಇಲ್ಲಿ ಇದೆ, ಇಲ್ಲಿ ಇದೆ. ದಿಸ್ ಆರ್ ಕಾನ್ಕೇಸ್ ಆಯ್ತು. ಮತ್ತೆ ಇಲ್ಲಿ 108 ಡಿಗ್ರಿ ಇದೆ, ಅಂದ್ರೆ ಇಲ್ಲಿ 72 ಅಂದ್ರೆ 108 ಡಿಗ್ರಿ ಇರೋದು ಖರ್ಚು ಜಾಸ್ತಿ, ಹೈಯೆಸ್ಟ್ ಡಿಗ್ರಿ ಅಂದ್ರೆ ಜಾಸ್ತಿ ಖರ್ಚು, ಅದ್ರ ಜಾಸ್ತಿ. ಇಲ್ಲಿ ನೋಡಿ ಇದು 30% ಇದೆ, ಜಾಸ್ತಿ 4ನೇ 30% ಇಲ್ಲಿದೆ, ಇಲ್ಲಿದೆ, ಇಲ್ಲಿ 20%. ದಿಸ್ ಇಸ್ ರಾಂಗ್. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಕ್ಯಾಲ್ಕುಲೇಷನ್ ಮಾಡೋದ್ ಬೇಡ, ನಾನು ಹೇಳ್ತಲ್ಲ ಒಂದೊಂದು ಹೆಂಗೆ ಇರ್ತವೆ ಕ್ವಶನ್. ಮಾಡಿ ಬೇಕಾರೆ ಮಾಡಿ ತೋರ್ಸಲಾ, ಒಂದು ತೋರಿಸ್ತೀನಿ. ಈಗ ಯಾವ್ದಾದ್ರು ಒಂದು ತೋರ್ಸೋಣ. ಯಾವ್ದು ತೋರ್ಸೋಣ ಸರ್? ಈಗ ಸೇಮ್ ಇರೋದ್ ಬೇಡ ಸರ್, 25% ಸೇಮ್, 20% ತೋರ್ಸೋಣ ಬೇಕಾದ್ರೆ. ಅಂದ್ರೆ 72 ಡಿಗ್ರಿ ಬೇಕಾದ್ರೆ ಮಾಡೋಣ. ಈಗ ನಿಮ್ಗೆ ಗೊತ್ತಿರಬೇಕು, ಈ ಕಂಪ್ಲೀಟ್ ಇದು ಪೈ ಚಾರ್ಟ್ ಅಂದ್ರೆ ದಿಸ್ ಇಸ್ 360 ಡಿಗ್ರಿ ಅಂತ ಗೊತ್ತಿರಬೇಕು ಅಲ್ವಾ ಸರ್? ಈಗ ನಾವು ಇಲ್ಲಿ 6,000 ತಗೊಳಕ್ ಬೇಕಾಗಿಲ್ಲ, 100 ಅಂತನಾರ ತಗೊಳ್ಬೇಕಾರೆ ಬೇಕಾಗಿಲ್ಲ. 6,000 ಯಾಕೆ ಕೊಟ್ಟಾರೆ ನನಗೆ ಅದೇ ಆಶ್ಚರ್ಯ. ಸುಮ್ನೆ ಹಂಗೆ ಕೊಟ್ಟರು 100 ಅಂದ್ಕೊಂಡು ಮಾಡ್ಬಿಡ್ಬೋದು. ಬೇಕಾದ್ರೆ 6,000 ಅಂತ ತಗೊಳ್ಳಿ, ನಾವು 100 ಅಂತ ಇಟ್ಕೊಂಡ್ರೆ ಸಾಕು. ಯಾಕಂದ್ರೆ ದಿಸ್ ಕಂಪ್ಲೀಟ್ ಈಸ್ 100% ಅಂತ ಹೇಳ್ತಿಲ್ಲ, ಅದಕ್ಕೆ 100% ಅಂತ ಇಟ್ಕೊಳ್ಳಿ. ಇಲ್ಲಿ ನಮ್ಗೆ ಪರ್ಸೆಂಟೇಜ್ ಕೇಳಿದ್ದಾನೆ. ಈ 6,000 ರೂಪಾಯಿನೂ ನಾವು ಯೂಸ್ ಮಾಡೋ ನೆಸಿಟಿ ಇಲ್ಲ, ಕಾನ್ಸೆಪ್ಟ್ ಗೊತ್ತಿದ್ರೆ ನಾವು ಹಂಗ್ ಮಾಡ್ಬೋದು. ಈಗ ನೋಡಿ 3ನೇದು ಕ್ಯಾಲ್ಕುಲೇಟ್ ಮಾಡ್ತೀನಿ ನಾನು. 3ನೇದು ಓಕೆ, ಏನಿದೆ 72 ಡಿಗ್ರಿ. ಈಗ ನಿಮ್ಗೆ ಗೊತ್ತಿರಬೇಕು ಕಂಪ್ಲೀಟ್ 360 ಡಿಗ್ರಿ ಸರ್. ಈಗ ಕಂಪ್ಲೀಟ್ 360 ಡಿಗ್ರಿ ಆದ್ರೆ 72 ಡಿಗ್ರಿ ಎಷ್ಟು ಅಂತ ನಿಮ್ಗೆ ಗೊತ್ತಿರಬೇಕು. 72 ಡಿಗ್ರಿ ಅಂದ್ರೇನು? 72 ಡಿಗ್ರಿ 100% ಅಲ್ಲಿ ಡಿವೈಡ್ ಬೈ 360, ಅಥವಾ ನಾನು ಹಿಂಗೆ ಬರ್ತೀನಿ 72 ಡಿಗ್ರಿ ಓಕೆ ಅಂದ್ರೆ 72 100% ಔಟ್ ಆಫ್ 100%. ನಮಗೆ ಪರ್ಸೆಂಟೇಜ್ ಆಫ್ ಎಕ್ಸ್ಪೆಂಡಿಚರ್ ಕೇಳಿದ್ದಾನೆ. ಡಿವೈಡೆಡ್ ಬೈ ಈಸ್ ಈಕ್ವಲೆಂಟ್ ಟು 360 ಡಿಗ್ರಿ. ಅಂದ್ರೆ 360 ಡಿಗ್ರಿಲಿ 72 ಡಿಗ್ರಿ ನಾವು ಕಂಡುಹಿಡಿಯಬೇಕು. ಔಟ್ ಆಫ್ 100%, 100% ಈಸ್ ಈಕ್ವಲ್ ಟು ದಿಸ್. ಆಗೇನಾಗುತ್ತೆ 72 ಡಿವೈಡ್ ಬೈ 360 ಇಂಟು 100. ಅರ್ಥ ಆಯ್ತಾ? ಇದನ್ನ ಕ್ಯಾಲ್ಕುಲೇಟ್ ಮಾಡಿ ಆನ್ಸರ್ ಸಿಕ್ಕೋಗುತ್ತೆ. ಅರ್ಥ ಆಗ್ತಾನೆ ಹೇಳ್ತಾ ಇರೋದು ಸ್ನೇಹಿತರೆ? ಅರ್ಥ ಬೇಕಾದ್ರೆ 6,000 ಇಟ್ಕೊಂಡು ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ಬಟ್ ನಮಗೆ ಅಮೌಂಟ್ ಅಂದ್ರೆ ಎಕ್ಸ್ಪೆಂಡಿಚರ್ ಇಲ್ಲಿ ಇನ್ ರುಪೀಸ್, ಇಲ್ಲಿ ರುಪೀಸ್ ಅಲ್ಲಿ ಹೇಳಿದ, ಇಲ್ಲಿ ರುಪೀಸ್ ಅಲ್ಲಿ ಕೊಟ್ಟಿದ್ರೆ ನೋಡಿ. ದಯವಿಟ್ಟು ಅರ್ಥ ಕಾನ್ಸೆಪ್ಟ್. ಅದಕ್ಕೆ ನೀವು ಬ್ಯಾಂಕಿಂಗ್ SSC ಎಲ್ಲ ಓದಿರೋ ಗೊತ್ತಿರುತ್ತೆ. ಇಲ್ಲಿ ರುಪೀಸ್ ಅಲ್ಲಿ ಕೊಟ್ಟಿದ್ರೆ ಅವ್ನು ನಮ್ಗೆ ಇಲ್ಲಿ ಒಂದಿಸಿ ಬರಲಿ, ಇಲ್ಲಿ ಪರ್ಸೆಂಟೇಜ್ ಇದೆ, ನಾವು ಇದನ್ನ ಯೂಸ್ ಮಾಡೋದ್ ಬೇಕಾಗಿಲ್ಲ. ರುಪೀಸ್ ಅಲ್ಲಿ ಕೇಳಿದ್ರೆ ಇನ್ಸ್ಟೆಡ್ ಆಫ್ ಪರ್ಸೆಂಟೇಜು ಇದು ರುಪೀಸ್. ಈಗ 360 ರೂಪಾಯಿನೋ 250 ರೂಪಾಯಿ ರುಪೀಸ್ ಅಂತ ಕೊಳ್ಳಿದ್ರೆ ಅವಾಗ ನಾವು ಇದನ್ನ 6,000 ಯೂಸ್ ಮಾಡಬೇಕು. ಇಲ್ಲ ಅಂದ್ರೆ 6,000 ಯೂಸ್ ಮಾಡೋ ನೆಸಿಟಿನೇ ಇಲ್ಲ. ಓಕೆ, ಕ್ಯಾಲ್ಕುಲೇಷನ್ ಮಾಡಿ. ಏನಾಗುತ್ತೆ ಕ್ಯಾಲ್ಕುಲೇಷನ್? 72 36 1 36 2 10 ಕ್ಯಾನ್ಸಲ್ ಇಸ್ ಈಕ್ವಲ್ ಟು 20% ಇಸ್ ದ ರೈಟ್ ಆನ್ಸರ್. ಇಲ್ಲಿದೆ ನೋಡಿ, ಆಪ್ಷನ್ 3ಗೆ 20% ಇಲ್ಲಿದೆ ನೋಡಿ. ಮುಗಿತಾ? ಒಂದು ಎಕ್ಸಾಂಪಲ್ ನಾನು ತೋರಿಸ್ತೆ ಅಷ್ಟೇ. ಆಕ್ಚುಲಿ ನೋಡಿದ್ರೆ ಕ್ಯಾಲ್ಕುಲೇಷನ್ ಮಾಡೋದೇ ಬೇಕಾಗಿಲ್ಲ. ಈ ಕ್ವಶನ್ ಸ್ವಲ್ಪ ಅನಲೈಸ್ ಮಾಡಬೇಕು, ಅನಲಿಟಿಕಲ್ ಥಿಂಕ್. ಅದನ್ನ ಹೇಳಿದ ಅನಲಿಟಿಕಲ್ ಥಿಂಕಿಂಗ್ ಅಂತ. ಅರ್ಥ ಆಗ್ತಿದೆಯಲ್ಲ? ಎಸ್, ನೆಕ್ಸ್ಟ್ ಹೋಗೋಣ ಬನ್ನಿ. ಇದು ಅಷ್ಟೇ ಸೂಪರ್ ಕ್ವಶನ್. ಒಂದು ನಿರ್ದಿಷ್ಟ ತರಗತಿಯ ಅಂತಿಮ ಅಂಕಗಳ ವಿವರಣೆ ಹಿಸ್ಟೋಗ್ರಾಮ್ ಅಲ್ಲಿ ತೋರಿಸಲಾಗಿದೆ. ಓಕೆ, ಇದೊಂದು ಟೈಪ್ ಆಫ್ ಗ್ರಾಫ್, ಹಿಸ್ಟೋಗ್ರಾಮ್ ಅಂತ. ಇಲ್ಲಿ ನೋಡಿ, ಎ ಡಿ ಅಂತಕ್ಕಂಥದ್ದು 20 ರಿಂದ 40 ಅಂಕಗಳು ನಡುವೆ ಅವನು ತಗೊಂಡಿದ್ದಾನೆ. ಓಕೆ, ಎಷ್ಟು ಜನ ಇದ್ದಾರೆ? ಇಲ್ಲಿ ಜನ ಕೊಟ್ಟಿದ್ದಾನೆ, ಒಬ್ಬ ಇದ್ದಾನೆ. ದಿಸ್ ಇಸ್ 1. ಓಕೆ, ದಿಸ್ ಇಸ್ 2, ದಿಸ್ ಇಸ್ 1, ದಿಸ್ ಇಸ್ 4 ಅಂಡ್ ದಿಸ್ ಇಸ್ 3. ಓಕೆ, ಜನಗಳು ಎ ಅಂತಕ್ಕಂಥ ಬ್ಲಾಕು 80 ರಿಂದ 100 ವರೆಗಿನ ಅಂಕನ ತಗೊಂಡಿದ್ದಾರೆ. ಇಲ್ಲಿ ಒಂದೇ ಕ್ವಶನ್ ಕೇಳಿರೋದು. ಇಲ್ಲಿ ಕನ್ನಡ ಇಂಗ್ಲಿಷ್ ಎರಡು ತಗೊಂಡಿ ನೋಡಿ. ವಿಚ್ ಬ್ಲಾಕ್ ರೆಪ್ರೆಸೆಂಟ್ಸ್ ದ ಸ್ಟೂಡೆಂಟ್ ಸ್ಕೋರ್ಡ್ ಬಿಟ್ವೀನ್ 62 and 80%? ಯಾವ ಬ್ಲಾಕ್ 16 80% ತಗೊಂಡಿರೋದು? ಇಲ್ಲಿ ನೋಡಿ 60 to 80% ಇಲ್ಲಿದೆ, ಅಂದ್ರೆ ಬಿ ಬ್ಲಾಕ್. ಸೊ ಇಲ್ಲಿದೆ ಆನ್ಸರ್ ಅಲ್ವಾ ಸರ್? ಎ ಇಸ್ ರಾಂಗ್ ಆನ್ಸರ್. ಸೊ ಬಿ ಬ್ಲಾಕ್. ಸೊ ಗೊತ್ತಾಯ್ತು ನಮಗೆ ಬಿ ಬ್ಲಾಕ್ ಅಂತ. ಅಷ್ಟಕ್ಕೆ ನಿಲ್ಲಿಲ್ಲ, ಮುಂದೆ ಕ್ವಶನ್ ಕಂಟಿನ್ಯೂ ಮಾಡಿದ್ದಾನೆ ಮತ್ತು ಅಂತ.
ಅಂಡ್ ವಾಟ್ ಪರ್ಸೆಂಟ್ ಆಫ್ ಸ್ಟೂಡೆಂಟ್ಸ್ ಸ್ಕೋರ್ಡ್ ಅಬೋವ್ 60 ಅಂತ. ಎಷ್ಟು ಪರ್ಸೆಂಟ್ ಆಫ್ ದ ಸ್ಟೂಡೆಂಟ್ಸ್, ಪರ್ಸೆಂಟೇಜ್ ಆಫ್ ದ ಸ್ಟೂಡೆಂಟ್ ಕೇಳಿದ್ದಾನೆ. ಅಂದ್ರೆ ಪರ್ಸೆಂಟೇಜ್ ಆಫ್ ದ ಸ್ಟೂಡೆಂಟ್ ನೀವು ತಿಳ್ಕೋಬೇಕು ಅಂದ್ರೆ ಫಸ್ಟ್ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಗೊತ್ತಿರಬೇಕು. ಅರ್ಥ ಆಗ್ತದೆ ಹೇಳ್ತಾ ಇರೋದು? ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ ಏನಿದ್ರೆ, ಟೋಟಲ್ ಸ್ಟೂಡೆಂಟ್ ವಿದ್ಯಾರ್ಥಿಗಳು ಎಷ್ಟಿದ್ದಾರೆ, ಇಲ್ಲಿ ನಾ ಅದನ್ನ ಹೇಳಿದ್ದು 1 ಇಲ್ಲಿ 2 4 3 1 + 2 + 4 + 3 ಎಷ್ಟಾಯ್ತು ಸರ್? 10 ಸ್ಟೂಡೆಂಟ್ಸ್ ಇದ್ದಾರೆ. ಔಟ್ ಆಫ್ ನಮಗೆ ಕೇಳಿರೋದೇನು, ವಾಟ್ ಪರ್ಸೆಂಟ್ ಆಫ್ ಸ್ಟೂಡೆಂಟ್ಸ್ ಸ್ಕೋರ್ಡ್ ಅಬೋವ್ 60. 60ಕ್ಕಿಂತ ಹೆಚ್ಚು ತಗೊಂಡಿರೋದು ಯಾರು? 60ಕ್ಕಿಂತ ಹೆಚ್ಚು ಅಂದ್ರೆ ಇಲ್ಲಿ ಬಂದು 4 ಮತ್ತೆ 3, 80ರಿಂದ 100 ಇಲ್ಲಲ್ವಾ? 60ಕ್ಕಿಂತ ಹೆಚ್ಚು ಅಂದ್ರೆ ಬಿ ಬ್ಲಾಕ್ ಅವನು. ಎಷ್ಟು ಜನ ಇದ್ದಾರೆ ಅವರು? 4 ಮತ್ತೆ 3. ಸೊ 60% ಎಬೋವ್ ತಗೊಂಡಿರ್ತಕ್ಕಂಥ ಸ್ಟೂಡೆಂಟ್ಸು 4 + 3 ಅಂದ್ರೆ 7. ನಮ್ಗೇನ್ ಕೇಳಿದ್ದಾನೆ? ಪರ್ಸೆಂಟೇಜ್ ಕೇಳಿದ್ದಾನೆ. ವಾಟ್ ಪರ್ಸೆಂಟ್ ಅಂತ, 60ಕ್ಕಿಂತ ಹೆಚ್ಚು ಅಂಕ ಗಳಿಸಿದ ಶೇಕಡಾವಾರು ವಿದ್ಯಾರ್ಥಿಗಳು ಎಷ್ಟು ಅಂತ. ಆಗ ನಮ್ಗೆ ಎಷ್ಟು? 7 ಜನ ಔಟ್ ಆಫ್ 10 × 100 ಮಾಡಿ 1 ಕ್ಯಾನ್ಸರ್ ಇಸ್ ಈಕ್ವಲ್ ಟು 70%. ಸೊ ಯಾರು ಸರ್? B70 ಎಲ್ಲಿದೆ ಸರ್? ಇಲ್ಲಿದೆ ನೋಡಿ, B70. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ ಹೇಳ್ತಾ ಇರೋದು? ಎಷ್ಟು ಚೆನ್ನಾಗಿದೆ ನೋಡಿ ಕ್ವಶನ್ಸ್ಗಳು. ನೆಕ್ಸ್ಟ್ ಬರ್ತೀನಿ. ಈ ಕೆಳಗೆ ನೀಡಿರುವ ಆಕಾರವನ್ನು ಮಡಿಚಿ ಘನಾಕೃತಿ ರೂಪಿಸಿದರೆ 17ರ ಎದುರು ಬದಿ. ನೋಡಿ, ಈ ತರ ಕ್ವಶನ್ಸ್ ಬಂದಾಗ ಸಿಂಪಲ್ ಸರ್. ಈ ತರ ಯಾವುದೇ ಕ್ವಶನ್ಸ್ ಬರಲಿ, ಇಲ್ಲಿ ನೋಡ್ಬೇಕು 3D ಡಯಾಗ್ರಾಮ್ಗೆ ನಿಮ್ಗೆ ಮ್ಯಾಚ್ ಮಾಡಕ್ ಕೇಳ್ತಾನೆ. ಸೊ 3D ಡಯಾಗ್ರಾಮ್ ಮ್ಯಾಚ್ ಮಾಡಕ್ ಕೇಳಿದಾಗ ಆಲ್ವೇಸ್ ಯು ರಿಮೆಂಬರ್ ದಟ್ ಎನಿ 2D ಇಂಟು 3D ಮಾಡ್ಬೇಕಾದ್ರೆ ಕ್ಯೂಬ್ ಆಲ್ಟರ್ನೇಟಿವ್ ಇನ್ ದ ರೋ ಆರ್ ಕಾಲಮ್ ಅಪೋಸಿಟಿವ್ ಈಚ್ ಅದರ್ ಅಂತ. ಓಕೆ, ಅಂದ್ರೆ ಏನರ್ಥ? 1 ಮತ್ತೆ 7 ಅಪೋಸಿಟ್ ಇದೆ ಈಚ್. ಈಗ ಇದು ರೋ ಆಯ್ತು, ಹಿಂಗೆ ಇದು ರೋ ಅಂದ್ರೆ ಈ ತರ, ಕಾಲಮ್ ಅಂದ್ರೆ ಇದು. ಇಲ್ಲಿ ನೋಡಿ 3 ಆಪೋಸಿಟ್ 13. ಓಕೆ, 11ರ ಆಪೋಸಿಟ್ 17. ಸೊ ನಮ್ಗೆ ಏನ್ ಕೇಳಿದ್ರು? 17ರ ಆಪೋಸಿಟ್ ಯಾವ್ದಿದೆ? 11. 11 ಇಸ್ ದ ರೈಟ್ ಆನ್ಸರ್. ನೋಡಿ, ಅಕಸ್ಮಾತ್ ಈಗ ಫಾರ್ ಎಕ್ಸಾಂಪಲ್ ಹಿಂಗಿತ್ತು ಅಂತ ಇಟ್ಕೊಳ್ಳಿ. ಓಕೆ, ಹೆಂಗೋ ಇತ್ತು ಅಂತ ಇಟ್ಕೊಳ್ಳೋಣ. 1 2 3 4 ಇಲ್ಲೊಂದಿದೆ 5. ಓಕೆ, ಇಲ್ಲೊಂದು 6 ಅಂತಿದೆ. ಈಗ ಹೆಂಗ್ ಮಾಡ್ತೀರಾ? ಸೇಮ್ ಅದೇ ತರ ರೋ ಮತ್ತೆ ಕಾಲಮ್ ಮ್ಯಾಚ್ ಮಾಡ್ಬೇಕು. ಅಂದ್ರೆ ಏನರ್ಥ? 1 3 ಆಪೋಸಿಟ್ ಇದೆ, 2 4 ಆಪೋಸಿಟ್ ಇದೆ. ಸೊ ಇದು ರೋಗೆ ಇದು ಬಂತು 5 6 ಆಪೋಸಿಟ್ ಅಂತ ಹೇಳ್ತೀವಿ. ಸೊ ಅರ್ಥ ಆಗ್ತಿಲ್ಲ? ಸೊ ಇಲ್ಲಿ ಯಾವುದು ಎಕ್ಸಾಂಪಲ್ ಇನ್ನೊಂದು ತೋರಿಸ್ತೇನೆ ನಾನು ನಿಮಗೆ. 11 ಇಸ್ ದ ರೈಟ್ ಆನ್ಸರ್. ಓಕೆ, ತುಂಬಾ ಚೆನ್ನಾಗಿದೆ ಕ್ವಶನ್ಸ್ಗಳು, ಕೊನೆ ತನಕ ನೋಡೋಣ. ಅಲ್ಟಿಮೇಟ್ ಆಗಿದೆ. ಸೊ ನೆಕ್ಸ್ಟ್ ಅಪ್ಕಮಿಂಗ್ ಎಕ್ಸಾಮ್ಗೆಲ್ಲ ಹೆಲ್ಪ್ ಆಗುತ್ತೆ. ಬನ್ನಿ ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ ನೋಡಿ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ ಅಲ್ಲಿ ಒಂದು ಬಾರ್ ಚಾರ್ಟ್ ಕೊಟ್ಟಿದ್ದಾನೆ, ಮತ್ತೆ ಇಲ್ಲಿ ಒಂದಷ್ಟು ಕಾಲಮ್ ಅಲ್ಲಿ ಕೊಟ್ಟಿದ್ದಾನೆ. ಏನ್ ಕೊಟ್ಟಿದ್ದಾನೆ ಅಂದ್ರೆ 6 ವೆಹಿಕಲ್ಗಳಿದೆ, 2 ಪ್ರತ್ಯೇಕ ದಿನಗಳಲ್ಲಿ ಕ್ರಮಿಸಿದ ದೂರ ಕಿಲೋಮೀಟರ್ ಕೊಟ್ಟಿದ್ದಾನೆ. ವೆಹಿಕಲ್ 1 ಡೇ 1 ಡೇ 2 ಅಂತ. ಇಷ್ಟೆಷ್ಟು ಕಿಲೋಮೀಟರ್ ಹೋಗಿದೆ ಈ ವೆಹಿಕಲ್. ಡೇ 1 ಅಲ್ಲಿ 832, ಡೇ 2 ಅಲ್ಲಿ 864. ಓಕೆ, ಈ ಮಾಹಿತಿ ಆಧಾರದ ಮೇಲೆ ಯಾವ ವಾಹನ 2 ದಿನಗಳಲ್ಲಿ ಒಂದೇ ವೇಗದಲ್ಲಿ ಚಲಿಸಿದೆ ಎಂದು ಗುರುತಿಸಿ. ಇಲ್ಲೇನಿದೆ? ವಾಹನಗಳು ಕೊಟ್ಟಿದ್ದಾನೆ, ಇದು ಕಿಲೋಮೀಟರ್ಗಳಾಯ್ತು, ಇದು ನಿಮಗೆ ಬಂದು ಸಮಯ ಗಂಟೆಗಳು. ಫಾರ್ ಎಕ್ಸಾಂಪಲ್ ಈ ವೆಹಿಕಲ್ ಎ. ಓಕೆ, ವೆಹಿಕಲ್ ಎ ಬಂದು ದಿನ 1 832 ಕಿಲೋಮೀಟರ್ ಹೋಗಿದೆ. ಎಷ್ಟು ಅವರು? ಇದು ನೋಡಿ, ದಿಸ್ ಇಸ್ ಡೇ 1, ದಿಸ್ ಇಸ್ ಡೇ 2. ಇದು ಓಕೆ, ಎ ದಿನದಲ್ಲಿ 2 ಕೊಟ್ಟಿದೆ, ಇದೊಂದು ಇದೆರಡು. ಈ ಮೊದಲನೇದು ನೋಡಿ 16 ಗಂಟೆ ಅಂತಿದೆ. ಅಂದ್ರೆ ಇದನ್ನ 16 ಗಂಟೆ ತಗೊಂಡಿದೆ 832 ತಗೊಳಕ್ಕೆ. ಇದು ಕೂಡ 16 ಗಂಟೆ ತಗೊಂಡಿದೆ 832 ತಗೊಳಕ್ಕೆ. ಹಂಗೆ ಬಿ ಇಲ್ಲಿ ನೋಡೋದಾದ್ರೆ ಇದು ನೋಡಿ 12. ಇದು ದಿನ 1ಲ್ಲಿ 12 ಗಂಟೆ ತಗೊಂಡಿದೆ 516 ಕಿಲೋಮೀಟರ್ ಹೋಗಕ್ಕೆ. ಇಲ್ಲಿ 18 ಇದೆ. ಓಕೆ, ಇದು ನೋಡಿ, ಇದು 1 ಇದು 2. ಬಿ 774 ಕಿಲೋಮೀಟರ್ ಹೋಗಕ್ಕೆ 18 ಗಂಟೆ ತಗೊಂಡಿದೆ, 18 ಅವರ್. ಅರ್ಥ ಆಗ್ತಿದೆಯಲ್ಲ? ಹಂಗೆ ಕೂಡ ಸಿ ಡಿ. ಸಿ ಎಷ್ಟಿದೆ? 11. ಸಿ 11 ಅವರ್ ತಗೊಂಡಿದೆ ಫಸ್ಟ್ ಡೇ, 693 ಕಿಲೋಮೀಟರ್ ಹೋಗಕ್ಕೆ. ಸೆಕೆಂಡ್ ಡೇ ಬಂದು ನಿಮಗೆ ಎಷ್ಟು ಅವರ್ ತಗೊಂಡಿದೆ? ಇಲ್ಲಿ 18 ನೋಡಿ, 18 ಅವರ್. ಸೊ ಈ ತರ ಅವ್ನು ಕೊಡ್ಕೊಂಡು ಹೋಗಿದ್ದಾನೆ. ಓಕೆ, ಇದು ಅರ್ಥ ಆಯ್ತಲ್ಲ ಏನಾಯ್ತು? ಇಲ್ಲಿ ಇಂಗ್ಲೀಷಲ್ಲಿ ತಗೊಂಡು ಇಂಗ್ಲೀಷ್ ಮೀಡಿಯಂ ಅವ್ರಿಗೆ ನೋಡ್ಕೊಡಿ ಸ್ನೇಹಿತರೆ. ಫೈನ್ ಸರ್. ನಮ್ಗೆ ಏನ್ ಕೇಳಿದ್ದಾನೆ ಇಲ್ಲಿ? ವಿಚ್ ಆಫ್ ದ vehicle has traveled at the same distance on the both days. Have traveled at the same distance on both day. Okay, 2 ದಿನಗಳಲ್ಲೂ ಯಾವ ವಾಹನ ಒಂದೇ ವೇಗದಲ್ಲಿ ಹೋಗಿದೆ ಅಂತ. ಒಂದೇ ವೇಗದಲ್ಲಿ 2 ದಿನಗಳು ಒಂದೇ ವೇಗ ಅಂದ್ರೆ ಸ್ಪೀಡ್. ಓಕೆ, ಈ ಸ್ಪೀಡ್ ಅಂದ್ರೇನು? ಸ್ಪೀಡ್ ಅಂದ್ರೆ ನಿಮ್ಗೆ ಗೊತ್ತಿದೆ, ಡಿಸ್ಟೆನ್ಸ್ ಬೈ ಟೈಮ್ ಅಂತ ಕರಿತೀವಿ. ಸ್ಪೀಡ್ ಇಸ್ ಈಕ್ವಲ್ ಡಿಸ್ಟೆನ್ಸ್ ಬೈ ಟೈಮ್. ಸರ್ ಹಂಗಾರೆ ಎಲ್ಲಾ ದಿನ ಈಗ ಡೇ 1 ಇದು ಈ ಕಡೆ ನೋಡಿ, ಈ ಡೇ 1 ಇದ್ರದ್ದು ಸ್ಪೀಡ್ ಬೇಕಾಗುತ್ತೆ. ಓಕೆ, ಸ್ಪೀಡ್ 1. ಓಕೆ, ಇದು ಸೆಕೆಂಡ್ ಡೇದು, ಇದ್ರದ್ದು ಸ್ಪೀಡ್ ಬೇಕಾಗುತ್ತೆ. ಓಕೆ, ಸೆಕೆಂಡ್ ಡೇದು ಯಾವುದು? ಎದು. ಹಾಗೆ ಬಿ, S1 S2
ಇವೆಲ್ಲ ಮಾಡ್ಕೊಂಡು ಹೋಗ್ಬೇಕಾ? ಬೇಕಾಗಿಲ್ಲ, ಎಲ್ಲಾನು ಕಂಡುಹಿಡಿಯಬೇಕಾಗಿಲ್ಲ. ಇಲ್ಲಿ ನಮ್ಗೆ ಆಪ್ಷನ್ ಕೊಟ್ಬಿಟ್ಟಿದ್ದಾನೆ, ಎ ಸಿ ಬಿ ಎ, ಈ 4 ಅಂತ. ನೀವೇನ್ ಮಾಡ್ಬೇಕು, ಈ 4 ಮಾತ್ರ ಕಂಡುಹಿಡಿಯಿರಿ. ಈಗ ನಾನು ಹೇಗ್ ಬರ್ತೇನೆ ನೋಡಿ, ತಲೆ ಉಪಯೋಗಿಸ್ಬೇಕು. ಈಗ ಹೇಗ್ ಬಂದ್ರೆ ಇಲ್ಲಿ ನಾನು ಇಲ್ಲಿ ಅಳಿಸ್ತೀನಿ, ಒಂದು ನಿಮಿಷ. ಓಕೆ, ಇದನ್ನ ರೇಸ್ ಮಾಡೋಣ. ಇದನ್ನ ಅರ್ಥ ಆಗಿದೆ ಅನ್ಕೋತೀನಿ. ಈಗ ನೋಡಿ, ಇಲ್ಲಿ ಹೇಗ್ ಬಂದೆ ನಾನು. ಹೇಗ್ ಬಂದ್ರೆ ಇಲ್ಲಿ 832 ದಿನ 800 ಹೋದಾಗ ಸ್ಪೀಡ್ ನೋಡಿ, ಇಲ್ಲಿ 16 ಅವರ್ಸ್, 2 ದಿನದ್ದು ಟೈಮು 16 ಅವರ್ಸ್. ಇದಾಗಕ್ಕೆ ಚಾನ್ಸೇ ಇಲ್ಲ. ಯಾಕೆ ಹೇಳಿ, ಡಿಸ್ಟೆನ್ಸ್ ಬೇರೆ ಬೇರೆ ಇದೆ, ಟೈಮ್ ಸೇಮ್ ಇದ್ರೆ ನಮ್ಗೆ ಸ್ಪೀಡ್ ಸಪ್ರೇಟ್ ಬರುತ್ತೆ. ಎರಡು ಒಂದೇ ಸ್ಪೀಡ್ ಬರಕ್ ಚಾನ್ಸ್ ಇಲ್ಲ. ಇದ್ರದ್ದು ಎ ಆಗಕ್ಕೆ ಚಾನ್ಸೇ ಇಲ್ಲ. ನನ್ನ ಹೇಳ್ತಾರೆ, ನಿಮಗೆ ಕಂಡು ಹಿಡಿಯೋದೇ ಬೇಕಾಗಿಲ್ಲ. ಇವಾಗ 4 ಆಪ್ಷನ್ ಕೊಟ್ಟ, ಈ 4 ಆಪ್ಷನ್ ಕಂಡು ಹಿಡಬೇಕು. ಎ ಆಗಲ್ಲ. ನೆಕ್ಸ್ಟ್ ಬಿ, ಮತ್ತೆ ನಮ್ ಕಂಡು ಹಿಡಬೇಕಾಗಿರೋದು ಎ ಬಿ ಸಿ ಎಫ್. ಅದ್ರಲ್ಲಿ ಎ ಆಗಲ್ಲ ಅಂತ ಗೊತ್ತಾಯ್ತು. ಓಕೆ, ಬಿಟ್ಟು ಹಾಕಿ. ಇನ್ನು ಬಿ, ಇದು ಸ್ಪೀಡ್ 1, ಸ್ಪೀಡ್ 2, ಡಿಸ್ಟೆನ್ಸ್ 1/t. ಓಕೆ, ಇದು ಡಿಸ್ಟೆನ್ಸ್ 2/t. ಓಕೆ, ಈಗ ಬಿ ತಗೊಂಡ್ರೆ ಬಿ ಮತ್ತೆ ಸಿ ಎಫ್ ಕಂಡು ಹಿಡಿದ್ರೆ ಅಷ್ಟೇ. ಓಕೆ, ನೋಡಿ, ಏನು ಕಂಡು ಹಿಡಿಯೋದು ಬೇಕಾಗಿಲ್ಲ. ಬಿ ಏನಿದೆ, 516 ಇದೆ. ಓಕೆ, 516 ಡಿವೈಡ್ ಬೈ ಎಷ್ಟು ಅವರ್ಸ್. ಇದು ನೋಡಿ, ಇದು ಬೇರೆ ಬೇರೆ ಇದೆ. ಓಕೆ, ನೋಡಿ, ಯಾವಾಗ ಅರ್ಥ ಮಾಡ್ಕೊಳ್ಳಿ. ಎರಡು ಸೇಮ್ ಇದ್ದು ಇದೆರಡು ಕೆಳಗಡೆ ಇದೊಂದು T1 2 ಇದ್ರೆ ಆಗಲ್ಲ, ಸೇಮ್ ಸ್ಪೀಡ್ ಬರಲ್ಲ. ಒಂದು ಅಂದ್ರೆ ಎರಡು ಮೇಲ್ಗಡೆ ಸೇಮ್ ಇರಬಾರ್ದು, ಎರಡು ಕೆಳಗಡೆದು ಸೇಮ್ ಇರಬಾರ್ದು. ಆಯ್ತಾ? ಈಗ ನೋಡಿ, 516 ಇದೆ ಡಿವೈಡ್ ಬೈ ಟೈಮ್ ಎಷ್ಟು ಮೊದಲು ಇದಕ್ಕೆ 12 ಅವರ್ಸ್. ಇದು 12 ಇದೆ. ಈ ಕಡೆ ಏನಿದೆ, 774 ಇದೆ. 774 ಡಿವೈಡ್ ಬೈ ಎಷ್ಟು ಅವರ್ಸ್ ತಗೊಂಡಿಲ್ಲ ನೋಡಿ, 18 ಅವರ್ಸ್ ತಗೊಂಡಿದ್ದಾನೆ. ಓಕೆ, ಇದನ್ನ ಕ್ಯಾಲ್ಕುಲೇಟ್ ಮಾಡಿ. ಹೋಗುತ್ತಲ್ವಾ? ಹೋಗುತ್ತೆ. ಎಷ್ಟಲ್ಲಿ ಹೋಗುತ್ತೆ? 12 ಡೈರೆಕ್ಟ್ ಆಗಿ ಹೋಗುತ್ತೆ. ನೋಡ್ತಾ ಇದ್ರೆ ಹೇಳ್ಬೋದು, ಯಾಕಂದ್ರೆ ಬಿಡಿ ಭಾಗದಲ್ಲಿ 6 ಇದೆ ಯೂನಿಟ್ ಪ್ಲೇಸ್ ಅಲ್ಲಿ ಅಲ್ವಾ. ಎಷ್ಟು ಹೋಗುತ್ತೆ ಹೇಳ್ತೀರಾ? 12 ಒಂದ್ಲಿ 12 4ಲಿ, ಓಕೆ, 12 2ಲಿ 134ಲಿ 48 ಆಗುತ್ತೆ. ಓಕೆ, ಇಲ್ಲ 51 ಇದೆ, 36, 12 3ಲಿ ಅಂದ್ರೆ ಎಷ್ಟು ಸರ್? 43 ಕಿಲೋಮೀಟರ್ ಪರ್ ಅವರ್ ಆಯ್ತು. ಈ D2 ಏನಾಯ್ತು? ಓಕೆ, B1 ಕಂಡಿಡಿದ್ವಿ ನಾವು. ಓಕೆ, ಫಸ್ಟ್ B1 ಕಂಡಿಡಿಯೋಣ. ಇದನ್ನ ನಾನು ಸಿ ಮತ್ತೆ ಎಫ್ ನ ಅಳಿಸಿರ್ತೇನೆ. ಓಕೆ, ಅಕಸ್ಮಾತ್ ನಮಗೆ ಬಿನೇ ಸಿಕ್ಬಿಟ್ರೆ ಅದು ಕಂಡಿಡಿಯಂಗಿಲ್ಲ. ಓಕೆ, ಹೋಯ್ತು. ಈಗ ನೆಕ್ಸ್ಟ್ ಸ್ಪೀಡ್ 2 ಕಂಡಿಡಿಯೋಣ. ಇದು ಸ್ಪೀಡ್ 1 ಆಯ್ತು. 18 ಇದನ್ನು ಅಷ್ಟೇ. ಇದನ್ನ ನೀವು ಭಾಗಿಸ್ಬೇಕು. ನೀವು ಬೇಕಾದ್ರೆ 9ರಿಂದ ಮಾಡ್ತೀನಿ ಅಂದ್ರೂ ಮಾಡ್ಬೋದು, ಅಷ್ಟರಿಂದ ಬೇಕಾದ್ರೂ ನೀವು ಮಾಡ್ಬೋದು. ಓಕೆ, 9ರಿಂದನೂ ಮಾಡ್ಬೋದಲ್ಲ. 9 ಎಷ್ಟಾಗುತ್ತೆ? 9 2 18, 9 2 18, 9 8 ಅಲ್ವಾ, 72. 9 8 72. ಇನ್ನೆಷ್ಟು ಉಳಿತು? 54 ಅಲ್ವಾ. 9 6ಲಿ 2 1ಲಿ 2 4 8 2 3ಲಿ 6, 43 ಕಿಲೋಮೀಟರ್ ಪರ್ ಅವರ್. ಸಿಕ್ಕೋಯ್ತು ಇಲ್ಲೇನೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ? ಇದು ರೈಟ್ ಆನ್ಸರ್. ಒಂದೇ ಹೇಗಂತ ಸಿಗ ಮಾಡಂಗಿಲ್ಲ, ಆಗಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳಿದೆ. ಹಿಂಗೆ ನಿಮಗೆ ಆಪ್ಷನ್ಸ್ ಏನಿದೆ ಅಷ್ಟು ಮಾತ್ರ ಚೆಕ್ ಮಾಡಬೇಕು. ಅದ್ರಲ್ಲಿ ಎಲ್ಲಾನು ಕ್ಯಾಲ್ಕುಲೇಟ್ ಮಾಡಂಗಿಲ್ಲ. ಅರ್ಥ ಆಯ್ತು ಅಂದ್ಕೊಂಡಿರ್ತೀನಿ. ಓಕೆ, ನಾನು ಇದು ಕೀ ಆನ್ಸರ್ ಇಂದ ಸ್ವಲ್ಪ ಬೇಗ ಅಂಡ್ ಎಷ್ಟು ಕಾನ್ಸೆಪ್ಟ್ ಇದೆ ಅಷ್ಟು ಮಾತ್ರ ಹೇಳ್ತೇನೆ. ತುಂಬಾ ಬೇಸಿಕ್ ನಿಧಾನಕ್ಕೆ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ. ಇದು ಅಷ್ಟೇ ಸ್ನೇಹಿತರೆ, ಇದು ಕೂಡ ಚೆನ್ನಾಗಿದೆ ಕೆಲಸ. ಇದು ಇಬ್ಬರು ಅಭ್ಯರ್ಥಿಗಳು ಒಂದು ಚುನಾವಣೆಯಲ್ಲಿ 32% ಮತ ಪಡೆದ ನಂತರ, ಒಂದು ಚುನಾವಣೆಯಲ್ಲಿ 32% ಮತ ಪಡೆದ ಅಭ್ಯರ್ಥಿಯು 42,525 ಮತಗಳ ಬಹುಮತದಿಂದ ತಿರಸ್ಕರಿಸಲ್ಪಡುತ್ತಾನೆ. ಹಾಗಾದ್ರೆ ಒಟ್ಟು ಚಲಾಯಿಸಿದ ಮತಗಳ ಸಂಖ್ಯೆ ಎಷ್ಟು? ಓಕೆ, ಇದೇನಿಲ್ಲ, ಇದು ಅಷ್ಟೇ ಈಸಿನೇ. ಒಬ್ಬ 32% ಮತ ತಗೊಂಡು ಅವನ್ನ ರಿಜೆಕ್ಟ್, ಅವನು ಯಾಕಂದ್ರೆ ಸೋತಿದ್ದಾನೆ. ಯಾಕೆ ಸೋತಿದ್ದಾನೆ? ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಕ್ಯಾಂಡಿಡೇಟ್ ಎ ಅಂತ ಅನ್ಕೋಣ. ಎ ಅಂತಕ್ಕಂಥವನು 32% ತಗೊಂಡಿದ್ದಾನೆ ಸರ್. ಹಾಗಾದ್ರೆ ಬಿ ಅಂತಕ್ಕಂಥವ್ನು ಎಷ್ಟು ತಗೊಂಡಿರ್ತಾನೆ? ಬಿ ಅಂತಕ್ಕಂಥವನು ಮಿಕ್ಕಿದ್ದು 100 ವೋಟ್ ಹಾಕಿದೆ ಅಂದ್ರೆ 32 ತಗೊಂಡಿದ್ದಾನೆ. ಇನ್ನು ಮಿಕ್ಕಿದೆ ಎಷ್ಟು ಸರ್? 68 ತಗೊಂಡಿರ್ತಾನೆ ಪರ್ಸೆಂಟೇಜ್. ಬಟ್ ಇಲ್ಲಿ ಏನ್ ಕೊಟ್ಟಿದ್ದಾನೆ? ಈಸ್ ರಿಜೆಕ್ಟೆಡ್ ಬೈ ಮೆಜಾರಿಟಿ ಆಫ್ 42,525. ಅಂದ್ರೆ 42,000 ಹೆಚ್ಚು ಮತದಿಂದ ಅವನು ಬಿ ಗೆದ್ದಿರೋದು. ಇವನ್ಗೂ ಸೇಮ್ ಮತ ಸಿಕ್ಕಿದೆ, ಇವನ್ಗೂ ಸೇಮ್ ಮತ ಸಿಕ್ಕಿದೆ. ಬಟ್ ಇವರಿಬ್ರು ಡಿಫ್ರೆನ್ಸ್ ಏನು ಅಂದ್ರೆ ಬಿ 42,525 ಹೆಚ್ಚು ಮತ ತಗೊಂಡಿದ್ದಾನೆ ಅಂತ. ಅಂದ್ರೆ ಇಲ್ಲಿ ಏನಾಗ್ತಾ ಇದೆ?
ಇವರಿಬ್ರು ಡಿಫ್ರೆನ್ಸ್ ಏನು, ಬಿ ಮೈನಸ್ ಎ ಡಿಫ್ರೆನ್ಸ್ ಏನು, 68 ಮೈನಸ್ 32% ಅಲ್ವಾ ಸರ್. ಏನ್ ಡಿಫ್ರೆನ್ಸ್ ಆಯ್ತು, 36% ಡಿಫ್ರೆನ್ಸ್ ಆಯ್ತು. ನಮಗೇನ್ ಮಾಡಿದ್ದಾನೆ, 36% ಅಂದ್ರೆ ಇಸ್ ಈಕ್ವಲ್, ದ ಡಿಫ್ರೆನ್ಸ್ ಇಸ್ ದಿಸ್ ಮಚ್, ಅಂದ್ರೆ ಇಷ್ಟು ಮತ ಹೆಚ್ಚು ತಗೊಂಡಿದೆ ಅಂದ್ರೆ ಅದೆಷ್ಟು, 36% ಹೆಚ್ಚು ಅಂತ, ಅಂದ್ರೆ ವಿಚ್ ಇಸ್ ಈಕ್ವಲ್ ಟು 4252 ಅಂತ. ನಾನು ಹೇಳ್ತಾ ಇರೋದು ಅರ್ಥ ಆಗ್ತಿದೆಯಲ್ಲ, ಅರ್ಥ ಆಗ್ತಿದೆ ನಾನು ಹೇಳ್ತಾ ಇರೋದು? ಫೈನ್ ಸರ್, ಎಸ್ ಸರ್. ಈಗ ನಮ್ಗೆ ಏನ್ ಕೇಳಿದ್ದಾನೆ, ಫೈಂಡ್ ದ ಟೋಟಲ್ ನಂಬರ್ ಆಫ್ ವೋಟ್ಸ್ ಪೋಲ್ಡ್. ಟೋಟಲ್ ಅಂದ್ರೆ ಎಷ್ಟು ಇಲ್ಲಿ 100. ಸೊ 36% ಅಂದ್ರೆ ಇಷ್ಟು ಇದಾದ್ರೆ 100% ಅಂದ್ರೆ ಎಷ್ಟು ಅಂದ್ರೆ ನಾವು 100 ಅಂತ ಅನ್ಕೊಂಡಿದ್ವಿ, ಅಥವಾ ಇದನ್ನ ಎಕ್ಸ್ ಅಂತ ಅನ್ಕೋಬಹುದು, ಅವೆಲ್ಲ ಎಕ್ಸ್ ಅಂತ ಇಟ್ಕೊಳ್ಳೋದು ಬದಲು ಹಿಂಗೆ ಅನ್ಕೊಳ್ಳಿ ಸುಮ್ಮನೆ. ಸೊ ಕ್ವಶನ್ ಮಾರ್ಕ್ ಇಸ್ ಈಕ್ವಲ್ ಟು ಏನಾಯ್ತು, 42525/36 ಇಂಟು 100. ಇದು ಮಾಡ್ತೀರಾ ನೀವೇನೆ, ಎಷ್ಟು ಅಂತ ಹೇಳ್ತೀರಾ, ಹೋಮ್ವರ್ಕ್ ಅಂತ ತಗೋತೀರಾ? ಓಕೆ, ಏನಿಲ್ಲ, ಇದನ್ನು ಕೂಡ ಮಾಡ್ಬೋದು, 6ರಿಂದ ಮಾಡ್ಬೋದು ಅಥವಾ 4ರಿಂದ ಮಾಡ್ಬೋದು. ಓಕೆ, ಮಾಡಿ ನೋಡಿ ನೋಡೋಣ ಆಪ್ಷನ್ಸ್ ಅಲ್ಲಿ ಯಾವ್ದು ಕರೆಕ್ಟ್ ಅಂತ ಹೇಳಿ. ಇದನ್ನು ನಿಮಗೆ ಇದನ್ನ ಮಾಡೋ ಕರೆಕ್ಟ್ ಆನ್ಸರ್ ಬರುತ್ತೆ, ಇದನ್ನ ಮಾಡಿ ನನಗೆ ಆನ್ಸರ್ನ ಕಮೆಂಟ್ ಅಲ್ಲಿ ಹಾಕಿ. ಓಕೆ, ಫೈನ್ ಸರ್. ನೆಕ್ಸ್ಟ್, ಎ ಟ್ರೈನ್ ಇಸ್ ರನ್ನಿಂಗ್ ಅಟ್ ಎ ಸ್ಪೀಡ್ ಆಫ್ 72 km/h and takes 12 seconds to pass certain point. ಒಂದು ನಿರ್ದಿಷ್ಟ ತಾಣ, ಒಂದು ಪಾಯಿಂಟ್, ಒಂದು ಟ್ರೈನ್ ಹಿಂಗೆ ಹೋಗ್ತಾ ಇದೆ, ಹಿಂಗೆ ಒಂದೇ ಒಂದು ಪಾಯಿಂಟ್ ನಾವು ಅಂದ್ರೆ ಈ ಪಾಯಿಂಟ್ ಇಸ್ ನೆಗ್ಲಿಜಿಬಲ್. ಬ್ರಿಡ್ಜ್ ಆದ್ರೆ ಅದರ ಲೆಂತ್ ಕೂಡ ನಾವು ಆಡ್ ಮಾಡ್ತೀವಿ ಸ್ನೇಹಿತರೆ, ಇಲ್ಲಿ ಬ್ರಿಡ್ಜ್ ಅಲ್ಲ. ಸೊ ಪಾಯಿಂಟ್ ಇಸ್ ನೆಗ್ಲಿಜಿಬಲ್ ಅಂದ್ರೆ ಈ ಟ್ರೈನು ತನ್ನ ಲೆಂತ್ ಪಾಸ್ ಮಾಡಕ್ಕೆ ಇಷ್ಟು ಟೈಮ್ ತಗೊಂಡಿದೆ ಅಂತ ಅರ್ಥ, ಇಷ್ಟು ಡಿಸ್ಟೆನ್ಸ್ ಇಷ್ಟು ಟೈಮ್ ತಗೊಂಡಿದೆ ಅಂತ ಅರ್ಥ. ಓಕೆ, ಅಂದ್ರೆ ಇಷ್ಟು ಟೈಮ್ ಅಲ್ಲಿ ತನ್ನ ಲೆಂತ್ ಪಾಸ್ ಆಗಿದೆ ಅಂತ ಅರ್ಥ. ಓಕೆ, ನೋ ಪ್ರಾಬ್ಲಮ್. ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ನೋಡೋಣ, ಹೇಳ್ತೀನಿ. ದೆನ್ ವಾಟ್ ಇಸ್ ದ ಲೆಂತ್ ಆಫ್ ದ ಟ್ರೈನ್ ಕಂಡಿದ್ದಾನೆ, ನಿಮ್ಗೆ ಗೊತ್ತಿದೆ, ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಅಥವಾ ಲೆಂತ್ ಆಫ್ ದ ಟ್ರೈನ್ ಡಿವೈಡ್ ಬೈ ಟಿ ಅಂತ ಕರಿತೀವಿ ಅಲ್ವಾ. ಈಗ ನೀವು ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ಇಲ್ಲಿ ಮೀಟರ್ಸ್ ಅಲ್ಲಿ ಕೊಟ್ಟಿದ್ದಾನೆ, ಇಲ್ಲಿ ಕಿಲೋಮೀಟರ್ ಪರ್ ಅವರ್ ಇಲ್ಲಿ ಸೆಕೆಂಡ್ಸ್ ಅಲ್ಲಿ ಇದೆ. ಓಕೆ, ಅಂದ್ರೆ ಕಿಲೋಮೀಟರ್ ಪರ್ ಅವರ್ ನ 72 ನ ಮೀಟರ್ ಪರ್ ಸೆಕೆಂಡ್ ಮಾಡ್ಬೇಕು, 5/18 ಮಾಡ್ಬೇಕು. ಓಕೆ, ಇದೇನಿದು ಸ್ಪೀಡ್ ಕೊಟ್ಟಿದ್ದಾನೆ ಇದು. ಓಕೆ, ನಾನು ಇಲ್ಲಿ ಡೈರೆಕ್ಟ್ ಆಗಿ ಹಾಕ್ಬಿಡ್ತೀನಿ, ಯಾಕೆ ಸುಮ್ಮನೆ ಮಾಡ್ತಾ ಗೊತ್ತಿದ್ರೆ ಒಟ್ಟಿಗೆ ಹಾಕ್ಬೋಣ. ಲೆಂತ್ ಡಿವೈಡ್ ಬೈ ಟೈಮ್ ಎಷ್ಟು, 12 seconds. ಇದನ್ನ ಈ ಕಡೆ ತಗೊಳ್ಳಿ, ಲೆಂತ್ ಇಸ್ ಈಕ್ವಲ್ ಟು 72 ಇಂಟು 5 ಇಂಟು 12 ಡಿವೈಡ್ ಬೈ 18 ಆಯ್ತು. ಓಕೆ ಸರ್, ಎಷ್ಟು ಹೋಗುತ್ತೆ, 6 2 12, 6 3 18, 3 1 3, 3 2 6, ಆಮೇಲೆ 3 4 12. ಓಕೆ, ಎಷ್ಟಾಯ್ತು ಸರ್, 5 2 10 ಅಂದ್ರೆ 240 ಮೀಟರ್ಸ್ ಇದೆಯಾ ಇದೆ. ಸೊ ಆಪ್ಷನ್ 2 ಅರ್ಥ ಆಯ್ತಲ್ಲ, ಸಿಂಪಲ್ ಫಂಡ ಆಯ್ತು ಇದು. ನೆಕ್ಸ್ಟ್ ಬರ್ತೇನೆ. ಇನ್ ಎ ಕೋಡಿಂಗ್ ಲ್ಯಾಂಗ್ವೇಜ್ ಬ್ಲಡ್ ಈಸ್ ಕೋಡೆಡ್ ಆಸ್ 12. ಹೌ ವುಡ್ ಯು ಕೋಡ್ ಮ್ಯಾಪ್ ಇನ್ ದ ಕೋಡಿಂಗ್ ಲ್ಯಾಂಗ್ವೇಜ್? ನಾನು ನಿಮ್ಗೆ ಈ ತರದ್ ಬಂದಾಗೆಲ್ಲ ನಾನು SSC ಅವೆಲ್ಲ ಮಾಡ್ಬೇಕಾದ್ರೆ ಸೀರೀಸು ಮತ್ತೆ ಬ್ಯಾಂಕಿಂಗು ಅಥವಾ ನಮ್ಮ ಮೆಂಟಲ್ ಎಬಿಲಿಟಿ ಸೀರೀಸ್ ಅಲ್ಲಿ ಹೇಳಿದ್ದೀನಿ ಸ್ನೇಹಿತರೆ. ಇಲ್ಲಿ ಬರ್ಕೊಂಡಿರ್ಬೇಕು ABCD, ಇಲ್ಲಿ ನಾನು ಬರ್ಕೊಂಡಿಲ್ಲ, CDEFGHIJKLM, ಅಗೇನ್ ಇಲ್ಲಿ NOPQ ಅಂತ, ಅಂದ್ರೆ ಇದು 1 2 3 4 ಆಲ್ಫಾಬೆಟ್. ಅದು ನಿಮ್ಮ ಮನಸ್ಸಲ್ಲಿ ಇದ್ರೂ ಗೊತ್ತಿರೋ ಸರಿ. ಇಲ್ಲಿ ಏನ್ ಮಾಡಿದ್ದಾನೆ ಅಂತ ಅನ್ಸುತ್ತೆ ಅಂತ ನನಗನ್ಸುತ್ತೆ, ಈ ನನಗೆ ಗೊತ್ತಿರೋ ಪ್ರಕಾರ, ನಾನು ಇದನ್ನ ಅಬ್ಸರ್ವ್ ಮಾಡಿರೋ ಪ್ರಕಾರ ಸ್ನೇಹಿತರೆ, ಇಲ್ಲಿ ಏನಿದೆ ಅಂತ ನೋಡಿ. ಬಿ ಅಂತಕ್ಕಂಥದ್ದು ಏನಿದೆ ಇದು 2 ಅಥವಾ ಎ ಅಂದ್ರೆ 1, ಬಿ ಅಂತಕ್ಕಂಥದ್ದೇನು 2. ಓಕೆ, ಎಲ್ ಅಂತಕ್ಕಂಥ ಇದು ಕೂಡ್ಬೇಕು. ಎಲ್ ಅಂತಕ್ಕಂಥದ್ದು ಏನಿದೆ, ಎಲ್ ಅಂತಕ್ಕಂಥದ್ದು ನೋಡಿದ್ರೆ AEFGHIJKL ಅಂದ್ರೆ 4 5 6 7 8 9 10 11 12 ಬರುತ್ತೆ ಅಲ್ಲ ಸರ್, 12 ಬರುತ್ತೆ. ಓ ಅಂತಕ್ಕಂಥದ್ದು ಅದೇ ರೀತಿ 15 ಬರುತ್ತೆ, O 15 ಪ್ಲಸ್ ಡಿ ಅಂದ್ರೆ 4. ಇದನ್ನ ಕೂಡಿದ್ರಾಗ ಏನಾಯ್ತು, ಇದನ್ನ ಆಲ್ಫಾಬೆಟ್ ನಂಬರ್ಸ್ನ ಸಂಖ್ಯೆಗಳಲ್ಲಿ ಇದರ ಸ್ಟ್ಯಾಂಡ್ ಇಂದ ಬರ್ದಿದ್ವಿ. ಇದು ಕೂಡಿದಾಗ ಏನಾಯ್ತು ಸ್ನೇಹಿತರೆ, 48 ಬಂತು. ಈಗ ಇಲ್ಲಿ 12 ಅಂತ ಹೇಳಿದಾನೆ ಇದನ್ನ. ಓಕೆ, ಬ್ಲಡ್ ಅಂತಕ್ಕಂಥದ್ದು ನಿಮಗೆ ನೋಡೋದಾದ್ರೆ ಎಷ್ಟು ಲೆಟರ್ ಇದು, 1 2 3 4 5 ಲೆಟರ್ಸ್ ಇರ್ತಕ್ಕಂಥದ್ದು. ಅಂದ್ರೆ ಇದನ್ನ 5 ಮೈನಸ್ 1 ಮಾಡಿದ್ರೆ 4 ಆಗುತ್ತೆ. ಓಕೆ, ಡಿವೈಡ್ ಬೈ 4 ಮಾಡಿದ್ರೆ 12 ಬರುತ್ತೆ, ಬಂತ? ಓಕೆ, ಸೊ ಈ ತರ ನೋಡೋದಾದ್ರೆ ಇದು ಇದೇ ತರ ಆಗುತ್ತಾ ಅಂತ ಮ್ಯಾಪ್. ಸೊ ಮ್ಯಾಪ್ ಬಗ್ಗೆ ಮಾಡೋದಾದ್ರೆ, ಮ್ಯಾಪ್ ಬಗ್ಗೆ ಎಂ ಅಂತಕ್ಕಂಥದ್ದು ಏನಿದೆ, ಎಷ್ಟಿರ್ಬೋದು ಎಮ್? ಈಗ ಇಲ್ಲಿ ನೋಡಿದ್ರೆ ಎಲ್ 12 ಆದ್ಮೇಲೆ ಎಂ ಎಷ್ಟಾಗುತ್ತೆ, 13 ಆಗುತ್ತೆ. ಎಲ್ ಎಂ ಅಲ್ವಾ. ಓಕೆ, A1 ಪಿ ಎಷ್ಟು 16 ಆಗುತ್ತೆ, O 15 ಆದ್ಮೇಲೆ P 16 ಆಗುತ್ತೆ. ಸೊ ಇದನ್ನ ಕೂಡಿದ್ರೆ ಎಷ್ಟು ಬರುತ್ತೆ ನಮಗೆ, 30 ಬರುತ್ತೆ. ಅಂಡ್ ಇಲ್ಲಿ ಮ್ಯಾಪ್ ಅಂತಕ್ಕಂಥದ್ದು ಎಷ್ಟು ಲೆಟರ್ ವರ್ಡ್ ಇದು, 3 ಲೆಟರ್ಸ್ ವರ್ಡ್. 3 ಮೈನಸ್ 1 ಮಾಡಿದ್ರೆ 2 ಬರುತ್ತೆ, ಡಿವೈಡ್ ಬೈ 2 ಮಾಡಿದ್ರೆ 15 ಬರುತ್ತೆ. ಸೊ 15 ಇದೆ ಆಪ್ಷನ್ 2.
ಓಕೆ, ನನ್ನ ಅನ್ಸಿರೋದು. ನಿಮಗೆ ಬೇರೆ ಏನಾದ್ರು ಇದ್ರೆ ಗೊತ್ತು ಅಥವಾ ಬೇರೆ ಆಪ್ಷನ್ ಇದ್ರೆ ಕಮೆಂಟ್ ಮಾಡಿ. ಸೊ ನನಗೆ ಇದನ್ನ ಅನಲೈಸ್ ಮಾಡಿದ್ರೆ ನನಗೆ ಈ ಲಾಜಿಕ್ ಅಂತ ಅನಿಸ್ತು ಸ್ನೇಹಿತರೆ. ಸೊ ಬೇರೆ ಏನಾದ್ರು ಲಾಜಿಕ್ ಇದೆ ಅಥವಾ ತಪ್ಪಿದ್ರೆ ನೀವು ಕಮೆಂಟ್ ಮಾಡಿ, ನೋ ಪ್ರಾಬ್ಲಮ್. ಸೊ ನೆಕ್ಸ್ಟ್ ಬರ್ತೇನೆ. ವಿಚ್ ಆಫ್ ದ ಫಾಲೋಯಿಂಗ್ ಡಯಾಗ್ರಾಮ್ ಇಂಡಿಕೇಟ್ಸ್, ಅಂದ್ರೆ ರಿಲೇಷನ್ ಕರೆಕ್ಟ್ ಆಗಿರೋದು ಯಾವ್ದು ಕೆಳಗಡೆ ಇದ್ರಲ್ಲಂತೆ, ಯಾವ್ದಕ್ಕೆ ರಿಲೇಷನ್? ಕ್ವಶನ್ಸ್, ಚಾಪ್ಟರ್ ಅಂಡ್ ಬುಕ್. ನೋಡಿ, ಬುಕ್ ನ ಒಳಗೆ ಏನಿರುತ್ತೆ ಸರ್? ಚಾಪ್ಟರ್ ಇರುತ್ತೆ. ಚಾಪ್ಟರ್ ಒಳಗೆ ಆ ಚಾಪ್ಟರ್ ನ ಕ್ವಶನ್ಸ್ ಇರುತ್ತೆ. ಅಂದ್ರೆ ಯಾವ್ದು ಕರೆಕ್ಟು? ಆಪ್ಷನ್ 4 ಇಸ್ ರೈಟ್ ಆನ್ಸರ್. ಬುಕ್ ಒಳಗೆ ಏನು ಚಾಪ್ಟರ್ ಇರುತ್ತೆ, ಚಾಪ್ಟರ್ ಒಳಗೆ ಕ್ವಶನ್ಸ್ ಇರುತ್ತೆ. ಓಕೆ ಅಲ್ವಾ? ನೆಕ್ಸ್ಟ್ ಬರ್ತೇನೆ. ದ ಆವರೇಜ್ ಏಜ್. ಓಕೆ, ಇದು ವಯಸ್ಸಿನ ಬಗ್ಗೆ ಕೇಳಿದ್ದಾನೆ. ಇದು ಸಿಂಪಲ್ ಇದೆ, ನೀವು ಎಲ್ಲ ತುಂಬನೆ ಕ್ಯಾಲ್ಕುಲೇಟ್ ಮಾಡಕ್ ಹೋಗ್ಬೇಡಿ ಇದನ್ನ. ನೋಡಿ, PQR ಎಂಬ 3 ವ್ಯಕ್ತಿಗಳ ಸರಾಸರಿ ವಯಸ್ಸು 25. ಆವರೇಜ್ ವಯಸ್ಸು ಅಂದ್ರೇನು? ಈಕ್ವಲಿ ಡಿಸ್ಟ್ರಿಬ್ಯೂಟೆಡ್ ಅಂತ. ಅಂದ್ರೆ PQR 3 ಸರಾಸರಿ ವಯಸ್ಸು ಅಂತಂದ್ರೇನು? ಎಲ್ಲರದು 25 ಇದೆ ಸರಾಸರಿ. ದಟ್ ಇಸ್ ಡೆಫಿನಿಷನ್ ಇಸ್ ನಥಿಂಗ್ ಬಟ್ ಸರಾಸರಿ ಆವರೇಜ್ ಅಂದ್ರೆ ಈಕ್ವಲಿ ಡಿಸ್ಟ್ರಿಬ್ಯೂಟೆಡ್ ಅಂತ ಅರ್ಥ ಅಲ್ವಾ ಸರ್? ಈಗ 3 ಜನಕ್ಕೆ 3 ಒಂದು ಇದಿದೆ, ಏನೋ ಆನ್ಲೈನ್ ಇದೆ, ಅದನ್ನ ಆವರೇಜ್ 3 ಜನಕ್ಕೆ ಎಷ್ಟಾಗುತ್ತೆ ಅಂದ್ರೆ ಡಿವೈಡ್ ಬೈ 3 ಜನ ಇದೀವಿ ಅಂತ ಮಾಡಿದಾಗ ಒಂದೊಂದು ಬರ್ತೇವೆ ಅಂತ. ಅಂದ್ರೆ ಈಕ್ವಲ್ ಆಗಿ ಒಂದೊಂದು ಹಂಚಿದ್ವಿ 3 ಜನಕ್ಕೆ. 4 ಜನ ಇದ್ರೆ 1 ಪಾಯಿಂಟ್ ಸಮಥಿಂಗ್ ಆಗ್ತಿತ್ತು. ಸೊ ಹಂಗೆ ಇಲ್ಲಿ PQR ವ್ಯಕ್ತಿಗಳ ಸರಾಸರಿ ವಯಸ್ಸು ಅಂದ್ರೆ 25. ಓಕೆ ಫೈನ್. ನೆಕ್ಸ್ಟ್, ಎಸ್ ಎಂಬ ವ್ಯಕ್ತಿ ಗುಂಪಿಗೆ ಸೇರಿಕೊಂಡಾಗ ಸರಾಸರಿ ವಯಸ್ಸು 30 ಆಗುತ್ತೆ. ಈಗ PQR 30 ವರ್ಷ ಇದೆ, ಎಸ್ ಅಂತ ಬಂದಾಗ 25 ವರ್ಷ ಇದೆ. ಓಕೆ, ಎಸ್ ಬಂದಾಗ 30 ವರ್ಷ ಆಯ್ತು. ಅಂದ್ರೆ ಎಸ್ 30 ಬಂದಾಗ 30 ವರ್ಷ ಆಗುತ್ತೆ ಅಂದ್ರೆ ಇವಂದು 30 ಆಗಿರ್ಬೇಕು. ಆವರೇಜ್ PQRS ಎಲ್ಲರದು 30 ಆಗಿರ್ಬೇಕು, ಇವಂದು 30 ಆಗಿರ್ಬೇಕು, ಇವಂದು 30 ಆಗಿರ್ಬೇಕು ಅಲ್ವಾ ಸರ್? ಅಂದ್ರೆ ಎಷ್ಟು? ಇನ್ನು 5 ಜಾಸ್ತಿ ಆಗಿರ್ಬೇಕು ಎಲ್ಲಾರ್ದು. ಪ್ಲಸ್ ಎಸ್ದು 30 ಆಗಿರ್ಬೇಕು. ಅಂದ್ರೆ ಎಷ್ಟು 30 ಪ್ಲಸ್ ಇವ್ರದ್ದು 5 15, ಅಂದ್ರೆ ಎಷ್ಟಾಯ್ತು? 45 ಆಗಿರುತ್ತೆ ಎಷ್ಟು. ಬಟ್ ನಮ್ಗೇನಿದೆ? P = Q = R = S = 30 ಆಗುತ್ತೆ. ಯಾಕೆ ಅಂದ್ರೆ ಎಸ್ 45 ವರ್ಷ ಆಗಿರ್ತಾನೆ, ಅವನು 30, ಇನ್ನು 15 ಇವ್ರಿಬ್ರು 3 ಜನಕ್ಕೂ 5 ಕೊಟ್ಟಿದ್ದಾನೆ. ಸೊ ಆವರೇಜ್ ಏನಾಯ್ತು? ಈಗ ಸರಾಸರಿ 30 ವರ್ಷ ಆಯ್ತು ಎಸ್ ಬಂದ ಮೇಲೆ ಸೇರ್ಕೊಂಡಾಗ. ಸೊ ಅದನ್ನ ನೋಡಿ ಕ್ಲೀನ್ ಆಗಿ ಬರ್ಕೊಂಡ. ಬಟ್ ಎಷ್ಟು 45? ಏನಕ್ಕೆ 45 ಎಷ್ಟು ಅಂತ ಗೊತ್ತಾಯ್ತು ನಿಮಗೆ? ಎಲ್ಲಾರ್ದು 30 ಆಗ್ಬೇಕು ಅಂದ್ರೆ ಇವ್ರಿಗೆ 30 ಬರಬೇಕು, ಜೊತೆಗೆ ಅವನು 30 ಇರಬೇಕು. ಸೊ 30 ಪ್ಲಸ್ 3 ಜನದ್ದು 5 ತಗೊಂಡು 45 ಆಯ್ತಲ್ವಾ? ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್, ಎಸ್ ಎಂಬ ವ್ಯಕ್ತಿಗಿಂತ 5 ವರ್ಷ ದೊಡ್ಡವನಾದ ಟಿ ಎಂಬ ವ್ಯಕ್ತಿ ಗುಂಪಿಗೆ ಬರ್ತಾನೆ. ಅಂದ್ರೆ ಟಿ 50 ಇರಬೇಕು. 45 ಎಷ್ಟು ಅಂದ್ರೆ ಟಿ 50 ಇರುತ್ತೆ. ಹೊಸ 5 ವರ್ಷ ದೊಡ್ಡವನು ಅಂದ್ರೆ ಸೇರ್ಕೊಂಡಾಗ 5 ಜನ ಸರಾಸರಿ ವಯಸ್ಸೆಷ್ಟು. ನೋಡಿ, 5 ಜನ ಸರಾಸರಿ ವಯಸ್ಸೆಷ್ಟು? ಕಾನ್ಸೆಪ್ಟ್ ಮೆಥಡ್ ಇದು. 5 ಜನ ಸರಾಸರಿ ವಯಸ್ಸೆಷ್ಟು ಅಂದ್ರೆ ಈಗ ಟಿ 50 ವರ್ಷ ತಗೊಂಡ್ ಬಂದಿದ್ದಾನೆ. ಈಗ ಇವ್ರದೆಲ್ಲ 30 ಇದೆ. ಈಗ ನಾನು ಅನ್ಕೋತೀನಿ, ಈಗ ಇವನು 30 ಆಗ್ತಾನೆ, ಇವನು 30 ಮಾಡೋಣ. ಮೈನಸ್ 50ರಲ್ಲಿ ಇವನ್ಗೆ 30 ಕೊಟ್ಬಿಟ್ಟು ಇನ್ನು 20 ಉಳ್ಕೊಳ್ಳುತ್ತೆ ಅಂತ ಇಟ್ಕೊಳ್ಳಿ. ಈ 20ನ 1 2 3 4 5 ಜನ ಅಂದ್ರೆ P = Q = R = S = T. ಓಕೆ, ಈಗ 30 ಜನ 30 ಆಯ್ತು. ಈಗ ಎಲ್ಲರೂ 30 ಮಾಡಿದೀನಿ ನಾನು. ಇನ್ನು 20 ಎಕ್ಸ್ಟ್ರಾ ಇದೆ. 20ನ ಹಂಚ್ಬೇಕು. ಎಷ್ಟು ಜನ? 1 2 3 4 5. ಅಂದ್ರೆ 20 / 5 ಮಾಡೋದಾಗ ಎಷ್ಟು? 5 4 20. 4 ಕೊಡ್ಬೇಕು ಇವ್ರಿಗೆ. ಇವ್ನ 4 ಕೊಟ್ರೆ ಎಲ್ಲರೂ ಈಕ್ವಲ್ ಆಗುತ್ತೆ. ಅಂದ್ರೆ ಏನರ್ಥ? +4 ಅಂದ್ರೆ ಏನರ್ಥ? 34 ಆವರೇಜ್ ವಯಸ್ಸು. ಓಕೆ, ಇದು ಬರಿಬೇಕಂದ್ರೆ ಇಷ್ಟು ಟೈಮ್ ತಗೊಂಡಿದೆ ಅಷ್ಟೇ, ಕ್ಯಾಲ್ಕುಲೇಷನ್ ನಿಮ್ಗೆ ಅರ್ಥ ಮಾಡ್ಸಕ್ಕೋಸ್ಕರ. ಆದ್ರೆ ಕ್ಯಾಲ್ಕುಲೇಷನ್ ಮಾಡೋದಾದ್ರೆ ಇದನ್ನ ಕಾನ್ಸೆಪ್ಟ್ಸ್ ಗೊತ್ತಿದ್ರೆ ನಾ ಇದನ್ನ ಒಂದು 30 ಸೆಕೆಂಡ್ಸ್ ಅಥವಾ ಮ್ಯಾಕ್ಸಿಮಮ್ 1 ಮಿನಿಟ್ ಒಳಗೆ ಸಾಲ್ವ್ ಮಾಡಬಹುದು ಈ ಕ್ವಶನ್. ಅರ್ಥ ಆಗ್ತಿದೆಯಲ್ಲ? ಸೊ ರೈಟ್ ಆನ್ಸರ್ ಎಷ್ಟು ಸರ್? 34. ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು. ಆವರೇಜ್ ಅಂದ್ರೆ ಡೆಫಿನೇಷನ್ ಅರ್ಥ ಮಾಡ್ಕೋಬೇಕು. ಚಾಪ್ಟರ್ ವೈಸ್ ನಮ್ದು ನೋಡಿದ್ರ ತುಂಬಾ ಹಳೇದು, ತುಂಬಾ ಹಿಂದೆ ಮಾಡಿದೀವಿ, ನೋಡಿಲ್ಲ ನೋಡಿ ಸ್ನೇಹಿತರೆ. ನೆಕ್ಸ್ಟ್ ನಮ್ದು ಮ್ಯಾರಥಾನ್ ವಿಡಿಯೋಗಳು ನೋಡಿ ಅಲ್ವಾ? KA ಅವೆಲ್ಲ ಡಿಸ್ಕಸ್ ಮಾಡಿದ್ವಿ ಕಾನ್ಸೆಪ್ಟ್ಸ್ ಎಲ್ಲ. ನೆಕ್ಸ್ಟ್, ದ ಲೀಸ್ಟ್ ನಂಬರ್ ವಿಚ್ ಶುಡ್ ಬಿ ಆಡೆಡ್ ಟು 2497 ಸೊ ದಟ್ ಸಮ್ ಇಸ್ ಎಕ್ಸಾಕ್ಟ್ಲಿ ಡಿವಿಸಿಬಲ್ ಬೈ 5 6 4 and 3. ಯಾವ ಒಂದು ನಿಶೇಷವಾಗಿ ಭಾಗವಾಗಬೇಕಾದ್ರೆ 2 4 9 7ಕ್ಕೆ ಕನಿಷ್ಠ ಸಂಖ್ಯೆ ಕೂಡಿಸ್ಬೇಕು. ಅಂದ್ರೆ ಇದಕ್ಕೆ ಎಷ್ಟು ಕೂಡ್ಸಿದ್ರೆ ಇಷ್ಟು ನಂಬರ್ ಇಂದ ಭಾಗ ಆಗುತ್ತೆ ಅಂತ. ಈ ತರ ನಾನು ನಿಮ್ಗೆ ಪದೇ ಹೇಳ್ತಾ ಇರ್ತೀನಿ ಸ್ನೇಹಿತರೆ. ಈ ತರ ಬಂದಾಗ ನೀವೇನ್ ಮಾಡ್ಬೇಕು? ಫಸ್ಟ್ ಲೀಸ್ಟ್ ನಂಬರ್ ಅಂತ ತಗೊಂಡು, ಲೀಸ್ಟ್ ಅಂದ್ರೆ LCM, ಲೋ ಕಾಮನ್ ಫ್ಯಾಕ್ಟರ್, ಅಂದ್ರೆ ಲಾಮಾಸ ಅಂತ ಕರಿತೀವಿ. ಯಾವ್ದಕ್ಕೆ? LCM ಆಫ್ 5 6 4 3ಗೆ ತಗೋಬೇಕು. ಓಕೆ, ಇಲ್ಲಿ ನೋಡ್ತಾನೆ ಹೇಳ್ಬೋದು ನಾವು ಎಷ್ಟೋ ಎಲ್ಲಿಂದ ಹೋಗುತ್ತೆ? 6 4 60. LCM ಹೆಂಗ್ ಕಂಡಿಡೋದು ಅಂತ ನನಗೆ ಕೇಳ್ಬೇಡಿ ಇವಾಗ ಪುನಃ ಹೆಂಗ್ ಬಂತು ಅಂತ. ಇವೆಲ್ಲ ಬೇಸಿಕ್ಸ್ ಥಿಂಗ್ಸ್. ನೀವು ಪ್ರಿಪೇರ್ ಆಗ್ತದ ಅಂದ್ರೆ ನಾನು ಇಲ್ಲಿ ಬೇಸಿಕ್ ಹೇಳ್ಕೊಡ್ತಾ ಇಲ್ಲ ಸ್ನೇಹಿತರೆ. LCM ಹೆಂಗ್ ಕಂಡಿಡಿಯೋದು ಗೊತ್ತಿಲ್ಲ ಅಂದ್ರೆ ಕೂತ್ಕೊಂಡು ಟೈಮ್ ಇದೆ ಅಂದ್ರೆ ನೀವು ಮಾಡ್ಬೋದು, ಬೇಕಾದ್ರೆ ಹಿಂಗ್ ಹಾಕೊಂಡು ಮಾಡ್ಬೋದು. ಏನಿಲ್ಲ ಸರ್, ಎಲ್ಲಾದ್ರಿಂದ ಮಿನಿಮಮ್ ನಂಬರ್ ಎಲ್ಲಾದ್ರಿಂದ ಭಾಗ ಆಗ್ಬೇಕಂತ ನಂಬರ್ ಯಾವುದು ಅಂತ, ದಟ್ ಈಸ್ ಕಾಲ್ಡ್ LCM ಅಲ್ವಾ ಸರ್?
ಈಗ 5ರಿಂದ 30 ಭಾಗ ಆಗುತ್ತೆ, 6ರಿಂದ ಆಗುತ್ತೆ, 4ರಿಂದ 30 ಆಗುತ್ತೆ, ಆಗಲ್ಲ, 3ರಿಂದ ಆಗುತ್ತೆ, ಹಂಗಾರೆ ಈಗ 30 ತಗೊಳಕ್ಕಾಗಲ್ಲ. ಸೊ 60 ತಗೋಬಹುದು, ಎಲ್ಲದ್ರಿಂದನೂ ಭಾಗ ಆಗುತ್ತೆ. ದಟ್ ಇಸ್ ದ ಮಿನಿಮಮ್ ನಂಬರ್. ಫೈನ್ ಸರ್. LCM ಸಿಕ್ತಾ ನಿಮಗೆ? ಎಸ್, ಸಿಕ್ತು. ಈಗ ನಮ್ಗೆ ಏನ್ ಮಾಡಿರ್ಬೇಕು, ಈ LCM ಇಂದ ನಾವು ಈಗ ಏನ್ ಮಾಡೋಣ ಅಂತಂದ್ರೆ ಇಲ್ಲಿ ಬರೆಯೋಣ, 2497 ಡಿವೈಡ್ ಬೈ 60 ಮಾಡಿ. ಆಯ್ತಾ? ಇಲ್ಲಿ ನೋಡಿ, ಇಲ್ಲಿ 2497 ಇದೆ, 6 4 24. ಇದು ನೋಡಿ, ಬೇಕಾದ್ರೆ ನನಗೆ ಇದು ಹೆಂಗೆ ಅಂತ ನಾನು ನಿಮ್ಗೆ ಹೇಳಕ್ ಬರ್ತಾ ಇದ್ದೀನಿ, ಎಷ್ಟು ಸುಲಭವಾಗಿ ಇದನ್ನ ಮಾಡ್ಬೋದು ಅಂತಕ್ಕಂಥದ್ದು. 41 ಸಲ ಹೋಗುತ್ತೆ. ಹೆಂಗ್ ಗೊತ್ತಾಯ್ತು ಸರ್? 6 4 24, ಇಲ್ಲಿ 2 0 ಹಾಕಿದ್ರೆ 2400, 2497 ಇದೆ. ಅಂದ್ರೆ 497 ಅಂದ್ರೆ ಇನ್ನೊಂದ್ ಸಲ ಹೋಗುತ್ತೆ 60 ಅಲ್ವಾ ಸರ್? 41 ಸಲ ಹೋಗುತ್ತೆ, 60 ಆಯ್ತು. ಇನ್ನು ಉಳಿಯೋದೆಷ್ಟು ಸರ್? 37 ನಮಗೆ ಶೇಷ ಉಳಿಯುತ್ತೆ, ರಿಮೈಂಡರ್ ಉಳಿಯುತ್ತೆ. 37 ಉಳಿತು. ಅರ್ಥ ಆಗ್ತಿಲ್ಲ ನಾನು ಹೇಳ್ತಾ ಇರೋದು? 37 ಉಳಿತು ಅಂದ್ರೆ ಈಗ 60ಅಲ್ಲಿ 37 ಉಳಿತು. ಈ 37ಕ್ಕೆ ಎಷ್ಟು ಸೇರಿಸಿದ್ರೆ ಇದು ಕಂಪ್ಲೀಟ್ ಆಗಿ ಭಾಗ ಆಗ್ತಾ ಇತ್ತು. 37ಕ್ಕೆ ನೀವು ಎಷ್ಟು ಸೇರಿಸಿದ್ರೆ ಕಂಪ್ಲೀಟ್ ಆಗಿ ಭಾಗ ಆಗ್ತಿತ್ತು ಅಂದ್ರೆ ಈಗ 97 ಇದೆ, ಈಗ 41 ಸಲ ಹೋಯ್ತು, 42 ಸಲ ಹೋಗ್ಬೇಕಾಗಿತ್ತು. ಹೋದ್ರಾಗ ಶೇಷ ಉಳಿಯಲ್ಲ. 42 ಸಲ ಹೋಗಕ್ಕೆ ಈ ಎಷ್ಟು ಸೇರಿಸ್ಬೇಕು? 37ಕ್ಕೆ 60 ಆಗ್ಬೇಕಲ್ಲ. 37ಕ್ಕೆ ಅಂದ್ರೆ 60 ಮೈನಸ್ 37 ಮಾಡಿದ್ರೆ ಏನಾಗುತ್ತೆ? 23. 23 ಸೇರಿಸಿದ್ರೆ ಈ ನಂಬರ್ಗೆ, ಯಾವುದಕ್ಕೆ ಸರ್? 2497 ಪ್ಲಸ್ 23 ಸೇರಿಸಿದ್ರೆ ಏನಾಗುತ್ತೆ? ಹಾಕಿ, 0 1 10 2 1 5 2520 ಆಗುತ್ತೆ. ಈಗ ಇದು 60ರಿಂದ ಕರೆಕ್ಟ್ ಆಗಿ ಭಾಗಿಯಾಗುತ್ತೆ 42 ಸಲ. ಅಂದ್ರೆ ಏನರ್ಥ? ದಿಸ್ ಈಸ್ ದ ಮಿನಿಮಮ್ ನಂಬರ್. ಅಂದ್ರೆ ಅದನ್ನೇ ಕೇಳಿರೋದು, 2497ಕ್ಕೆ ಕೂಡಿಸಬೇಕಾದ ಕನಿಷ್ಠ ಸಂಖ್ಯೆ ಎಷ್ಟು ಅಂತ. ಅವಾಗ ಇದರಿಂದ ಕಂಪ್ಲೀಟ್ ಆಗಿ ಭಾಗ ಆಗುತ್ತೆ ಅಂತ. LCM ತಗೊಳ್ಳೋದಕ್ಕೆ ಎಲ್ಲದರಿಂದ ಭಾಗ ಆಗ್ಬೇಕು ಅಂತ. ಸೊ 23 ನಂಬರ್ನ ನೀವು ಇದಕ್ಕೆ ಕೂಡಿಸಿದ್ರೆ 23 ಆಪ್ಷನ್ ಅಲ್ಲಿ ಇದೆಯಾ? ಇದೆ. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ? ದಿಸ್ ಈಸ್ ದ ಮಿನಿಮಮ್ ನಂಬರ್. ಇಲ್ಲಿ ಹೆಂಗೆ ಅಂತ ಇಲ್ಲೂ ಕೂಡ ನಾನು ಹೇಳಿದ್ದೀನಿ, ಅರ್ಥ ಮಾಡಿಸಿದ್ದೀನಿ. ಅರ್ಥ ಆಯ್ತಲ್ಲ? ಎಸ್, ನೆಕ್ಸ್ಟ್ ಬರ್ತೀನಿ. ಓಕೆ, ನೀರು, ದೋಣಿ, ಓಕೆ, ಡೌನ್ ಸ್ಟ್ರೀಮ್, ಅಪ್ ಸ್ಟ್ರೀಮ್, ಆ ಕ್ವಶನ್ಸ್ ಇದು ಚೆನ್ನಾಗಿದೆ. ಈ ಕ್ವಶನ್ ಹಾಕೋದು ಮಾಡೋಣ. ಎಸ್ ಸರ್. ನಿಶ್ಚಲ ನೀರು. ಓಕೆ, ದ ಸ್ಪೀಡ್ ಆಫ್ ದ ಬೋಟ್ ಇನ್ ಸ್ಟಿಲ್ ವಾಟರ್. ಅಂದ್ರೆ ನೀರು ಒಂದೇ ಹರಿತಾ ಇರುತ್ತಲ್ಲ, ಆ ನೀರ್ನ ಯು ಅಂತ ಅನ್ಕೋಣ. ಆ ಸ್ಪೀಡ್ ಎಷ್ಟು? 10.5 ಕಿಲೋಮೀಟರ್ ಪರ್ ಅವರ್. ಓಕೆ ಸರ್. ನೆಕ್ಸ್ಟ್ ಏನಿದೆ? ವೈಲ್ ದಟ್ ಆಫ್ ದ ಕರೆಂಟ್ ಈಸ್. ಓಕೆ, ಅಂದ್ರೆ ಇದು ಬೋಟ್ ಸ್ಪೀಡ್ ನೀರಲ್ಲಿ. ಕರೆಂಟ್ ಅಂದ್ರೆ ನೀರು ಹರಿತಾ ಇರತ್ತೆ ಅಲ್ವಾ ಸರ್? ನೀರು ಹರಿತಾ ಇರತ್ತೆ, ಬೋಟು ಹರಿತೆ. ಬೋಟ್ ಸ್ಪೀಡ್ ಕೊಟ್ಟಿದ್ದಾನೆ, ನೀರು ಅದು ವಿ ಅಂತ ಅಂದ್ಕೊಳ್ಳೋಣ, 3.5 ಕಿಲೋಮೀಟರ್ ಪರ್ ಅವರ್. ಇಫ್ ದ ಬೋಟ್ ಟೇಕ್ಸ್ 270 ಮಿನಿಟ್. ಓಕೆ, ಒಂದು ದೋಣಿ ಎ ಇಂದ ಬಿಗೆ ರೋಯಿಂಗ್ ಮಾಡಲು ಮತ್ತೆ ಎಗೆ ಬರಲು ವಾಪಸ್ಸು 270 ನಿಮಿಷಗಳನ್ನು ತೆಗೆದುಕೊಂಡ್ರೆ ಎ ಇಂದ ಬಿಗೆ ಎಷ್ಟು ದೂರ? ಡಿಸ್ಟೆನ್ಸ್ ಕೇಳಿದ್ದಾನೆ. ಇಲ್ಲಿ ನೋಡಿ, ಫಸ್ಟ್ ನಿಮಗೆ ಅರ್ಥ ಮಾಡ್ಕೋಬೇಕು. ಇಲ್ಲಿ ಕಿಲೋಮೀಟರ್ ಪರ್ ಅವರ್ ಈ ತರ ಕೊಟ್ಟಾಗ ಫಸ್ಟ್ ನೀವು ನೋಡ್ಬೇಕಾಗಿರೋದು ಕಿಲೋಮೀಟರ್ ಪರ್ ಅವರ್ ಕೊಟ್ಟ, ಇಲ್ಲಿ 270 ನಿಮಿಷ ಕೊಟ್ಟ. ಫಸ್ಟ್ 270 ನಿಮಿಷನ ನೀವೇನ್ ಮಾಡ್ಬೇಕು ಸ್ನೇಹಿತರೆ? ಅವರ್ಗೆ ಮಾಡ್ಬೇಕು. ಅಂದ್ರೆ ಏನ್ ಮಾಡ್ತೀರಾ? ಅವರ್ಗೆ ಕನ್ವರ್ಟ್ ಮಾಡಕ್ಕೆ 270 ಡಿವೈಡ್ ಬೈ 1 ನಿಮಿಷಕ್ಕೆ 60, 1 ಅವರ್ಗೆ 60 ನಿಮಿಷ. ಈ ನಿಮಿಷದಲ್ಲಿ ಕೊಟ್ಟಿದ್ದಾನೆ. 0 0 ಕ್ಯಾನ್ಸಲ್, 6 6 4 24 ಪಾಯಿಂಟ್ ಆಗುತ್ತೆ 5, 4.5 ಅವರ್ಸ್ ಆಯ್ತು. 4.5 ಅವರ್ಸ್ ಬಂತು. ಓಕೆ ಸರ್. ಈಗ ಏನಾಗುತ್ತೆ? ಎ ಇಂದ ಬಿ. ಓಕೆ, ಇಲ್ಲಿದೆ ಒಂದು ಡಿಸ್ಟೆನ್ಸ್, ಇಲ್ಲಿ ಎ ಇಂದ ಬಿ. ಓಕೆ, ಎ ಇಂದ ಬಿಗೆ ಹೋಗ್ತದೆ. ನದಿ ನೀರು ಹಿಂಗ್ ಹರಿತಾ ಇದೆ ಅಂತ ಅನ್ಕೋಣ. ಹಿಂಗ್ ಹರಿಬೇಕಾದ್ರೆ ಏನಾಗುತ್ತೆ? ಇದು ಡೌನ್ ಸ್ಟ್ರೀಮ್ ಆಯ್ತು. ಓಕೆ, ಇದು ಡೌನ್ ಸ್ಟ್ರೀಮ್ ಅಂದ್ರೆ ನೀರಿನ ಒಂದು ದಿಕ್ಕಿಗೆ ಹರಿಯತಕ್ಕಂಥದ್ದು. ವಾಪಸ್ ಹಿಂಗ್ ಬರ್ತಾನೆ, ಅದಕ್ಕೆ ಒಟ್ಟು ಹೇಗೆ ವಾಪಸ್ ಬರ್ಬೇಕು? ಇದು ಅಪ್ ಸ್ಟ್ರೀಮ್ ಅಂತ ಕರಿತೀವಿ. ನೀರಿನ ವಿರುದ್ಧವಾಗಿ ಅಂದಾಗ ಏನಾಗುತ್ತೆ? ಬೋಟ್ ಸ್ಪೀಡು, ನೀರಿನ ಸ್ಪೀಡು ಎರಡನ್ನೂ ಕಳಿಬೇಕು. ಡೌನ್ ಸ್ಟ್ರೀಮ್ ಆದಾಗ ಜೋಡಣೆ ಮಾಡಬೇಕು. ಅರ್ಥ ಆಯ್ತಲ್ಲ ಕಾನ್ಸೆಪ್ಟ್ಸ್? ಎಸ್ ಸರ್. ಈಗ ನಾವೇನ್ ಮಾಡ್ಬೇಕು? ಇಲ್ಲಿ ನಮಗೆ ಟೋಟಲ್ ಟೈಮ್ ಕೊಟ್ಬಿಟ್ಟಿದ್ದಾನೆ. ಎ ಇಂದ ಬಿಗೆ ಏನಾಗುತ್ತೆ? ಸೊ ವಾಟ್ ಈಸ್ ದ ಟೋಟಲ್ ಟೈಮ್? ಇಲ್ಲಿ ಬರೆಯೋಣ. ಓಕೆ, ಟೋಟಲ್ ಟೈಮ್ ಇಸ್ ಈಕ್ವಲ್ ಟು ಟೋಟಲ್ ಟೈಮ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಡೌನ್ ಸ್ಟ್ರೀಮ್ ಸ್ಪೀಡ್ ಪ್ಲಸ್ ಡಿಸ್ಟೆನ್ಸ್ ಬೈ ಅಪ್ ಸ್ಟ್ರೀಮ್ ಸ್ಪೀಡ್ ಅಂತ ಬರೀತೇನೆ. ಡಿಸ್ಟೆನ್ಸ್ ಯಾಕೆ ಸೇಮ್ ಬರ್ಕೊಂಡೆ? ಎ ಬಿ ಬಂದು ವಾಪಸ್ ಹೇಗೆ ಹೋಗೋದು? ಸೇಮ್ ಡಿಸ್ಟೆನ್ಸ್. ಇಲ್ಲಿ ಬೇರೆ ಬೇರೆ ಡಿಸ್ಟೆನ್ಸ್ ಹೇಳಿಲ್ಲ ಅವನು. ಸೊ ಹಾಗಾಗಿ ಡಿಸ್ಟೆನ್ಸ್ ಡಿ ಅಂತಾನೆ ಬರ್ಕೊಂಡಿದ್ದೀನಿ. ನಮಗೆ ಏನ್ ಕೇಳಿದಾನೆ? ಡಿಸ್ಟೆನ್ಸ್ ದೂರನೇ ಕೇಳಿರೋದು. ಅರ್ಥ ಆಗ್ತಿದೆಯಲ್ಲ? ಈಗ ಟೋಟಲ್ ಟೈಮ್ ಎಷ್ಟು? 4.5 ಅವರ್ಸ್. ಡಿಸ್ಟೆನ್ಸ್ ಗೊತ್ತಿಲ್ಲ, ಹಂಗೆ ಹಾಕೊಳ್ಳಿ. ಡೌನ್ ಸ್ಟ್ರೀಮ್ ಅಂದ್ರೇನು? ಇದು ಬರೀ ಸ್ಪೀಡ್ ಡೌನ್ ಸ್ಟ್ರೀಮ್ ಸ್ಪೀಡ್ ನ ಬೇಕಾದ್ರೆ ಬರೀತೀನಿ ನಿಮಗೆ. ಡೌನ್
ಸ್ಪೀಡ್ ಏನಾಗುತ್ತೆ ಯು ಪ್ಲಸ್ ವಿ ಅಂದ್ರೆ 10.5 ಪ್ಲಸ್ 3.5 ಅಂದ್ರೆ ಎಷ್ಟಾಯ್ತು ಸರ್ 14. ಅಪ್ ಸ್ಪೀಡ್ ಏನಾಗುತ್ತೆ ಯು ಮೈನಸ್ ವಿ, ಯಾಕಂದ್ರೆ ಇದು ವಿರುದ್ಧ ನೀರಿನ ವಿರುದ್ಧ ಕರೆಯುತ್ತೆ. 10.5 ಮೈನಸ್ 3.5, ಸೊ ಟೋಟಲ್ ಎಷ್ಟಾಯ್ತು 7. ಅರ್ಥ ಆಗ್ತದಿಲ್ಲ? ಸೊ ಡೌನ್ ಸ್ಪೀಡ್ ಎಷ್ಟು 14, ಡಿ ಬೈ ಅಪ್ ಸ್ಪೀಡ್ ಎಷ್ಟು 7. ಈಗ ಇದನ್ನು ಕಂಡಿಡಿರಿ, ನಿಮ್ಗೆ ಗೊತ್ತಾಗುತ್ತೆ ಎಲ್ ಸಿ ಎಂ ಎಷ್ಟು ಇದ್ರದ್ದು 14 ಎಲ್ ಸಿ ಎಂ ಆಗುತ್ತೆ ಅಲ್ವಾ ಸರ್. ಈಗ 14 ಅಂದ್ರೆ ಡಿ ಪ್ಲಸ್ ಇದು 2 ಡಿ ಆಗುತ್ತೆ. ಇದನ್ನೇನು ಬರೀಬಹುದು 3 ಡಿ ಬೈ 14 ಅಂತ ಬರೀಬಹುದು. ಓಕೆ, ಡಿ ಏನಾಗುತ್ತೆ ಇದು ಮಲ್ಟಿಪ್ಲಿಕೇಶನ್ ಈ ಕಡೆ ತಗೊಂಡು ಮಲ್ಟಿಪ್ಲಿಕೇಶನ್ ಮಾಡಿ. ಸೊ 3D ಇಸ್ ಈಕ್ವಲ್ ಟು 4.5 ಇಂಟು 14 ಆಯ್ತು. ಅರ್ಥ ಆಯ್ತಲ್ಲ? 4.5 ಇಂಟು 14 ಆಯ್ತು. ಸೊ ಇದನ್ನ ಏನ್ ಮಾಡ್ಬೋದು 4.5 ನ ನೀವು ಇಂಟು 14 ಮಾಡಿದ್ರೆ ಮಾಡ್ಬೋದು ಬೇಕಾದ್ರೆ, ಅಥವಾ ಏನು ಇದು 5 ಹೆಂಗ್ ಬೇಕಂಗೆ ಮಾಡ್ಬೋದು. ಓಕೆ, ಈಗ 14 ಅಟ್ಲಿ 140, 14 5 ಎಷ್ಟು ಸರ್? ನಾನು ಹೇಳ್ತಾರೆ ಹೆಂಗೆ ಮಾಡ್ಬೇಕು ಅಂತ. 140 ಅರ್ಧ 70, 70 ಅಲ್ಲಿ ನಾವು 7 ಕಡೆ ಬೇಕು ಅಂದ್ರೆ 4.5 ಇದು ಅಂದ್ರೆ 63. ಸಿಂಪಲ್ ಅಲ್ವಾ ಸರ್? ಸೊ ಡಿ ಇಸ್ ಈಕ್ವಲ್ ಟು 63 ಬೈ 3. ಇಲ್ಲಿಂದ ಕ್ಲೀನ್ ಆಗೋಗುತ್ತೆ. ಎಷ್ಟು 3 1 3 2 3 1 21 ಈಸ್ ಕಿಲೋಮೀಟರ್. ಇದೆಯಾ? ಇಲ್ಲಿ 21 ಇದೆ. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಓಕೆ ಫೈನ್ ಸರ್, ನೆಕ್ಸ್ಟ್ ಬರ್ತೇನೆ. ಇದು ಚೆನ್ನಾಗಿದೆ ಕ್ವಶನ್. ಒನ್ಸ್ ಅಗೇನ್ ಏನಿದೆ ಇಲ್ಲಿ ಎಕ್ಸ್ ಇಂಟು ವೈ ಅಂತಾನೆ ಏನೋ ಇದೆ, ಸ್ಟಾರ್ ಅಂತ ಕೊಟ್ಟು ಇಸ್ ಈಕ್ವಲ್ ಟು ಈ ತರ ಇದ್ರೆ ಸಿಂಬಲ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಅಂತ ಅರ್ಥ. ಈ ತರ ಸಿಂಬಲ್ ಇದ್ರೆ ವೈ ಸ್ಕ್ವೇರ್ ಪ್ಲಸ್ ಎಕ್ಸ್ ಅಂತ ಅರ್ಥ. ನಮ್ದು ಇದ್ರ ವ್ಯಾಲ್ಯೂ ಏನು ಅಂತ ಕಂಡುಹಿಡಬೇಕು. ಈಗ 4 1 ತಗೊಳ್ಳೋಣ. ಫಸ್ಟ್ ಇದನ್ನು ತಗೋಣ. 4 ಈ ಸಿಂಬಲ್ ಇದೆ, 2 ಇದೆ. ಇದರ ಅರ್ಥ ಏನು? ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಅಂತ ಅಂದ್ರೆ 4 ಸ್ಕ್ವೇರ್ ಪ್ಲಸ್ 2 ಅಂತ. ಅಂದ್ರೆ ಏನಾಗುತ್ತೆ 4 ಸ್ಕ್ವೇರ್ ಅಂದ್ರೆ 16 ಪ್ಲಸ್ 2 ಅಂದ್ರೆ 18 ಆಯ್ತು. ಸೊ ಈ ವ್ಯಾಲ್ಯೂ ಏನಾಯ್ತು 18 ಅಂತ ಗೊತ್ತಾಯ್ತು. ಈಗ ಇದು #3 ಅಂತಿದೆ. ಇದರ ಅರ್ಥ ಏನು? ವೈ ಸ್ಕ್ವೇರ್ ಪ್ಲಸ್ ಎಕ್ಸ್ ಅಂತ. ಅಂದ್ರೆ ವೈ ಅಂದ್ರೆ ಇದು 3 ವೈ ಅಲ್ವಾ? ಎಸ್. ವೈ ಸ್ಕ್ವೇರ್ ಅಂದ್ರೆ 3 ಸ್ಕ್ವೇರ್ ಪ್ಲಸ್ ಎಕ್ಸ್ ಅಂದ್ರೆ 18. ಅರ್ಥ ಆಯ್ತಲ್ಲ? 9 ಪ್ಲಸ್ 18 ಮಾಡಿದಷ್ಟಾಗತ್ತೆ 27. 27 ಇದೆಯಾ ಆನ್ಸರ್? ಅರ್ಥ ಆಯ್ತಲ್ಲ ಸ್ನೇಹಿತರೆ? ಎಸ್. ನೆಕ್ಸ್ಟ್ ಬರ್ತೇನೆ. ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ 27 ಬೈ 169 ಇಸ್ ಈಕ್ವಲ್ ಟು 1 ಪ್ಲಸ್ ಎಕ್ಸ್ ಬೈ 13 ಆದ್ರೆ ಎಕ್ಸ್ ವ್ಯಾಲ್ಯೂ ಕಂಡುಹಿಡಬೇಕು. ಇದನ್ನ ಡೈರೆಕ್ಟ್ ಆಗಿ ಬರ್ಕೊಳ್ಬೇಕಾದ್ರೆ ನೀವು ಸ್ಕ್ವೇರ್ ರೂಟ್ ಆಫ್ ಇದು ಸ್ಕ್ವೇರ್ ರೂಟ್ ತೆಗಿಬೇಕು. ಇಲ್ಲಿ ಎಲ್ ಸಿ ಎಂ ತಗೊಂಬೋಣ, ಚೆನ್ನಾಗಿರುತ್ತೆ. 169 ಎಲ್ ಸಿ ಎಂ ಏನ್ ತಗೊಂಡ್ರೆ ಇದು 169 ಪ್ಲಸ್ 27 ಆಗುತ್ತೆ ಇಸ್ ಈಕ್ವಲ್ ಟು ಇದು ಎಲ್ ಸಿ ಎಂ ತಗೊಂಡ್ರೆ 13 ಪ್ಲಸ್ ಎಕ್ಸ್ ಬೈ 13 ಆಗುತ್ತೆ ಅಲ್ವಾ ಸರ್? ಈಗ 169 ಪ್ಲಸ್ 27 ಅಂತಕ್ಕಂಥದ್ದು ಏನಿದೆ ಎಷ್ಟಾಯ್ತು? 20 196 ಸ್ಕ್ವೇರ್ ರೂಟ್ ಆಫ್ 196 ಡಿವೈಡ್ ಬೈ 169 ಅಲ್ವಾ ಸರ್? ಇದೆಲ್ಲ ಸ್ಕ್ವೇರ್. ಒಂದು ಸೆಕೆಂಡ್. ಓಕೆ, ಸ್ಕ್ವೇರ್ ರೂಟ್ ಆಫ್ ದಿಸ್ ಇಸ್ ಈಕ್ವಲ್ ಟು ಇಲ್ಲೇನಾಯ್ತು 13 ಹಂಗೆ ಬರ್ಕೊಳ್ಳಿ, 13 ಪ್ಲಸ್ ಎಕ್ಸ್ ಬರ್ಕೊಳ್ಳಿ. ಈಗ ನೋಡಿ 196ನ ಸ್ಕ್ವೇರ್ ರೂಟ್ ತೆಗೆದಷ್ಟು ನೋಡಿದ ತಕ್ಷಣ ಹೇಳ್ಬೋದು ಇಟ್ ಈಸ್ ಎ ಸ್ಕ್ವೇರ್ ಆಫ್ 14 ಅಂತ ಅಲ್ವಾ? ಇದು ಸ್ಕ್ವೇರ್ ರೂಟ್ ತೆಗೆದ್ರೆ ಇದು 13 ಅಂತ ಹೇಳ್ಬೋದು. ಇಸ್ ಈಕ್ವಲ್ ಟು 13 ಪ್ಲಸ್ ಎಕ್ಸ್ ಬೈ 13. 13 ಕ್ಯಾನ್ಸಲ್ ಆಯ್ತು. ಸೊ ಎಕ್ಸ್ ಏನಾಯ್ತು? ಈ ಕಡೆ 13 ಈ ಕಡೆ ತಗೊಂಡ್ರೆ 14 ಮೈನಸ್ 13 ಆಗುತ್ತೆ ಇಸ್ ಈಕ್ವಲ್ ಟು 1 ಇದೆಯಾ ಆನ್ಸರ್? ಇದೆ. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ? ಎಸ್. ನೆಕ್ಸ್ಟ್ ಬನ್ನಿ. ಕನ್ಸಿಡರ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್. ಓಕೆ, ಸಂಭವನೀಯತೆಯಲ್ಲಿ ಗರಿಷ್ಠ ಮೌಲ್ಯ. ಸರ್ ಇದು ನಿಮಗೆ ಪ್ರಾಬಬಿಲಿಟಿ ರೂಲ್ಸ್ ಬಗ್ಗೆ ಸ್ವಲ್ಪ ಬೇಸಿಕ್ ಗೊತ್ತಿದ್ರೆ ಆನ್ಸರ್ ಮಾಡಬಹುದಾಗಿತ್ತು. ಈ ತರದ್ದು ಒಂದೊಂದು ಬರುತ್ತೆ, ಏನು ಮಾಡೋಕ್ಕಾಗಲ್ಲ. ಇಲ್ಲೇನಿದೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಪ್ರಾಬಬಿಲಿಟಿ. ನೋಡಿ, ಪ್ರಾಬಬಿಲಿಟಿ ಯಾವಾಗ್ಲೂ ಈವೆಂಟ್ಸ್ ಆಫ್ ದ ಯಾವ್ದೋ ಒಂದು ಈವೆಂಟ್ ಇದ್ರೆ, ಒಂದು ಘಟನೆ ಇದೆ, ಅದರ ಪ್ರಾಬಬಿಲಿಟಿ ಯಾವಾಗ್ಲೂ 0 ಅಂದ್ರೆ ಇಂಪಾಸಿಬಲ್ ಅಂತ ಕರಿತೀವಿ. ಇಂಪಾಸಿಬಲ್ ಓಕೆ ಇರುತ್ತೆ. 1 ಇರುತ್ತೆ. 1 ಅಂದ್ರೆ ಒಂದು ಸರ್ಟನ್ ಅಮೌಂಟ್ ಏನಾರು ಇರಬಹುದು ಅಂತ. ಓಕೆ, 1 ಇರುತ್ತೆ. ಇಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಪ್ರಾಬಬಿಲಿಟಿ 1, ಇದು ಕರೆಕ್ಟ್ ಇದೆ. ಓಕೆ, ದಟ್ ಈಸ್ ಮ್ಯಾಕ್ಸಿಮಮ್ ಇಸ್ 1 ಅಂತ. ಓಕೆ, ಮಿನಿಮಮ್ ಇಸ್ 0 ಅಂದ್ರೆ ಮಿನಿಮಮ್ ವ್ಯಾಲ್ಯೂ ಆಫ್ ಪ್ರಾಬಬಿಲಿಟಿ -1 ಅಂತ ಕೊಟ್ಟಿದ್ದಾನೆ. ತಪ್ಪು, ಯಾವಾಗ್ಲೂ ಮೈನಸ್ ಇರಲ್ಲ. ಸೊ ಇಟ್ ಶುಡ್ ಬಿ 0. ಮಿನಿಮಮ್ ವ್ಯಾಲ್ಯೂ ಆಲ್ವೇಸ್ ಶುಡ್ ಬಿ ಅಂದ್ರೆ ಯಾವ್ದಾರ ಈವೆಂಟ್ ನ ಪ್ರಾಬಬಿಲಿಟಿ ಅಂತ ತಗೊಂಡ್ರೆ ಇಟ್ ಶುಡ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಇಂದ ಜಾಸ್ತಿ ಅಥವಾ ಅದ್ರ ಈಕ್ವಲ್ ಇರುತ್ತೆ, ಲೆಸ್ ದನ್ ಆರ್ ಈಕ್ವಲ್ ಟು 1 ಇರುತ್ತೆ. ದಿಸ್ ಇಸ್ ದ ಮೇನ್ ಕಂಡೀಷನ್, ಇದು ಗೊತ್ತಿರಬೇಕು.
ಓಕೆ, ಸೊ ಹಂಗಾಗಿ ಆಪ್ಷನ್ 2 ತಪ್ಪು. ಇಲ್ಲಿ ಪ್ರಾಬಬಿಲಿಟಿ ಆಫ್ ಯಾವುದೇ ಒಂದು, ಇಲ್ಲಿ ಫೈ ಅನ್ಕೊಳ್ಳಿ, ಥೀಟಾ ಅನ್ಕೊಳ್ಳಿ, ಎ ಅನ್ಕೊಳ್ಳಿ, ಏನೋ, ವೇರ್ ಎ ಇಸ್ ಎಮ್ ಟಿ ಇವೆಂಟ್, ಅಂದ್ರೆ ಈ ಎ ಅಂತಕ್ಕಂಥದ್ದು ಏನಿದೆ ಇದು 0 ಅಂತ. ಎಮ್ ಟಿ ಇವೆಂಟ್ 0 ಆಗಿದ್ದಾಗ ನಿಮಗೆ ಔಟ್ಪುಟ್ ಈಸ್ ಆಲ್ಸೋ ಏನು ಘಟನೆನೇ ಇಲ್ಲ ಅಂದಾಗೆ ದಟ್ ಈವೆಂಟ್ ಈಸ್ ದಿಸ್ 0 ಇಸ್ ಆಲ್ವೇಸ್ 0 ಅಲ್ವಾ. ದಿಸ್ ಇಸ್ ಕರೆಕ್ಟ್. ಸೊ ಎ ಅಂಡ್ ಸಿ ಇಸ್ ದ ರೈಟ್ ಆನ್ಸರ್. ಇಲ್ಲಿ 1 ಬಿ ತಪ್ಪು, ಯಾಕಂದ್ರೆ ನೆಗೆಟಿವ್ ಇರಲ್ಲ, ಯಾವಾಗಲೂ 0 ಇರುತ್ತೆ, ಇಲ್ಲ 1 ಇರುತ್ತೆ. ಅರ್ಥ ಆಗ್ತಿದೆಯಲ್ಲ ಸ್ನೇಹಿತರೆ? ಫೈನ್ ಸರ್, ಎಷ್ಟು ಚೆನ್ನಾಗಿತ್ತು ನೋಡಿ ಕ್ವಶನ್ಸ್ಗಳು. ನಾನು ಇಲ್ಲಿ ಮೆಂಟಲ್ ಅಬಿಲಿಟಿ ಕ್ವಶನ್ಸ್ ಡಿಸ್ಕಸ್ ಮಾಡಿದ್ದೀನಿ, ಬೇರೆ ಬೇಕಂತ ಕಮೆಂಟ್ ಮಾಡಿ. ಸೂಪರ್ ಆಗಿದೆ. 30 ಕ್ವಶನ್ಸ್, ಅಪ್ರಾಕ್ಸಿಮೇಟ್ಲಿ 28-30. ಸೊ ವೆರಿ ಬ್ಯೂಟಿಫುಲ್ ಕ್ವಶನ್ಸ್ಗಳು. ಎಲ್ಲ ಡೀಟೇಲ್ ಡಿಸ್ಕಸ್ ಮಾಡಿದ್ದೀನಿ ಸ್ನೇಹಿತರೆ. ಇಷ್ಟ ಆಗಿರೋ ಲೈಕ್ ಮಾಡಿ, ಓಕೆ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ. ಸೊ ಅಪ್ಕಮಿಂಗ್ ಎಕ್ಸಾಮ್ಸ್ ಇದೆಲ್ಲ ಇದೆ, ಇನ್ನು ಬೇರೆ ಬೇರೆ ಎಕ್ಸಾಮ್ಸ್ಗಳಿದೆ. ಇವಾಗ ಎಕ್ಸಾಮ್ಸ್ ಎಲ್ಲ ಅನೌನ್ಸ್ ಮಾಡಿದ್ದಾರೆ. ಸೊ ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ವಿಡಿಯೋಲಿ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.